ನಮಸ್ಕಾರ. ಇವತ್ತಿಂದ ಹೊಸದೊಂದು ಪ್ರಯಾಣ ಆರಂಭ ಆಗ್ತಾ ಇದೆ. ಸಾರಸ್ವತ ಜಗತ್ತಿನ ಅದ್ಭುತಗಳಲ್ಲಿ ಒಂದಾಗಿರುವ ವಾಲ್ಮೀಕಿ ರಾಮಾಯಣದ ಅವಲೋಕನವನ್ನು ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಆರಂಭ ಮಾಡೋರಿದ್ದಾರೆ. ಈ ಪ್ರವಚನ ಸರಣಿ ಇನ್ಫೋಸಿಸ್ ಫೌಂಡೇಶನ್ನಿನ ಪ್ರಾಯೋಜಕತ್ವದಲ್ಲಿ ನಡೀತಾ ಇದೆ. ಆ ಸಂಸ್ಥೆಗೆ ತಮ್ಮೆಲ್ಲರ ಪರವಾಗಿ ಮತ್ತು ಗೋಖಲೆ ಸಂಸ್ಥೆಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಶ್ರೀಮದ್ ರಾಮಾಯಣಕ್ಕೆ ನಮ್ಮ ರಾಷ್ಟ್ರೀಯ ಮಹಾಕಾವ್ಯ ಅನ್ನುವ ಗೌರವದ ಸ್ಥಾನವನ್ನು ನಮ್ಮ ಸಮಾಜ ಶತಮಾನಗಳ ಹಿಂದೆಯೇ ಕೊಟ್ಟದ್ದು ಆಗಿದೆ. ಭಾರತೀಯರ ಮಾನಸಿಕತೆಯ ಮೇಲೆ ರಾಮಾಯಣ ಬೀರಿರುವಷ್ಟು ಪ್ರಭಾವವನ್ನು ಬೇರೆ ಯಾವ ದೇಶದ ಜನರ ಮೇಲೂ ಯಾವ ಕಾವ್ಯವೂ ಬೀರಿಲ್ಲ ಅಂತ ನಿಸ್ಸಂದೇಹವಾಗಿ ಹೇಳಬಹುದು. ಬೇರೆ ದೇಶಗಳ ಮಹಾಕಾವ್ಯಗಳು ಬಹಳ ಅಂದರೆ ಸಾಹಿತ್ಯ ಕೃತಿಗಳಾಗಷ್ಟೇ ಉಳಿದಿವೆ. ನಮ್ಮ ಜನರ ಪಾಲಿಗೆ ರಾಮ, ಸೀತೆ, ಆಂಜನೇಯ ಇವರೆಲ್ಲ ಕಣ್ಣೆದುರಿಗೆ ಇರೋ ವ್ಯಕ್ತಿಗಳಿಗಿಂತ ಹೆಚ್ಚು ವಾಸ್ತವ ವ್ಯಕ್ತಿಗಳಾಗಿದ್ದಾರೆ. ಆ ಪಾತ್ರಗಳು, ಅವರ ಕಥೆ, ಬದುಕಿನ ಆಧಾರಭೂತ ಮೌಲ್ಯಗಳ ಮೂರ್ತೀಕರಣ ಅನ್ನುವ ತಥ್ಯ ನಮ್ಮ ಅನಕ್ಷರಸ್ಥ ಹಳ್ಳಿ ಜನರಿಗೂ ಚೆನ್ನಾಗಿಯೇ ಗೊತ್ತಾಗಿದೆ. ಸಾಹಿತ್ಯ ಅನುಕೃತಿ ಇರಬಹುದು, ಸಂಗೀತ, ಶಿಲ್ಪ, ನಾಟಕ, ಕಥಾ ಪ್ರವಚನ, ಅದು ಎಷ್ಟು ಮಾಧ್ಯಮಗಳಿವೆಯೋ ಅಷ್ಟಕ್ಕೂ ನಿರಂತರ ಸಾಮಗ್ರಿಯನ್ನು ರಾಮಾಯಣ ಒದಗಿಸಿದೆ. ಮತ್ತೆ ಮತ್ತೆ ಓದಿದರೂ ಮೊದಲಿನಷ್ಟೇ ಆನಂದವನ್ನು ಕೊಡುತ್ತೆ ಮತ್ತು ಹೊಸ ಹೊಸ ಅರ್ಥಗಳನ್ನು ಹೊಳೆಯಿಸುತ್ತೆ. ಇಂಥ ಪರಮಾದ್ಭುತವಾದ ಒಂದು ನಿರ್ಮಿತಿ ರಾಮಾಯಣ. ಈ ನಿರಂತರತೆ ನಮ್ಮ ಸಂಸ್ಕೃತಿಯ ಬೇರುಗಳನ್ನು ದೃಢವಾಗಿ ಉಳಿಸಿರುವ ಸಂಗತಿಗಳಲ್ಲಿ ಮಹೋನ್ನತವಾದ್ದು ಅನ್ನೋದನ್ನು ನಾವು ಗಮನಿಸಬೇಕು. ಕಾಶ್ಮೀರದಿಂದ ಧನುಷ್ಕೋಟಿಯವರೆಗೆ ಎಲ್ಲಿ ಹೋದರೂ ಜನ ರಾಮಾಯಣದೊಡನೆ ತಳಕು ಹಾಕಿರುವ ಸ್ಥಳಗಳು ಇಲ್ಲಿ ಸೀತೆ ಬಂದಿದ್ಲು, ಇದು ಸೀತೆ ಸ್ನಾನ ಮಾಡಿದ ಜಾಗ, ಇದು ಹನುಮಂತ ಊಟ ಮಾಡಿದ ಜಾಗ ಅಂತ ತೋರಿಸ್ತಾರೆ. ಜನ ಅದೆಷ್ಟು ಪ್ರೀತಿಯಿಂದ ರಾಮಾಯಣವನ್ನು ಅಪ್ಪಿಕೊಂಡಿದ್ದಾರೆ, ಆತ್ಮಸಾತ್ ಮಾಡಿಕೊಂಡಿದ್ದಾರೆ ಅನ್ನೋದಕ್ಕೆ ಈ ಕ್ಷೇತ್ರೀಕರಣಕ್ಕಿಂತ ಬೇರೆ ಸಾಕ್ಷ್ಯ ಬೇಕಿಲ್ಲ ಅನಿಸುತ್ತೆ. ಇಡೀ ಆಗ್ನೇಯ ಏಷ್ಯಾದಲ್ಲಿ, ಮುಸ್ಲಿಂ ದೇಶವಾದ ಇಂಡೋನೇಷ್ಯಾದಲ್ಲಿ ಕೂಡ ರಾಮಾಯಣದ ದಟ್ಟ ಪ್ರಭಾವ ಈಗಲೂ ಕೂಡ ಎದ್ದು ಕಾಣುತ್ತೆ. ಇದು ರಾಮಾಯಣದ ಅಂತಃಸತ್ವದ ಪ್ರಭಾವ. ರಾಮಾಯಣದಲ್ಲಿ ಆಧ್ಯಾತ್ಮಿಕ ಅರ್ಥವನ್ನು ಗುರುತಿಸುವ ಪರಂಪರೆಯೂ ಒಂದಿದೆ. ಅಧ್ಯಾತ್ಮ ರಾಮಾಯಣ ಅಂತಲೇ ಇದೆಯಲ್ಲ. ಅದನ್ನೆಲ್ಲ ಪಕ್ಕಕ್ಕಿಟ್ಟರು ರಾಮಾಯಣ ಅದ್ಭುತ ಅಂತಲೇ ಅನಿಸುತ್ತೆ. ನಮ್ಮ ದೇಶದ ಎಲ್ಲ ಭಾಷೆಗಳವರು ತಮ್ಮ ಭಾಷೆಗೆ, ಸನ್ನಿವೇಶಕ್ಕೆ ರಾಮಾಯಣವನ್ನು ಅವತರಣ ಮಾಡಿಕೊಂಡಿದ್ದಾರೆ. ಹೀಗೆ ಇಡೀ ದೇಶವನ್ನು, ಜನಸಮುದಾಯವನ್ನು ಒಂದಾಗಿಸಿರೋದು ರಾಮಾಯಣ. ಒಂದು ಕಾವ್ಯವಾಗಿ ರಾಮಾಯಣ ಯಾವ ಅನುಭವವನ್ನು ತಂದುಕೊಡುತ್ತೆ ಅದಂತೂ ಒಂದು ಶಾಶ್ವತವಾದ ವಿಸ್ಮಯವೇ ಆಗಿದೆ. ಅದಕ್ಕೆ ನಾವು ನಮ್ಮನ್ನು ತೆರೆದುಕೋಬೇಕಷ್ಟೆ. ಸಾಂದರ್ಭಿಕವಾಗಿ ಇನ್ನೊಂದು ಮಾತನ್ನು ಹೇಳಬಹುದು. ಮಹಾಭಾರತದಲ್ಲಿರೋ ಹಾಗೆ ಹೆಜ್ಜೆ ಹೆಜ್ಜೆಗೂ ಸುಭಾಷಿತಗಳು ನಮಗೆ ರಾಮಾಯಣದಲ್ಲಿ ಸಿಗೋದಿಲ್ಲ. ರಾಮಾಯಣದಲ್ಲಿ ಉದ್ದಕ್ಕೂ ನೀತಿ ಪ್ರತಿಪಾದನೆ ಆಗಿರೋದು ಕಥಾ ನಿರೂಪಣೆಯ ಮೂಲಕವೇ. ನೀವು ದುರ್ಬೀನ್ ಹಾಕ್ಕೊಂಡು ಹುಡುಕಿದ್ರೂ ರಾಮಾಯಣದಲ್ಲಿ ಸುಭಾಷಿತಗಳು ಸಿಗೋದು ಕಷ್ಟ. ಈ ಸಟಲ್ಟಿಯನ್ನು ನಾವು ಗಮನಿಸಬೇಕು. ಯಾವತ್ ಸ್ಥಾಸ್ಯಂತಿ ಗಿರಯ ಅನ್ನೋದು ಉತ್ಪ್ರೇಕ್ಷೆಯಾಗಲಿ ಅತ್ಯುಕ್ತಿಯಾಗಲಿ ಆಗದೆ ಸ್ಟೇಟ್ಮೆಂಟ್ ಆಫ್ ಫ್ಯಾಕ್ಟ್ ಆಗಿದೆ. ಈ ಅದ್ಭುತ ಕವಿ ಸೃಷ್ಟಿಯ ಅವಲೋಕನವನ್ನು ಆರಂಭಿಸಬೇಕು ಅಂತ ಆದರಣೀಯ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ.
ನನಗೆ ಈ ಮಹಾವೇದಿಕೆ ಮೇಲೆ ರಾಮಾಯಣವನ್ನು ಕುರಿತು ಸಾಕಷ್ಟು ನಿಡ್ದಾಗಿರುವಂಥ ಉಪನ್ಯಾಸ ಮಾಡುವ ಈ ಅವಕಾಶ ಬರುತ್ತದೆ ಎನ್ನುವ ಕಲ್ಪನೆ ಇರಲಿಲ್ಲ. ಹಿಂದೆ ಆಗ ಈಗ ಅಷ್ಟೋ ಇಷ್ಟೋ ವಾಲ್ಮೀಕಿ ರಾಮಾಯಣವನ್ನು ಕುರಿತು ಮಾತನಾಡಿದ್ದಾಗಿತ್ತು. ಆದರೆ ಇದೀಗ ಬಂದಿರೋದು ನನಗೆ ಒಂದು ವಾರದಿಂದಲೂ ಬಹಳ ಚಿಂತೆಯ ಸ್ಥಿತಿಯೇ ಆಗಿಬಿಟ್ಟಿದೆ. ಹೊಸ್ತನ್ನು ಏನು ಹೇಳಬಲ್ಲೆ ಅನ್ನೋದೊಂದು, ಈ ಮಹಾಗ್ರಂಥಕ್ಕೆ ಯಾವ ಮಟ್ಟಿಗೆ ನ್ಯಾಯವನ್ನು ಕೈಗೂಡಿಸಬಲ್ಲೆ ಅಂತ. ಅನೇಕ ಧಾರೆಗಳಿಂದ ವಾಲ್ಮೀಕಿ ರಾಮಾಯಣದ ವಿಮರ್ಶನ ರಸಪರವಾಗಿ, ರಸೇತರವಾಗಿ, ಇತಿಹಾಸಪರವಾಗಿ, ಮತ್ತು ದರ್ಶನ ಪರವಾಗಿ, ಆಗಮ ಪರವಾಗಿ, ಪೂಜಾ ಪರವಾಗಿ, ಬಗೆಬಗೆಯ ರೀತಿಯಲ್ಲಿ ಕಲಾಭಿಮುಖ್ಯತೆಯಿಂದ, ವಿಜ್ಞಾನಾದಿ ಶಾಸ್ತ್ರ ದೃಷ್ಟಿಯಿಂದ ಹೀಗೆಲ್ಲ ಯುಕ್ತ ಅಯುಕ್ತ ಅನ್ನುವ ವಿವಕ್ಷೆ ಇಲ್ಲದೆ ವಿಸ್ತೃತವಾಗಿ ಬಂದಿದೆ. ಗಂಭೀರವಾದ ಆಲೋಚನೆಗಳನ್ನು ಮಹಾವಿದ್ವಾಂಸರು ಮಾಡಿದಂತೆ ಬಾಲಿಶವಾದ ಚಿಂತನೆಗಳನ್ನು ಎಷ್ಟೋ ಜನ ಮಾಡಿದ್ದು ಉಂಟು. ಅವರಲ್ಲಿ ಪಾಮರರು ಪಂಡಿತರು ಸೇರಿದ್ದುಂಟು. ಗಂಭೀರಾತಿ ಗಂಭೀರವಾದ ಸಂಗತಿಗಳನ್ನು ಅತ್ಯಂತ ಸಾಮಾನ್ಯರಲ್ಲಿ ಸಾಮಾನ್ಯರು ಅನ್ನುವಂಥವರು ಕೂಡ ಮಾಡಿರುವುದು ಉಂಟು. ಹೀಗೆ ಎಲ್ಲ ರೀತಿಯ ಪ್ರತಿಕ್ರಿಯೆಗಳನ್ನು ಪಡೆದುಕೊಂಡು ರಾಮಾಯಣ ಬೆಳೆದು ಬಂದಿದೆ. ಅಂಥ ಮಹಾ ಚರ್ಚೆಗೆ, ಚಿಂತನೆಗೆ, ಆಸ್ವಾದಕ್ಕೆ, ಆರಾಧನೆಗೆ, ಜೀವನ ಪದ್ಧತಿಗೆ ಮೂಲಾಯತನವಾಗಿರತಕ್ಕಂಥ ಭಗವಾನ್ ಮಹರ್ಷಿ ವಾಲ್ಮೀಕಿಗಳ ಈ ಮಹತ್ಕೃತಿಯ ಬಗೆಗೆ ಏನು ಹೇಳೋಣ, ಯಾವ ರೀತಿ ಹೇಳೋಣ ಅನ್ನುವ ಚಿಂತೆ ಈಗಲೂ ಮನೆಯಿಂದ ದಾರಿಯಲ್ಲಿ ಬರ್ತನೂ ಅದರ ಬಗ್ಗೆ ಯೋಚನೆ ನಡೀತಾ ಇತ್ತು. ಯಾವ ದಾರಿಯಲ್ಲಿ ಹೊರಡಬೇಕು, ಯಾವ ದೃಷ್ಟಿಯಿಂದ ಹೊರಡಬೇಕು ಅಂತ ನನ್ನ ಪೂಜ್ಯ ಗುರುಗಳ ರಂಗನಾಥ್ ಶರ್ಮರ ಅನುವಾದಕ್ಕೆ ಡಿ ವಿ ಜಿಯವರು ಬಹಳ ಸುಂದರವಾದ ಪ್ರಸ್ತಾವನೆ ಬರೆದಿದ್ದಾರಲ್ಲ, ಅದನ್ನು ಮತ್ತೆ ಓದ್ತಾ ಬಂದೆ, ಮುಗಿಸಿದೆ. ಇದೇ ಸರಿಯಾದ ದಾರಿ ಅಂತ ಗೊತ್ತಾಯಿತು. ಡಿ ವಿ ಜಿಯವರ ರಸಪರವಾದಂಥ ದಾರಿ ಯಾವುದಿದೆ, ಸಹೃದಯ ನಿಷ್ಠವಾದ ದಾರಿ ಯಾವುದಿದೆ, ಎಲ್ಲಕ್ಕೂ ಅವಿರೋಧಿಯಾದ ದಾರಿ, ಅದು ಸರ್ವೇಷಾಂ ಅವಿರೋಧೇನ ಬ್ರಹ್ಮಕರ್ಮ ಅನ್ನುವ ಮಾತು ಉಂಟಲ್ಲ, ಆ ರೀತಿಯಾಗಿ ಶಾಸ್ತ್ರ ಚರ್ಚೆಗೆ, ನೀತಿ ವಿಚಾರಕ್ಕೆ, ಮತ ಚರ್ಚೆಗೆ, ಲೋಕಾಚರಣೆಗೆ ಇವೆಲ್ಲಕ್ಕೂ ಹೊಂದಿಕೊಂಡು ಬರುವಂಥದ್ದು ಮಹಾಭಾವಪ್ರವಾಹ. ಅದು ರಸವಿಸ್ರವಂತಿಯಾದ ವಾಲ್ಮೀಕಿ ವೇದ. ಆ ದೃಷ್ಟಿಯಿಂದ ನೋಡಬೇಕು ಅಂತ. ಹಾಗಾಗಿ ನಾನು ಡಿ ವಿ ಜಿಯವರಿಗೆ ತುಂಬ ಪ್ರಿಯರಾಗಿದ್ದ, ಆರಾಧ್ಯರಾದ ವಿದ್ಯಾರಣ್ಯರ ಸಹೋದರರು ಅಷ್ಟೇ ಗೌರವನೀಯರಾದ ಭಗವಾನ್ ಸಾಯಣಾಚಾರ್ಯರ ಸುಭಾಷಿತ ಸುಧಾನಿಧಿಯ ಒಂದು ಶ್ಲೋಕದಿಂದ ಆರಂಭದ ಮಂಗಳ ಮಾಡ್ತೀನಿ. ವಾಲ್ಮೀಕಿ ಸ್ಮೃತಿ ಮಂದರೇಣ ಮಥಿತಂ ಮಥಿತ ಸೀತಾರಮಾ ಸಂಭವ ಸೌಮಿತ್ರಿಂದು ಶುಭೋದಯೋಥ ಭರತ ಸ್ವರ್ಗದ್ರುಮೋತ್ಪಾದಕ ವಾತಾನಂದನ ಕಾಮಧೇನು ಜನಕ ಪೌಲಸ್ತ್ಯ ಹಾಲೋದ್ಗಮ ಶ್ರೀರಾಮಾಮೃತ ಜನ್ಮಭೂರ್ವಿಜಯತೆ ರಾಮಾಯಣಾಬ್ಧಿ ಸದಾ. ಮೂಲಕ್ಕೆ ಒಂದು ಸ್ವಲ್ಪ ಅಷ್ಟಿಷ್ಟು ವ್ಯತ್ಯಾಸ ಮಾಡಿದ್ದೀನಿ. ಅದು ಸ್ವಂತದ ಪ್ರತಿಷ್ಠೆ ಅಂತಲ್ಲ, ರೂಪಕ ಸಮಗ್ರತೆ ಬರಲಿ ಅನ್ನುವ ದೃಷ್ಟಿಯಿಂದ ಅದು ಮೂಲಕ್ಕೆ ಅಪಚಾರವಲ್ಲ ಅಂತ ಭಾವಿಸಿದ್ದೀನಿ. ಆ ಸುಭಾಷಿತ ಸುಧಾನಿಧಿಯನ್ನು ಮೊದಲ ಬಾರಿಗೆ ಅಚ್ಚು ಮಾಡಿಕೊಟ್ಟಂಥವರು ನನಗೆ ತುಂಬ ಗೌರವನೀಯರಾದ ಮತ್ತೊಬ್ಬ ಗುರುಗಳು ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರು. ವಾಲ್ಮೀಕಿ ಮಹರ್ಷಿಗಳ ಮನಸ್ಸು ಅನ್ನುವ ಮಂದರ ಪರ್ವತದಿಂದ ಮತಿಸಲ್ಪಡ್ತು ರಾಮಾಯಣ ಅನ್ನುವ ಸುಧಾ ಸಮುದ್ರ. ಆಗ ಸೀತೆಯೇ ಲಕ್ಷ್ಮಿಯಂತೆ ಬಂದಳು, ಸೌಮಿತ್ರಿಯೇ ಚಂದ್ರನಂತೆ ಬಂದ. ಸೀತಾರಮಾ ಸಂಭವ, ಸೌಮಿತ್ರಿಂದು ಶುಭೋದಯ, ಚಂದ್ರನಂಥವನು ಲಕ್ಷ್ಮಣ. ಆಮೇಲೆ ಭರತ ಸ್ವರ್ಗದ್ರುಮೋತ್ಪಾದಕ, ಭರತ ಅನ್ನುವ ಕಲ್ಪವೃಕ್ಷ ಬಂತು. ವಾತಾನಂದನ ಕಾಮಧೇನು ಜನಕ, ವಾಯುಪುತ್ರ ಶ್ರೀಮದ್ ಆಂಜನೇಯ ಸ್ವಾಮಿ ಅನ್ನುವ ಆ ಕಾಮಧೇನು ಹೊಮ್ಮಿತು. ಪೌಲಸ್ತ್ಯ ಹಾಲೋದ್ಗಮ, ಪೌಲಸ್ತ್ಯ ಅನ್ನುವ ಹಾಲಾಹಲವೂ ಬಂತು. ಮತ್ತು ಕಡೆಗೆ ಬಂದದ್ದು ಶ್ರೀರಾಮ ಅನ್ನುವ ಅಮೃತ. ಶ್ರೀರಾಮಾಮೃತ ಜನ್ಮಭೂ ವಿಜಯತೆ ರಾಮಾಯಣ ಅಬ್ಧಿ ಸದಾ ಅಂತ ರಾಮಾಯಣ ಸುಧಾ ಸಮುದ್ರಕ್ಕೆ ವಿಜಯವನ್ನು, ಗೌರವವನ್ನು ಆಶಂಸನೆ ಮಾಡುವುದಾಗಿದೆ. ನಮ್ಮ ಪಾರಂಪರಿಕವಾಗಿ ವೇದವೇದ್ಯೆ ಪರೇ ಪುಂಸಿ ಜಾತೆ ದಶರಥಾತ್ಮಜೆ ವೇದ ಪ್ರಾಚೇತಸಾದಾಸೀತ್ ಸಾಕ್ಷಾತ್ ರಾಮಾಯಣಾತ್ಮನ ಅಂತ ವೇದವೇ ರಾಮಾಯಣ ರೂಪವನ್ನು ಪಡೆದು ಬಂದಿತು. ಆ ವೇದ ದ್ರಷ್ಟಾರ ಮಹರ್ಷಿ ವಾಲ್ಮೀಕಿಗಳು. ಇನ್ನು ಅಲ್ಲಿರುವ ವೇದ ಪ್ರತಿಪಾದ್ಯ ಆತ್ಮತತ್ವವೇ ರಾಮತತ್ವ ಅನ್ನುವ ಶ್ಲೋಕ ಪ್ರಸಿದ್ಧ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ಒಂದೇ ವಾಲ್ಮೀಕಿ ಕೋಕಿಲಂ. ಬಹಳ ಪ್ರಸಿದ್ಧ ಧ್ಯಾನ ಶ್ಲೋಕಗಳಲ್ಲಿ ಒಂದು. ರಾಮಾಯಣ ರಸಾಲ ವೃಕ್ಷದ ಮೇಲೆ ರಾಮ ಅಂತ ಮಧುರವಾಗಿ ಅದು ಕುಹೂರವನ್ನು ಮಾಡುವ ಕೋಗಿಲೆ ವಾಲ್ಮೀಕಿ ಮಹರ್ಷಿ ಕಾವ್ಯ
ಶೈಲ ಕಾವ್ಯ ಶಿಖರದ ಮೇಲೆ, ಕಾವ್ಯ ವೃಕ್ಷದ ಮೇಲೆ ನೆಲೆ ನಿಂತಂಥದ್ದು ಅಂತ ನಾವು ಕಂಡಿದ್ದೀವಿ. ಅದೇ ರೀತಿ ನಿಸ್ವಾರ್ಥ ಸೇವೆಯ ಪರಮ ಸಾಕಾರವಾದ ಹನುಮಂತನನ್ನು ಗೋಷ್ಪದೀಕೃತ ವಾರಾಶಿಂ ಮಶಗೀಕೃತ ರಾಕ್ಷಸಂ ರಾಮಾಯಣ ಮಹಾಮಾಲಾ ರತ್ನಂ ವಂದೇನಿಲಾತ್ಮಜಂ ಅಂತ ಸಮುದ್ರವನ್ನು ಗೋಷ್ಪಾದ ಮಾತ್ರವಾಗಿ, ಒಂದು ಗೋವು ನೆಲವೂರಿದರೆ ಕೆಸರಿನಲ್ಲಿ ಕಾಲೂರಿದಾಗ ಆ ಗೊರಸು ಹಳ್ಳ ಬಿದ್ದು ಎಷ್ಟು ನೀರು ತುಂಬಿಕೊಳ್ಳುತ್ತೋ ಆ ಮಾತ್ರದ ನೀರಿಗೆ ಗೋಷ್ಪದ ಅಂತ ಕರೀತಾರೆ. ಗೋಷ್ಪದೀಕೃತ ವಾರಾಶಿ, ಅಷ್ಟು ಮಾತ್ರದ ನೀರೆಂಬಂತೆ ಮಾಡಿ ಸಮುದ್ರವನ್ನು ದಾಟಿದವನು. ಮಶಕೀಕೃತ ರಾಕ್ಷಸಂ, ಬಹಳ ಸುಂದರವಾದಂಥ ರೂಪಕಾಲಂಕಾರ ಇದು. ಇನ್ನು ರಾಕ್ಷಸರನ್ನೆಲ್ಲ ಸೊಳ್ಳೆಗಳಂತೆ ಮಾಡಿಕೊಂಡು ನುಂಗಿ ನೊಣದವನು. ರಾಮಾಯಣ ಮಹಾಮಾಲೆಯ ನರ್ಘ್ಯ ಜೀವರತ್ನ ಆತ ಹನುಮಂತ. ಶ್ವಾಸ ರಾಮಾಯಣದ ಉಚ್ಛ್ವಾಸ ನಿಶ್ವಾಸ ಅನಿಲಾತ್ಮಜ ಅಂತನ್ನುವ ಆ ಶ್ಲೋಕವನ್ನು ಭಾವಿಸಿಕೊಂಡು ನಾನು ವಾಲ್ಮೀಕಿ ಗಿರಿಸಂಭೂತ ರಾಮಸಾಗರಗಾಮಿನಿ ಪೂನಾತು ಭುವನಂ ಪುಣ್ಯ ರಾಮಾಯಣ ಮಹಾನದಿ ಅಂತ ಆ ಧ್ಯಾನ ಶ್ಲೋಕಗಳಲ್ಲಿ ಬರುವ ಮತ್ತೊಂದು ಶ್ಲೋಕವನ್ನು, ರಾಮಾಯಣ ಮಹಾನದಿ ವಾಲ್ಮೀಕಿ ಅನ್ನುವ ಹಿಮಾಚಲ ಪರ್ವತದಿಂದ ಹರಿದು ಬಂದದ್ದು ವಾಲ್ಮೀಕಿ ಗಿರಿಸಂಭೂತ, ಮತ್ತು ರಾಮ ಸಮುದ್ರವನ್ನು ಸೇರತಕ್ಕಂಥದ್ದು. ರಮತೆ ಇತಿ ರಮಯತಿ ಇತಿ ರಾಮಃ ಅಂತ ರಮುಧಾತುವಿನಿಂದ ಆನಂದ ಸ್ವರೂಪಿ ಆನಂದ ಪ್ರದಾತೃ ಎರಡೂ ಆದ ರಾಮತತ್ವಕ್ಕೆ ಆ ಸೇರಿಕೆ ಆದಂಥದ್ದು. ಒಂದು ನದಿಯ ಉದ್ಗಮ, ಮತ್ತೊಂದು ನದಿಯ ಮುಖ, ಪರಮಗತಿ ಚರಮಗತಿ. ಆ ಮಧ್ಯದಲ್ಲಿ ಜೀವನಾಡಿಯನ್ನು ಸಂತೋಷಪಡಿಸ್ತಕ್ಕಂಥ ಜೀವಾತುಭೂತವಾದ ರಾಮಾಯಣ ಮಹಾನದಿಗೆ ಆಶಂಸನೆಯ ಮಂಗಳವನ್ನು ಮಾಡಿಕೊಳ್ತಾ, ನಮ್ಮ ಸಮಕಾಲೀನ ಸಂಸ್ಕೃತ ಕವಿಗಳಲ್ಲಿ ತುಂಬ ಹೃದಯನಾದ ಉತ್ತಮನಾದ ನನ್ನ ಗೆಳೆಯ ಶಂಕರ್ ವಾಲ್ಮೀಕಿ ಮಹರ್ಷಿಗಳ ಬಗ್ಗೆ ಹೇಳಿದ ಒಂದು ಪದ್ಯವನ್ನು ಸ್ಮರಣೆ ಮಾಡಿಕೊಳ್ತೀನಿ. ಪಾರಂಪರಿಕವಾದ ಶ್ಲೋಕಗಳಿವೆ, ಆದರೆ ನಮ್ಮ ಕಾಲದ ಒಳ್ಳೆಯ ಕವಿಯೊಬ್ಬರು ವಾಲ್ಮೀಕಿಗಳನ್ನು ಎಷ್ಟು ಗೌರವಿಸಿದ್ದಾರೆ ಎನ್ನುವುದು ಮತ್ತು ಅದೆಷ್ಟು ಕಾವ್ಯಮಯವಾಗಿದೆ ಎನ್ನುವುದನ್ನು ನಾವು ಗಮನಿಸಬೇಕು. ಆದ್ಯಪದ್ಯ ಪ್ರಣೇತಾರಂ ಪ್ರಪದ್ಯೇ ಯದ್ಭುವೋ ಅಭವತ್ ವಾಚಕಲ್ಪಾಂತ ಪರ್ಯಂತ ಕೀರ್ತಿ ಕಾರ್ತಾಂತಿಕೋ ವಿಧಿ ಅಂತ. ವಾಚಃ ಮಾತಿನ ಒಂದು ಬದುಕು ಎಂಥದ್ದು ವಾಲ್ಮೀಕಿದು, ವಾಲ್ಮೀಕಿ ಬಾಯಿಂದ ಬಂದಂಥ ರಾಮಾಯಣದ ಬದುಕು ಎಂಥದ್ದು ಅಂತ ಹೇಳೋದಕ್ಕೆ ಬ್ರಹ್ಮನೇ ಸಾಕ್ಷಾತ್ತಾಗಿ ಬಂದದ್ದು. ನಮಗೆ ಗೊತ್ತಿದೆ, ವಾಲ್ಮೀಕಿ ರಾಮಾಯಣದಲ್ಲಿ ಶ್ಲೋಕ ಏವ ತ್ವಯಾ ಬದ್ಧ ನಾತ್ರ ಕಾರ್ಯ ವಿಚಾರಣ ಅಂತ ಬ್ರಹ್ಮನೇ ಬಂದು ಮಾನಿಷಾದ ಪ್ರತಿಷ್ಠಾಪ್ತು ಅಗಮ ಶಾಶ್ವತಿ ಸಮಾಹ ಇತ್ಯಾದಿ ಶ್ಲೋಕಗಳನ್ನು ಮಾದರಿಯಲ್ಲಿಟ್ಟುಕೊಂಡು ನೀನು ಮುಂದೆ ರಾಮಾಯಣವನ್ನು ಬರೀ, ಬೆಳಗ್ಗೆ ನಾರದರು ಹೇಳಿದ ಕಥೆಯನ್ನು ಮುಂದುವರಿಸಿಕೊಂಡು ಹೋಗು, ಆ ಕಥಾ ಬೀಜವನ್ನು ಹೆಮ್ಮರವಾಗಿ ಬೆಳೆಸು ಅಂತಂದದ್ದು. ಅದಕ್ಕೆ ಆದ್ಯ ಪದ್ಯ ಪ್ರಣೇತಾರ, ಮೊದಲ ಪದ್ಯವನ್ನು ನಿರ್ಮಾಣ ಮಾಡಿದ್ದು. ಅದಕ್ಕೆ ನಮ್ಮ ಗಂಗಾದೇವಿ ಹೇಳ್ತಾಳೆ, ಚೇತಸೋಸ್ತು ಪ್ರಸಾದಾಯ ಸತಾಂ ಪ್ರಾಚೇತಸೋ ಮುನಿ ಪೃಥಿವ್ಯಾಂ ಪದ್ಯ ನಿರ್ಮಾಣ ವಿದ್ಯಾಯ ಪ್ರಥಮಂ ಪದಂ ಅಂತ. ಈ ಭೂಮಿಯಲ್ಲಿ ಪದ್ಯವಿದ್ಯೆಗೆ ಮೊದಲ ಹೆಜ್ಜೆಯಾದಂಥ, ಮೊದಲ ಮಾರ್ಗದರ್ಶಿಯಾದಂಥ ಆ ಮಹರ್ಷಿ ವಾಲ್ಮೀಕಿಗಳಿಗೆ ನನ್ನ ನಮಸ್ಕಾರ. ನಮ್ಮ ಅಂತರಂಗವನ್ನು ಅವರ ಮಾತು, ಅವರ ಮನಸ್ಸು, ಅವರ ಅನುಗ್ರಹ ಪ್ರಸನ್ನಗೊಳಿಸಲಿ ಅಂತ. ಹಾಗೆ ಪ್ರಪದ್ಯೆ ಆ ವಾಲ್ಮೀಕಿಗಳನ್ನು ನಾನು ಶರಣಾಗುತ್ತೀನಿ. ಯದ್ಭುವೋ ಭವತ್, ಯಾರಿಂದ ಹುಟ್ಟಿದ ಮಾತು ಏನಾಯಿತು ಅಂದರೆ ಕಲ್ಪಾಂತ ಪರ್ಯಂತ ಕೀರ್ತಿ ಕಾರ್ತಾಂತಿಕ ವಿಧಿ ಅಭೂತ್. ಮಗುವೊಂದು ಹುಟ್ಟಿದರೆ ಅದರ ಜಾತಕ ನೋಡಿಸಿ ಅದರ ಆಯುರ್ಮಾನ, ಅದಕ್ಕೆ ಭಾಗ್ಯ ಇತ್ಯಾದಿಗಳನ್ನೆಲ್ಲವನ್ನೂ ಹೇಳ್ತಾರಲ್ಲ. ಜನನೀ ಜನ್ಮ ಸೌಖ್ಯಾನಾಂ ಅಂತೆಲ್ಲ ಹೇಳ್ತಾರಲ್ಲ. ವರ್ಧನೀ ಕುಲಸಂಪದಾಂ ಅಂತ ಲಿಖ್ಯತೆ ಜನ್ಮಪತ್ರಿಕಾ. ಆ ಜನ್ಮಪತ್ರಿಕೆಯನ್ನು ಬರೆಯುವ ಜೋಯಿಸನಾಗಿ ನಾಲ್ಮೊಗದ ಬ್ರಹ್ಮನೇ ಬಂದ. ಕೀರ್ತಿ ಕಾರ್ತಾಂತಿಕ ವಿಧಿ ಅಭೂತ್ಯಸ್ಯ ಸಹ ಮಹರ್ಷಿ ತಮಹಂ ಪ್ರಪದ್ಯೆ ಅಂತ ಹೇಳಿರುವಂಥದ್ದು. ಈ ರೀತಿ ನಮ್ಮ ಪರಂಪರೆ ಮಹರ್ಷಿಗಳಿಗೆ, ಅವರ ಕೃತಿಗೆ ದೊಡ್ಡ ಗೌರವವನ್ನು ಕೊಡ್ತಾ ಬರ್ತಾ ಇದೆ. ರಾಮಾಯಣದ ಪರಂಪರೆ ತುಂಬ ತುಂಬ ದೊಡ್ಡದು. ಅದರ ಪರ ವಿರೋಧವಾಗಿ ಯಥೇಷ್ಟವಾಗಿದೆ. ನಾನು ಈ ದಿವಸ ಒಂದಿಷ್ಟು ಅದರ ಬಗ್ಗೆ ಕೆಲವು ಮಾತುಗಳನ್ನು ಹೇಳ್ತೀನಿ. ಅಂದರೆ ರಾಮಾಯಣದ ಪರಂಪರೆ, ಅದಕ್ಕೆ ಸಿಕ್ಕ ಗೌರವ, ಅದು ಹೇಗೆ ಅವಿಚ್ಛಿನ್ನವಾಗಿ ಮುಂದುವರಿಯಿತು ಅನ್ನುವುದರ ಒಂದು ನೀಲ ನಕಾಶೆಯನ್ನು ಕೊಡಬೇಕು ಅನ್ನುವ ಸಾಮಾನ್ಯವಾದ ಪ್ರಯತ್ನ ಅಷ್ಟೇ. ಇದು ತುಂಬ ವಿದ್ವತ್ತಾಪ್ರಿಯವಾಗುವಂಥದ್ದು ಅಂತಲ್ಲ, ಸಾಮಾನ್ಯರಿಗೂ ಒಂದು ಚಿತ್ರಣ ಇರಬೇಕು. ವಾಲ್ಮೀಕಿ ರಾಮಾಯಣ ಒಂದು ಮಹಾವಟವೃಕ್ಷವಾಗಿ ಶಾಖೋಪಶಾಖೆಗಳಾಗಿ ಮೇಲಿಂದ ಬಂದಂಥ ಬೀಳಲುಗಳನ್ನೆಲ್ಲ ಬಿಟ್ಟುಕೊಂಡು ಹೆಮ್ಮರವಾಗಿ ಬೆಳೆದಿದೆ, ನಿತ್ಯ ಹರಿದ್ವರ್ಣದಿಂದ ಶೋಭಿಸ್ತಾ ಇದೆ ಅನ್ನುವುದನ್ನು ಗಮನದಲ್ಲಿಟ್ಟುಕೊಳ್ಳೋದಕ್ಕೆ ಅಂತ.
ನಮ್ಮ ಡಾಕ್ಟರ್ ವಿ ರಾಘವನ್ ಅವರು ಡಿ ವಿ ಜಿ ಅವರಿಗೆ ತುಂಬ ಆತ್ಮೀಯರಾದಂಥವರು, ಡಿ ವಿ ಜಿ ಅವರಲ್ಲಿ ತುಂಬ ಗೌರವವಿಟ್ಟಂಥ ಮಹಾವಿದ್ವಾಂಸರು. ಅವರು ರಾಮಾಯಣವನ್ನು ಕುರಿತು ತುಂಬ ದೊಡ್ಡ ಸಂಶೋಧನೆಗಳನ್ನು ಮಾಡಿದಂಥವರು. ಪ್ರಾಯಶಃ ನಮ್ಮ ದಕ್ಷಿಣ ಭಾರತದಲ್ಲಿ ಅಷ್ಟು ವಿಶದವಾಗಿ ರಾಮಾಯಣದ ಅನೇಕ ಮುಖಗಳನ್ನು ಅಧ್ಯಯನ ಮಾಡಿ ಬರವಣಿಗೆ ಮಾಡಿದಂಥ ಮತ್ತೊಬ್ಬ ವಿದ್ವಾಂಸರು, ಅಂತಾರಾಷ್ಟ್ರೀಯ ಖ್ಯಾತಿಯವರು ರಾಘವನ್ ಅವರನ್ನು ಬಿಟ್ಟರೆ ಮತ್ತೊಬ್ಬರಿಲ್ಲ. ಅವರ ಅಧ್ಯಯನದ ಕೆಲವು ಸೂಕ್ಷ್ಮಗಳನ್ನು, ಸ್ವಾರಸ್ಯಗಳನ್ನು ಪ್ರಸ್ತಾವಿಸುವುದಾದರೆ, ಅವರು ವ್ಯಾಸರಿಗೆ ಕೂಡ ವಾಲ್ಮೀಕಿಗಳೇ ಸ್ಫೂರ್ತಿ ಅನ್ನುವುದನ್ನು ಬಹಳ ಸೊಗಸಾಗಿ ಬೃಹದ್ಧರ್ಮ ಪುರಾಣ ಅನ್ನುವ ಒಂದು 13ನೇ ಶತಾಬ್ದದ ಒಂದು ಪುರಾಣದಲ್ಲಿ ಒಂದು ಸ್ವಾರಸ್ಯಕಾರಿಯಾದ ಸಂದರ್ಭ ಬರುತ್ತದೆ. ಅದನ್ನು ಅವರು ಉಲ್ಲೇಖಿಸ್ತಾರೆ. ವಾಲ್ಮೀಕಿ ಮಹರ್ಷಿಗಳಿಗೆ ಬ್ರಹ್ಮ ಹೇಳ್ತಾನಂತೆ, ನೀನು ರಾಮಾಯಣ ಬರೆದಾಯ್ತಲ್ಲ, ಇನ್ನು ಮಹಾಭಾರತವನ್ನು ಬರಿ ಅಂತ ಹೇಳಿಬಿಟ್ಟಿದ್ರೆ. ಆಗ ವಾಲ್ಮೀಕಿಗಳು ಹೇಳ್ತಾರೆ, ಕೃತಂ ರಾಮಾಯಣಂ ಬ್ರಹ್ಮನ್ ವ್ಯಕ್ತಂ ಮೋಕ್ಷಸ್ಯ ಸಾಧನಂ ನಿಸ್ಸಂದೇಹೋ ಹ್ಯಹಂ ಭೂತಃ ಕ್ಷೋಭ ಮೋಹ ವಿವರ್ಜಿತ. ರಾಮಾಯಣವನ್ನು ಬರೆದೆ, ನನಗೆ ಎಲ್ಲ ದ್ವಂದ್ವಗಳು ನಿವಾರಣೆಯಾದದ್ದು, ಎಲ್ಲ ದ್ವಂದ್ವಗಳ ನಿವಾರಣೆಯಾಗಿ ಕೃತಕೃತ್ಯತೆ ಬಂತು, ಸಂದಿಗ್ಧತೆ ಉಳಿದಿಲ್ಲ, ಗೊಂದಲ ಉಳಿದಿಲ್ಲ. ಹಾಗಾಗಿ ಅಂತರಂಗದಲ್ಲಿ ಯಾವ ಭಾವಕ್ಷೋಭೆ ಇಲ್ಲ. ಹಾಗಿದ್ದಾಗ ಏನು ಬರೆಯಲಿ, ನನಗೆ ಬರೆಯೋಕ್ಕಾಗೋಲ್ಲ ಅಂತ. ಅಂದರೆ ಎಷ್ಟು ದೊಡ್ಡ ಕಾವ್ಯ ಬರೆಯಬೇಕಾದರೂ ಮನಸ್ಸಿನಲ್ಲಿ ಒಂದು ಸಂಚಲನ ಇರಬೇಕು. ರಾಮಾಯಣದ ಉದ್ಗಮವೇ ಆದದ್ದು ಆ ಕ್ರೌಂಚ ಮಿಥುನದಲ್ಲಿ ಒಂದನ್ನು ಬೇಡ ಕೊಂದದ್ರಿಂದ. ಅಂದರೆ ಶೋಕ ಶ್ಲೋಕತ್ವಮಾಗತಃ, ಶೋಕವೇ ಶ್ಲೋಕರೂಪವಾಗಿ ಬಂದಂಥದ್ದು. ಈಗ ನನಗೆ ಆ ಥರದ್ದು ಯಾವುದೂ ಶೋಕವಿಲ್ಲ. ತರತಿ ಶೋಕಮಾತ್ಮವಿತ್, ದಾಟಿದ್ದಾಗಿದೆ, ಇನ್ನು ಯಾವುದೇ ಹೊಯ್ದಾಟವಿಲ್ಲ. ಹೊಯ್ದಾಟ ಯಾವುದು ಇಲ್ಲದೆ ಇದ್ದರೆ ಆಪ್ತಕಾಮನಿಗೆ ಮಾಡಬೇಕು ಅನ್ನೋದು ಏನೂ ಇಲ್ಲ. ಜೀವನ್ಮುಕ್ತನಿಗೆ ಏನು ಮಾಡಬೇಕು, ಕಿಂತೇನ ಕರ್ಮ ಅಂತ ಅನಿಸ್ತಾ ಇರ್ತದೆ. ಕಾವ್ಯವೇ ಬದುಕಾಗಿ ಬಿಟ್ಟಾಗ ಪ್ರತ್ಯೇಕವಾದ ಮತ್ತೊಂದು ಸೃಷ್ಟಿ ಹಾಕಬೇಕು. ಯಾವುದೇ ಸೃಷ್ಟಿಗೂ ಒಂದೆಳೆಯ ರಜೋಗುಣ ಬೇಕು. ಅದು ಎಷ್ಟೇ ಸತ್ವಾಧೀನವಾಗಿದ್ದರೂ ಅದೊಂದು ರಜಸ್ಸು. ಆಮೇಲೆ ಒಂದಿಷ್ಟು ಭಾವಗಳ ಹೊಯ್ದಾಟವನ್ನು ಅಂತರಂಗ ಅನುಭವಿಸಬೇಕು. ಹಾಗಾಗದೇ ಇದ್ದರೆ ಅದು ಪ್ರಯೋಜನವಾಗುವುದಿಲ್ಲ. ಅದಕ್ಕೆ ಶೃಂಗಾರಿ ಚೇತ್ ಕವಿಕಾವ್ಯೇ ಜಾತಂ ರಸಮಯಂ ಜಗತ್ ಸಯೇವ ವೀತರಾಗಶ್ಚೇತ್ ಸರ್ವಂ ನೀರಸಮೇವಹಿ ಅಂತ ಆನಂದವರ್ಧನ ಹೇಳ್ತಾನೆ. ಹಾಗಾಗಿ ನನಗೆ ಯಾವುದೂ ಇಲ್ಲ ಅಂತ. ಇದು ಅರ್ವಾಚೀನ ಕೃತಿ ಒಂದಾಯಿತು, ಮಧ್ಯಕಾಲೀನ ಕೃತಿ, ಅದರಲ್ಲಿ ಬಂದ ಮಾತು ಅಂತಂದರೂ ಅದರ ತತ್ವ ದರ್ಶನ ತುಂಬ ದೊಡ್ಡದಾಗಿ ತೋರುತ್ತದೆ. ಹಾಗಾಗಿ ನನಗೆ ಮಹಾಭಾರತವನ್ನು ಬರೆಯೋದಕ್ಕೆ ಯಾವ ಪ್ರೇರಣೆಯೂ ಇಲ್ಲ. ಆದರೆ ಕಾವ್ಯಬೀಜಂ ಸನಾತನಂ ಅಂತ ಯಾವುದಿದೆ ಅದನ್ನು ವ್ಯಾಸರಲ್ಲಿ ಆರೋಪ ಮಾಡ್ತೀನಿ ಅಂತ. ಐ ಶಾಲ್ ಇನಿಷಿಯೇಟ್ ಭಗವಾನ್ ವ್ಯಾಸ, ಅದನ್ನು ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟಿದನವೆ. ತೇಷು ತೇಷು ಪುರಾಣೇಶು ಮಹಾಭಾರತ ಏವಚ ಯತ್ರ ರಾಮಚರಿತ್ರಂ ಸ್ಯಾತ್ ತದಹಂ ತತ್ರ ಶಕ್ತಿಮಾನ್. ಎಲ್ಲಿ ರಾಮಾಯಣದ ಕಲ್ಪನೆಗಳಿವೆ ಅಲ್ಲೆಲ್ಲ ನಾನು ಶಕ್ತಿಶಾಲಿಯಾಗಿದ್ದೇ ಇರ್ತೀನಿ. ಎಲ್ಲ ಪುರಾಣಗಳಲ್ಲಿಯೂ ಅಷ್ಟೋ ಇಷ್ಟೋ ಚಿಕ್ಕದಾಗಿಯೋ ದೊಡ್ಡದಾಗಿಯೋ ರಾಮಾಯಣದ ಪ್ರಸ್ತಾವ ಇದೆ. ಇನ್ನು ಮಹಾಭಾರತದಲ್ಲಂತೂ ವನಪರ್ವದಲ್ಲಿ ರಾಮೋಪಾಖ್ಯಾನ ಅನ್ನುವ ಒಂದು ರೂಪದಲ್ಲಿ ಒಂದು ಉತ್ತರಕಾಂಡದ ವಿವರಗಳನ್ನು ಒಳಗೊಳ್ಳದೆ ಇನ್ನೆಲ್ಲವೂ ಕೂಡ ರಾಮಾಯಣ ಬಂದಿದೆ. ಹೀಗಾಗಿ ಎಲ್ಲಿ ರಾಮಾಯಣವಿದೆಯೋ ಅಲ್ಲಿ ನಾನು ಇರ್ತೀನಿ, ನನಗೆ ಅಜರಾಮರತ್ವ ಸಿದ್ಧಿಸಿದೆ ಅಂತನ್ನುವ ಮಾತು ಬರ್ತದೆ. ಇದೇ ಸಂದರ್ಭದಲ್ಲಿ ನಾವು ನಮ್ಮ 10ನೇ ಶತಮಾನದ ಸಂಸ್ಕೃತ ಆಲಂಕಾರಿಕ ಕವಿ ನಾಟಕಕಾರ ರಾಜಶೇಖರನ್ನ ನೆನಪು ಮಾಡಿಕೊಂಡ್ರೆ ಅವನ ಬಾಲರಾಮಾಯಣ ನಮಗೆ ಪೂರ್ಣವಾಗಿ ಸಿಕ್ಕಿಲ್ಲ. ಅದಕ್ಕೆ ಪ್ರಚಂಡ ಪಾಂಡವ ಅಂತ ಕೂಡ ಒಂದು ಪರ್ಯಾಯ ನಾಮಧೇಯ ಇದೆ. ಆ ಮೊದಲನೇ ಅಂಕದಲ್ಲಿಯೇ ವ್ಯಾಸ ವಾಲ್ಮೀಕಿ ಇಬ್ಬರು ರಂಗಸ್ಥಳಕ್ಕೆ ಬರ್ತಾರೆ ಮಾತಾಡಿಕೊಂಡು. ಬಹಳ ಸುಂದರವಾದ ಕಲ್ಪನೆ. ಆಗ ವ್ಯಾಸರು ವಾಲ್ಮೀಕಿಗೆ ತಮ್ಮ ಮಹಾಭಾರತದ ಬೆಳವಣಿಗೆ ಎಷ್ಟು ಮಟ್ಟಿಗಾಗಿದೆ ಅಂತ ರಿಪೋರ್ಟ್ ಕೊಡ್ತಾರೆ. ಆ ಸಂದರ್ಭದಲ್ಲಿ ಉಪಾಧ್ಯಾಯ ಅಂತ ವ್ಯಾಸರು ವಾಲ್ಮೀಕಿಗಳನ್ನು ಸಂಬೋಧನೆ ಮಾಡ್ತಾರೆ. ಮಧುಮಯ ಭಣಿತೀನಾಂ ಮಾರ್ಗದರ್ಶಿ ಮಹರ್ಷಿ ಎನ್ನುವ ಭೋಜರಾಜನ ಚಂಪು ರಾಮಾಯಣದ ಮಾತು ಏನಿದೆ, ಈ ದೃಷ್ಟಿಯಿಂದ ವ್ಯಾಸರಿಗೂ ಮಾರ್ಗದರ್ಶಕರಾದಂಥವರು ಅನ್ನುವ ಭಾವ ನಮಗೆ ತೋರುತ್ತದೆ. ಪ್ರಥಮ ಕವಿ ಅಂತನ್ನ ಕೂಡ ಉಲ್ಲೇಖ ಅಲ್ಲಿ ಬರ್ತದೆ. ನಮಗೆ ನೋಡಿದಾಗ ವ್ಯಾಸರಿಗೂ ಸ್ಫೂರ್ತಿ ಸ್ಥಾನದಲ್ಲಿದ್ದಂಥವರು, ಗುರುಸ್ಥಾನದಲ್ಲಿದ್ದವರು ವಾಲ್ಮೀಕಿ ಮಹರ್ಷಿಗಳು ಅನ್ನುವುದು ತಿಳಿಯುತ್ತದೆ. ಮತ್ತು ಆ ಸಂಕೇತವೇ ಬಹಳ ದೊಡ್ಡದಾದದ್ದು. ಗೋಪಾಲಕೃಷ್ಣ ಅಡಿಗರು ಹೇಳ್ತಾರಲ್ಲ, ಹುತ್ತಗಟ್ಟದ ಚಿತ್ತ ಕೆತ್ತೀತೆ ರಾಮನಂಥ ದಿವ್ಯ ರೂಪವನ್ನು ಕೆತ್ತೋದಕ್ಕೆ ಚಿತ್ತ ಹುತ್ತಗಟ್ಟಬೇಕು ಅಂತ. ನಮ್ಮ ಕುವೆಂಪು ಅವರ ರಾಮಾಯಣ ದರ್ಶನದ ಮುಖ ಪುಟದಲ್ಲಿ ಇರುವುದು ಅದೇ ಹುತ್ತದ ಚಿತ್ರವೇ. ಅದನ್ನು ಚಿತ್ರ ಬರಕೊಟ್ಟವರು ಒಳ್ಳೆ ತತ್ವಶಾಸ್ತ್ರಜ್ಞರಾದ ವಿದ್ವಾಂಸರು ಪ್ರೊಫೆಸರ್ KB ರಾಮಕೃಷ್ಣರಾಯರು. ಅಂದರೆ ಒಬ್ಬ ತತ್ವಶಾಸ್ತ್ರಜ್ಞ ಚಿತ್ರಕಲಾ ಕೋವಿದನಾಗಿ ಮತ್ತೊಬ್ಬ ವಿದ್ವತ್ ಕವಿಯ ಕೃತಿಗೆ
ಮುಖಚಿತ್ರವನ್ನು ಬರೆದದ್ದು, ಅದು ಆ ಸಂಕೇತವನ್ನು ಒಳಗೊಂಡಿದೆ. ಹುತ್ತ ಆ ಬಗೆಯಲ್ಲಿ ನೆಲದಿಂದ ಎದ್ದು ಬಂದದ್ದು. ಯಾರೋ ನಿರ್ಮಾಣ ಮಾಡ್ತಾರೆ, ಯಾರೋ ಅದರಲ್ಲಿರ್ತಾರೆ. ಆದರೆ ಅದರ ಒಳಗಿರುವ ಸ್ಥಿತಿ ಎಂಥದ್ದು, ಒಂದು ಧ್ಯಾನಶೀಲತೆಯ ಸ್ಥಿತಿ. ಅದನ್ನು ಗಮನಿಸಿಕೊಂಡಾಗ ಅಂತರಂಗವನ್ನು ಒಳಕ್ಕೆ ತಂದುಕೊಂಡು ಬಹಿರ್ಮುಖವಾಗದೆ ಅಂತರ್ಮುಖವಾಗಿ ನೋಡಿದಾಗ ಬರುವ ಸ್ವರೂಪ ಅಂತ ತುಂಬ ಸ್ವಾರಸ್ಯಕಾರಿಯಾಗಿ ನಮ್ಮಲ್ಲಿ ಗೊತ್ತಾಗಿದೆ. ಚೆನ್ನೈನಲ್ಲಿ ತಿರುವಾನ್ಮಿಯೂರ್ ಅಂತ, ವನ್ಮಿಯೂರ್ ಅಂತ, ಅದನ್ನು ತಿರು ಅನ್ನುವ ಶ್ರೀಕಾರವನ್ನು ಸೇರಿಸಿ ತಿರುವನ್ಮಿಯೂರ್ ಅಂತ ಹೇಳ್ತಾರೆ. ಅಡೆಯಾರಿಂದ ಮುಂದಕ್ಕೆ ಒಂದು ಪ್ರದೇಶ, ಅದೀಗ ಮುಖ್ಯ ನಗರದ ಭಾಗವೇ ಆಗಿದೆ. ಅಲ್ಲಿ ವಾಲ್ಮೀಕಿಗಳು ಇದ್ದದ್ದು ಅಂತ ಹೇಳಿಬಿಟ್ಟು, ಅಂದರೆ ಎಲ್ಲೆಲ್ಲಿ ಕೂಡ ವಾಲ್ಮೀಕಿಗಳು ಇರೋದಕ್ಕೆ ಸಾಧ್ಯ ಅನ್ನುವುದನ್ನು ತೋರ್ಪಡಿಸುವಂಥದ್ದು. ಇತ್ತ ಕಡೆಗೆ ಅವಂತಿ ಕ್ಷೇತ್ರ ಅಂತ ಕರೀತಾರೆ, ಮುಳಿಬಾಗಲ ಹತ್ತಿರ ಇರತಕ್ಕಂಥ ಆವನಿ, ಅಲ್ಲಿಯೇ ಸೀತಮ್ಮ ಇದ್ದದ್ದು, ಅಲ್ಲಿಯೇ ಲವಕುಶರನ್ನು ಹೆತ್ತದ್ದು, ಅಲ್ಲಿಯೇ ಆಕೆಗೆ ಬಾಣಂತನವಾಯಿತು, ಅಲ್ಲಿಯೇ ಲವಕುಶರ ಒಂದು ಹೆರಿಗೆ ಬಟ್ಟೆಗಳನ್ನೆಲ್ಲ ಒಗೆದದ್ದು, ಆ ಕೆರೆ ನೀರು ಈಗೂ ಕೂಡ ಅರಿಶಿಣದ ಬಣ್ಣದಲ್ಲಿ ಇದೆ, ಅದಕ್ಕೇನೆ ಅಲ್ಲಿಯೇ ವಾಲ್ಮೀಕಿಗಳ ಆಶ್ರಮ ಇದ್ದದ್ದು ಅಂತ ಹೀಗೆಲ್ಲ ಪ್ರತಿ ಊರಿನಲ್ಲೂ ನಾವು ನೋಡ್ತೀವಿ, ಪ್ರತಿ ಗ್ರಾಮದಲ್ಲೂ ಕಾಣ್ತೀವಿ. ಇರಲಿ, ಆ ವಿಷಯ ಬೇರೆ. ಹೀಗೆ ಆರಂಭ ಮಾಡಿಕೊಂಡು ನಾವು ರಾಮಾಯಣದ ಮಹತ್ವವನ್ನು ಬೇಕಾದಷ್ಟು ಕಡೆಗಳಲ್ಲಿ ಕಾಣ್ತೀವಿ. ಮಹಾಭಾರತದ ರಾಮೋಪಾಖ್ಯಾನ ವಾಲ್ಮೀಕಿ ರಾಮಾಯಣಕ್ಕಿಂತ ಅಷ್ಟು ಇಷ್ಟು ಭಿನ್ನವಾಗಿದೆ. ಅದರ ಬಗ್ಗೆ ದೊಡ್ಡ ಸಂಶೋಧಕರ ಚರ್ಚೆಗಳು ಬೆಳೆದಿವೆ, ನಾನು ವಿಸ್ತರಿಸಕ್ಕೆ ಹೋಗೋಲ್ಲ. ಆದರೆ ರಾಘವನ್ನವರು ಅಭಿಪ್ರಾಯ ಪಡ್ತಾರೆ, ರಾಮೋಪಾಖ್ಯಾನದ ಒಂದು ಬರವಣಿಗೆ ವಾಲ್ಮೀಕಿ ರಾಮಾಯಣವನ್ನು ಕಂಡೇ ಆಗಿದೆ, ವಾಲ್ಮೀಕಿ ರಾಮಾಯಣವನ್ನು ಅನುಸರಿಸಿಯೇ ಆಗಿದೆ ಅಂತನ್ನೋದನ್ನು ತೋರಿಸ್ತಾರೆ. ವಾಲ್ಮೀಕಿ ರಾಮಾಯಣದ ಪರಿಷ್ಕೃತ ಆವೃತ್ತಿ, ಕ್ರಿಟಿಕಲ್ ಎಡಿಷನ್ ಅಂತ ಯಾವುದಿದೆ, ಅದು ಬರೋಡಾದವರು ಗಾಯಕ್ವಾಡ್ ಓರಿಯೆಂಟಲ್ ಸೀರೀಸ್ನಿಂದಾಗಿ ಹೊರಕ್ಕೆ ತಂದರು. ಹಾಗೆ ತರುವಾಗ ಅದರ ಕಡೆಯ ಕಾಂಡ, ಉತ್ತರಕಾಂಡದ ಸಂಪಾದಕರು UP ಶಾ ಅನ್ನೋರು ಕೂಡ ಈ ದೃಷ್ಟಿಯನ್ನೇ ಪ್ರತಿಪಾದಿಸ್ತಾರೆ. ಇನ್ನೂ ಅನೇಕ ಆಧಾರಗಳನ್ನು ಕೊಟ್ಟು ಮಹಾಭಾರತಕಾರನಿಗೆ ರಾಮಾಯಣದ ಪರಿಚಯವಿತ್ತು ಅಂತ ಹೇಳ್ತಾರೆ. ಆದರೆ ಮಹಾಮಹೋಪಾಧ್ಯಾಯ ಭಾರತ ರತ್ನ ಕಾಣಿಯವರು ಅದನ್ನು ಒಪ್ಪಲ್ಲ. ವಿದ್ವಾಂಸರಲ್ಲಿ ಅಭಿಪ್ರಾಯ ಭೇದಗಳು ಇರುತ್ತವೆ. ಆದರೆ ದೊಡ್ಡ ವಿದ್ವತ್ ಕವಿ ವಿಶ್ವನಾಥ ಸತ್ಯನಾರಾಯಣ ಅವರು ಹೇಳ್ತಾರೆ, ಮಹಾಭಾರತಕ್ಕಿಂತ ರಾಮಾಯಣ ಹಳೆಯದು, ರಾಮಾಯಣಕ್ಕಿಂತ ಮಹಾಭಾರತ ಹಳೆಯದು ಅಂತ. ಅದು ಒಂದು ರೀತಿಯಾಗಿ ಒಂದರೊಳಗೊಂದು ನೀ ಮಾಯೆಯೋ ನಿನ್ನೊಳು ಮಾಯೆಯೋ ಅಂತ. ಮಹಾಭಾರತದ ಕಥೆ ರಾಮಾಯಣಕ್ಕಿಂತ ಈಚಿನದು, ರಾಮಾಯಣದ ಕಥೆ ಮಹಾಭಾರತಕ್ಕಿಂತ ಹಿಂದಿನದು. ಅರೆ, ರಾಮಾಯಣದ ರಚನೆ ಮಹಾಭಾರತಕ್ಕಿಂತ ಈಚಿನದು, ಮಹಾಭಾರತದ ರಚನೆ ರಾಮಾಯಣಕ್ಕಿಂತ ಹಿಂದಿನದು ಅಂತ. ಅದು ಏನೇ ಇರಲಿ, ಇದು ಒಂದು ರೀತಿಯಾಗಿ ನಾವು 8 ಅನ್ನುವ ಆಕಾರವನ್ನು ಬರೆದರೆ ಅದು ಎಲ್ಲಿ ಆದಿ ಎಲ್ಲಿ ಅಂತ್ಯ ಅಂತ ಗೊತ್ತಾಗೋಲ್ಲ. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಹೋಗ್ತಾನೆ ಇರುತ್ತೆ. ಇಟ್ಸ್ ಎ ನೆವರ್ ಎಂಡಿಂಗ್ ಲೂಪ್ ಅಂತಾರಲ್ಲ, ಆ ಬಗೆ ಆದಂಥದ್ದು. ಹಾಗೆ ರಾಮಾಯಣ ಮಹಾಭಾರತಗಳ ಮಹತ್ವ. ಮತ್ತೆ ಪಾಣಿನಿ ಸೂತ್ರಗಳಲ್ಲಿ ರಾಮಾಯಣದ ಉಲ್ಲೇಖವಿಲ್ಲ ಅಂತ ಹೇಳುವುದು ಉಂಟು. ಅದಕ್ಕೆ ಒಂದನ್ನು ನಾವು ಹೇಳಬೇಕಾಗುತ್ತದೆ, ಅನುಲ್ಲೇಖವೇ ತುಂಬ ದೊಡ್ಡ ವಿಷಯವಾಗೋಲ್ಲ. ರಾಘವನ್ನವರು ಕೂಡ ಅದನ್ನು ತುಂಬ ಸ್ಪಷ್ಟವಾಗಿ ಹೇಳ್ತಾರೆ, ಎ ನೆಗೆಟಿವ್ ಎವಿಡೆನ್ಸ್ ಲೈಕ್ ದಿಸ್ ಈಸ್ ನಾಟ್ ಅನ್ ಅಬ್ಸಲ್ಯೂಟ್ ವ್ಯಾಲ್ಯೂ, ಇಸ್ ನಾಟ್ ಆಫ್ ಅನ್ ಅಬ್ಸಲ್ಯೂಟ್ ವ್ಯಾಲ್ಯೂ. ಯಾಕೆಂದರೆ ಅದಕ್ಕೆ ವ್ಯಾಖ್ಯಾನ ಬರೆದ ಪತಂಜಲಿ ತುಂಬ ಅಂತರ ಅಂತಲ್ಲ, ಸುಮಾರು ಒಂದು 400 ವರ್ಷದ ಅಂತರ. ಪತಂಜಲಿಯಲ್ಲಿ ರಾಮಾಯಣದ ಕೆಲವು ಪಾತ್ರಗಳ ಹೆಸರು ಬರ್ತದೆ, ಸ್ಥಳಗಳ ಹೆಸರು ಬರುತ್ತೆ, ಇವೆಲ್ಲ ಉಂಟು. ಉದಾಹರಣೆಗೆ ಕಿಷ್ಕಿಂಧ ಅನ್ನುವ ಹೆಸರಿರ್ಬೋದು, ಗುಹಾ ಅನ್ನುವ ಒಂದು ಅಮುಖ್ಯ ಪಾತ್ರದ ಹೆಸರಿರ್ಬೋದು, ರಾವಣ ಅನ್ನುವ ಮುಖ್ಯ ಪಾತ್ರಧಾರಿಯ ಹೆಸರಿರ್ಬೋದು, ಈ ಥರದ್ದೆಲ್ಲ ಬರುತ್ತದೆ. ಮತ್ತು ಕೆಲವು ಶ್ಲೋಕಗಳು ರಾಮಾಯಣದ್ದೇ ಆಗಿದೆ ಅಂತ ಕೂಡ ಹೇಳ್ತಾರೆ. ಉದಾಹರಣೆಗೆ ಏತಿ ಜೀವಂತಮಾನಂದಂ ಆನಂದೋ ನರಂ ವರ್ಷ ಶತಾದಪಿ ಎನ್ನುವುದು ರಾಮಾಯಣದ ಶ್ಲೋಕ ಅಲ್ಲಿ ಬಂದಿದೆ. ಅದು 2 ಕಡೆ ರಾಮಾಯಣದಲ್ಲಿ ಬರುತ್ತದೆ. ಒಮ್ಮೆ ಹನುಮಂತನಿಗೆ ಸೀತೆ ಹೇಳ್ತಾಳೆ, ಇನ್ನೊಮ್ಮೆ ಭರತ ಹನುಮಂತನಿಗೆ ಹೇಳ್ತಾನೆ ಅಂತೆಲ್ಲ. ಇಲ್ಲ, ಅದು ನಾಣ್ಣುಡಿಯಾಗಿ ಲೋಕ ಪ್ರಸಿದ್ಧವಾದದ್ದು ಅಂತ ಕಾಣಿಯವರು ಹೇಳ್ತಾರೆ. ಏನೇ ಇದ್ದರೂ ರಾಮಾಯಣದ ಅಂತರ್ಗತವಾದ ಪ್ರಾಚೀನ ಉಲ್ಲೇಖವಾಗಿ ಕಾಣಿಸ್ತಕ್ಕಂಥ ಶ್ಲೋಕ. ಅದಲ್ಲದೆ ಕಪಿಚೇಷ್ಟೆಗಳ 1-2 ಶ್ಲೋಕ ಕೂಡ ಉಲ್ಲೇಖಗೊಂಡಿದೆ. ಅದು ವಾಲ್ಮೀಕಿ ಅಲ್ಲ, ಅದು ರಾಮಾಯಣದ್ದೇ ಅಲ್ಲ ಅಂತನ್ನುವ ಭಾವ ಕಾಣಿಯವರು ವ್ಯಕ್ತಪಡಿಸಿದರು. ಇವರು ರಾಘವನ್ನವರು ಅದು ಹೌದು ಅಂತಂತಾರೆ, ರಾಮಾಯಣ ಸಂಪಾದಕರು ಅದು ಹೌದು ಅಂತಂತಾರೆ. ಆದರೆ ಇಷ್ಟಂತೂ ನಿಜ, ಪತಂಜಲಿಗಳಿಗೆ ರಾಮಾಯಣದ ಕಥೆ ಗೊತ್ತಿದ್ದು ಸತ್ಯ. ಯಾವುದು ಒಂದು 400-500 ವರ್ಷಗಳ ಅಂತರದ ಅವಧಿಯೋ ಅಷ್ಟರೊಳಗೆ ಒಂದು ದೊಡ್ಡ ಕಾವ್ಯ ಹುಟ್ಟಿ ಆ ಕಾವ್ಯ ಲೋಕಮಾನ್ಯತೆಯನ್ನು ಪಡ್ಕೊಂಡು ಅದು ಜನಜನಿತವಾಗೋದು ಖಂಡಿತ ಸಾಧ್ಯವಿಲ್ಲ. ಹೀಗಾಗಿ ಪಾಣಿನಿ ಪೂರ್ವದಲ್ಲಿಯೇ ವಾಲ್ಮೀಕಿ ರಾಮಾಯಣ ಇತ್ತು ಅನ್ನೋದು
ನಾವು ಸಾಮಾನ್ಯವಾದ ತರ್ಕದಿಂದ ಕೂಡ ಒಪ್ಪಿಕೊಳ್ಳಬಹುದಾದದ್ದು ಅಂತ ಗೊತ್ತಾಗುತ್ತದೆ. ಇನ್ನು ಕೌಟಿಲ್ಯ ಅಂತೂ ಸ್ಪಷ್ಟವಾಗಿ ಅವನ ಒಂದು ಗ್ರಂಥದಲ್ಲಿ ಮಾನಾದ್ ರಾವಣ ಪರದಾರಾನ್ ಅಪ್ರಯಚ್ಛನ್ ದುರ್ಯೋಧನೋ ರಾಜ್ಯವಂಶಂಚ ಅಂತ ಹೇಳ್ಬಿಟ್ಟು ರಾಜ್ಯಾಂಶಂಚ ಅಂತ ಹೇಳ್ತಾನೆ. ಇಲ್ಲಿ ರಾವಣ ಸ್ತ್ರೀಲೋಭದಿಂದ, ದುರ್ಯೋಧನ ರಾಜ್ಯಲೋಭದಿಂದ ಹಾಳಾದ ಉಲ್ಲೇಖ ಉಂಟು. ಮಾನಾದ್ ರಾವಣ, ಲೋಭಾತ್ ದುರ್ಯೋಧನ. ಈ ರಾವಣನ ಅತಿಮಾನಿತೆಯನ್ನು, ಅತಿ ಕಾಮುಕತೆಯನ್ನು ಉಲ್ಲೇಖ ಮಾಡ್ತಾ ಇದ್ದಾನೆ. ಅದು ಜನಜನಿತವಾದ ಕಥೆಯಾಗಿದ್ದರೆ ಇಲ್ಲದೇ ಇದ್ದರೆ ಕೌಟಿಲ್ಯ ಹೇಳ್ತಾ ಇರಲಿಲ್ಲ. ಕೌಟಿಲ್ಯ ವರರುಚಿಯ ಕಾಲದವನು ಅನ್ನುವುದು ನಮಗೆ ಸಾಮಾನ್ಯ ಗೊತ್ತಾಗುತ್ತದೆ. ಹೀಗಾಗಿ ಪಾಣಿನಿಗೆ ಮತ್ತೂ ಹತ್ತಿರವಾಗಿದ್ದಾನೆ. ಹಾಗಿದೆ ಅಂತ ನೋಡಿದಾಗ ನಮಗೆ ಗೊತ್ತಾಗುತ್ತದೆ ಅದು ಸಾಕಷ್ಟು ಪ್ರಾಚೀನವಾದದ್ದು ಅಂತ. ಇನ್ನು ಬೌದ್ಧ ಗ್ರಂಥಗಳಲ್ಲಿ ಹಲವು ಕಡೆಯಲ್ಲಿ ರಾಮಾಯಣದ ಉಲ್ಲೇಖಗಳನ್ನು, ರಾಮಾಯಣದ ಸೂಚನೆಗಳನ್ನು ನಾವು ನೋಡ್ತೀವಿ. ಹಲವು ಜಾತಕ ಕಥೆಗಳಲ್ಲಿ ನಾವು ಇದನ್ನು ಕಾಣ್ತೀವಿ. ಅದು ರಾಘವನ್ ಅವರು ಬಹಳ ಚೆನ್ನಾಗಿ ಹೇಳ್ತಾರೆ, ಇಟ್ ಈಸ್ ನ್ಯಾಚುರಲ್ ದಟ್ ಎ ಟೆಕ್ಸ್ಟ್ ಪಾಪ್ಯುಲರ್ ಅಮಾಂಗ್ ದಿ ಆರ್ಥೋಡಾಕ್ಸ್ ಶುಡ್ ಬಿ ಯೂಸ್ಡ್ ಬೈ ದಿ ರಿಫಾರ್ಮಿಸ್ಟ್ ಸೆಕ್ಟ್ಸ್ ವಿತ್ ಮಾಡಿಫಿಕೇಶನ್ ಟು ಸೂಟ್ ದರ್ ಓನ್ ಡಾಕ್ಟ್ರಿನ್ಸ್ ಅಂತ. ಇದು ಎಷ್ಟೋ ವಿದ್ವಾಂಸರು ಗಮನಿಸಿರ್ತಕ್ಕಂಥದ್ದೇ ಆಗಿದೆ. ಒಂದು ಪ್ರಸಿದ್ಧವಾದ ಪರಂಪರೆಯ ಪೂಜನೀಯವಾದ ಲೋಕಪ್ರಿಯವಾದ ಕೃತಿಗಳನ್ನು ಅಲ್ಲಿಂದ ಸಿಡಿದು ಬಂದಂತಹ ಮತಗಳು, ರಿಫಾರ್ಮಿಸ್ಟ್ ಸುಧಾರಣವಾದಿ ಮತಗಳು ಬಳಸ್ಕೊಳ್ಳೋದು ಅನಿವಾರ್ಯ, ಬಳಸ್ಕೊಳ್ಳೋದು ವ್ಯಾವಹಾರಿಕವಾಗಿ ಲಾಭದಾಯಕ ಕೂಡ, ಅದನ್ನು ಬಳಸ್ಕೊಂಡಿರೋದು ಅಂತ. ಇದನ್ನು ನಾವು ಸ್ಪಷ್ಟವಾಗಿ ನೋಡಬಹುದು. ತದ್ವ್ಯತಿರಿಕ್ತವಾಗಿ ಆಗುವುದು ಬಹಳ ಬಹಳ ವಿರಳ. ಉದಾಹರಣೆಗೆ ನೋಡಿ, ಓಲ್ಡ್ ಟೆಸ್ಟ್ಮೆಂಟ್ನ ಎಷ್ಟೋ ವಿವರಗಳನ್ನು ಕ್ರೈಸ್ತ ಮತದವರು, ಹಾಗೆಯೇ ಅದೂ ಒಳಗೊಂಡಂತೆ ಮತ್ತೆ ಹಳೆಯ ಒಡಂಬಡಿಕೆಯ ವಿವರಗಳನ್ನು ಇಸ್ಲಾಂನವರು ಬಳಸ್ಕೊಂಡಿದ್ದಾರೆ. ತದ್ವ್ಯತಿರಿಕ್ತವಾಗಿ ಆಗಿಲ್ಲ. ವ್ಯತಿರಿಕ್ತವಾಗಿ ಆದರೆ ಯಾವುದೋ ಒಂದು ದೂಷಣೆಗೋ ಮತ್ತೊಂದಕ್ಕೋ ಮಾಡಿರ್ತಾರೆ, ಇನ್ಯಾವುದಕ್ಕೂ ಅಲ್ಲ ಅಂತ ಗೊತ್ತಾಗುತ್ತದೆ. ನಮ್ಮಲ್ಲಿ ತುಂಬ ಸಂಘರ್ಷಗಳು ಇಲ್ಲವಾದ್ದರಿಂದ ಜೈನ ಬೌದ್ಧ ಮತಗಳ ಸ್ವಾರಸ್ಯಗಳನ್ನು, ಅಂದರೆ ಕೆಲವು ಉದಾಹರಣೆಗೆ ಬುದ್ಧನನ್ನ ಅವತಾರ ಅಂತ ಹೇಳ್ತಕ್ಕಂಥದ್ದು, ಆದಿನಾಥ ತೀರ್ಥಂಕರ ಅಂತ ಹೆಸರಾದ ವೃಷಭದೇವನನ್ನೇ ಮಹಾವಿಷ್ಣುವಿನ ಅವತಾರ ಅನ್ನುವಂಥದ್ದನ್ನು ನಾವು ಭಾಗವತಾದಿಗಳಲ್ಲಿ ನೋಡ್ತೀವಿ. ತುಂಬ ಪ್ರಾಚೀನ ಗ್ರಂಥಗಳಲ್ಲೆಲ್ಲ ಮಧ್ಯಕಾಲೀನ ಗ್ರಂಥಗಳಲ್ಲಿ ನಾವು ನೋಡ್ತೀವಿ. ಆದರೆ ಇಡೀ ಜೈನ ಬೌದ್ಧ ಕಥೆಗಳನ್ನು, ಅವರ ವಿವರಗಳನ್ನು, ಅವರ ಜಗತ್ಸ್ವರೂಪವನ್ನು ಅದನ್ನೆಲ್ಲ ವೈದಿಕ ಒಳಗೊಂಡಿಲ್ಲ. ಇದು ನಮಗೆ ಮತ್ತು ಸ್ಪಷ್ಟವಾದ ಉದಾಹರಣೆಯಾಗಿ ಕಾಣಿಸುತ್ತದೆ. ಆಮೇಲೆ ನಾವು ಲಲಿತ ವಿಸ್ತರ, ಮಹಾವಸ್ತು, ಸದ್ಧರ್ಮ ಪುಂಡರೀಕ, ಈ ರೀತಿಯಾದಂಥ ಬೌದ್ಧ ಮಹಾಯಾನ ಗ್ರಂಥಗಳು ಇವೆಲ್ಲ ಒಂದು ಬಗೆಯ ಪ್ರಾಕೃತ ಸಂಸ್ಕೃತ ಬೆರೆತ ಭಾಷೆ, ಅದನ್ನು ಹೈಬ್ರಿಡ್ ಸಂಸ್ಕೃತ ಅಂತ ಕರೀತಾರೆ ಪಾಶ್ಚಾತ್ಯರು. ಆ ಭಾಷೆಯಲ್ಲಿ ಬರೆದಂಥ ಗ್ರಂಥಗಳಲ್ಲಿ ಕೂಡ ರಾಮಾಯಣದ ಉಲ್ಲೇಖಗಳು ಬರುತ್ತವೆ. ಪ್ರಸಿದ್ಧವಾದದ್ದು ದಶರಥ ಜಾತಕ ಇದ್ದೇ ಇದೆ. ಆಗಲ್ಲದೆ ಎಷ್ಟೆಷ್ಟೋ ಸೊಲ್ಲುಗಳು, ಸೂಕ್ತಿಗಳು ಕೂಡ ನಮಗೆ ಗೊತ್ತಾಗುತ್ತದೆ. ಮತ್ತು ಅಶ್ವಘೋಷನ್ ನೋಡಿದ್ರಂತೂ ಸಮೃದ್ಧವಾಗಿ ವಾಲ್ಮೀಕಿಗೆ ಅದೆಷ್ಟು ಬಗೆಯಲ್ಲಿ ಉಪಜೀವಿಯಾಗಿದ್ದಾನೆ ಅನ್ನೋದು ನಮಗೆ ತುಂಬ ಚೆನ್ನಾಗಿ ಗೋಚರವಾಗುತ್ತದೆ. ಬುದ್ಧಲಾಜಿಕಲ್ ಟೆಕ್ಸ್ಟ್ ಅಂಡ್ ದಿ ಎಪಿಕ್ಸ್ ಅಂತ ಬಹಳ ಹಿಂದೆಯೇ ಒಂದು ಲೇಖನವನ್ನು ರಾಘವನ್ ಅವರು ಬರೆದಿದ್ದರು. ಅದರಲ್ಲದೆ ಇನ್ನೂ ಹಿಂದೆನೇ ಜಾನ್ಸ್ಟನ್ ಮೊದಲಾದವರು ಕೂಡ ತೋರ್ಪಡಿಸಿದ್ದಾರೆ. ಮಿಂಟನಿಡ್ಸ್ ಮೊದಲಾದವರೆಲ್ಲ ಎಷ್ಟು ಉಲ್ಲೇಖಗಳನ್ನು ಬೌದ್ಧ ತತ್ವದ ಪ್ರತಿನಿಧಿಯಾದಂಥ ಅಶ್ವಘೋಷ ಗ್ರಂಥಕಾರ, ಕವಿ, ವಿದ್ವಾಂಸ, ಭಿಕ್ಷು ಎಲ್ಲ ಆದವನು ಬರೆದಿದ್ದಾನೆ. ಅದನ್ನು ಹಾಗೆ ತೆಗೆದುಕೊಂಡಿದ್ದಾನೆ. ಬುದ್ಧ ಚರಿತ್ರದಲ್ಲಿ, ಸೌಂದರ್ಯದಲ್ಲಿ ಎರಡರೊಳಗೂ ಅದು ಕಾಣಿಸುತ್ತದೆ ಅಂತ ಗೊತ್ತಾಗುತ್ತದೆ. ಹಾಗೆಯೇ ಬೌದ್ಧ ಪರಂಪರೆಯಲ್ಲಿ ಬಂದ ವಸುಬಂಧು ದೊಡ್ಡ ರಾಮಾಯಣ ಭಕ್ತನಾಗಿದ್ದ, ರಾಮಾಯಣ ರಸಿಕನಾಗಿದ್ದ ಅನ್ನೋದನ್ನು ಕೂಡ ಬೇರೆ ಬೇರೆ ಉಲ್ಲೇಖಗಳಿಂದ ತೋರಿಸ್ತಾರೆ. ಇನ್ನು ಜೈನ ಪರಂಪರೆಯಲ್ಲಿ ಬಂದರೆ ವಿಮಲಸೂರಿಯ ಪೌಮಚೇರಿವು ಪದ್ಮಚರಿತಂ ಅಂತ. ಪದ್ಮ ಅಂದರೆ ರಾಮಾಯಣ ಅಂತ. ನಮ್ಮ ಕನ್ನಡದ ಪಂಪ ಪದ್ಮ ಅನ್ನುವ ಆ ಹೆಸರಿಂದ ರಾಮ ಅನ್ನುವ ಹೆಸರೇ ಪಂಪನಿಗೆ ಬಂದಿರತಕ್ಕಂಥದ್ದು. ಪದ್ಮ ಅನ್ನುವುದು ಮಹಾರಾಷ್ಟ್ರೀಯ ಪ್ರಾಕೃತದಲ್ಲಿ ಪೌಮ ಅಂತ ಆಗುತ್ತೆ. ಅದು ಪೌಮ ಪಂಪ ಅಂತ ಆಗಿರತಕ್ಕಂಥದ್ದು ಅಂತ ಹೇಳ್ತಾರೆ. ಹೀಗೆ ವಿಮಲಸೂರಿ 3-4ನೇ ಶತಮಾನದವನು ಅಂತ ಹೇಳ್ತಾರೆ. ಅಲ್ಲಿಂದ ನಮಗೆ ಜೈನರ ಪರಂಪರೆಯಲ್ಲಿ ರಾಮಾಯಣ ಬಂದದ್ದು ಅಂತ ಗೊತ್ತಾಗುತ್ತದೆ. ಅಲ್ಲಿ ರಾಮನನ್ನು ಮುಂದೆ ತೀರ್ಥಂಕರನಾಗಲಿರ್ತಕ್ಕಂಥ ಸತ್ವೋನ್ನತಿಯ ಜೀವ, ವಿಕಾಸಶೀಲನಾದಂಥ ಜೀವ ಅಂತ ಭಾವಿಸಿಕೊಂಡು ಆತನನ್ನು ವಾಸುದೇವ ಅಂತ, ಆತನನ್ನು ಬಲದೇವ ಅಂತ, ಲಕ್ಷ್ಮಣನ ವಾಸುದೇವ ಅಂತ, ರಾವಣನನ್ನು ಪ್ರತಿವಾಸುದೇವ ಅಂತ ಜೈನರ ತ್ರಿಷಷ್ಟಿ ಶಲಾಕ ಪುರುಷರ ವಲಯದಲ್ಲಿ ಕೂಡ ಸೇರಿಸಿಕೊಂಡಿದ್ದಾರೆ. ಮತ್ತು ಅವರು ತಮಗೆ ಬೇಕಾದಂತೆ ಸ್ವಲ್ಪ ಬದಲಾಯಿಸಿಕೊಂಡಿದ್ದಾರೆ. ಆ ಬದಲಾವಣೆಗಳನ್ನು ದೊಡ್ಡ ಸಮಾಜ ಒಪ್ಪಲಿಲ್ಲ. ಅದು ರಾಮಾಯಣದ ಮೂಲ ಕಥೆಗೂ ಮಾನವ ಸ್ವಭಾವಕ್ಕೂ ಅಷ್ಟಾಗಿ ಹೃದಯವಾಗದೆ ಹೋಯಿತು. ಹಾಗಾಗಿ ಯಾವ ಜೈನ ರಾಮಾಯಣವು
ಜೈನ ವಲಯದಲ್ಲಿ ಕೂಡ ತುಂಬ ದೊಡ್ಡ ಜನಪ್ರಿಯತೆಯನ್ನು ಪಡ್ಕೊಳ್ಳೋದಿಲ್ಲ. ಕನ್ನಡದ ರಾಮಚಂದ್ರ ಚರಿತ ಪುರಾಣ ಅನ್ನುವ ನಾಗಚಂದ್ರ ಕವಿಯ ರಾಮಾಯಣವನ್ನು ನೋಡಿದ್ರೂ ನಮಗೆ ಗೊತ್ತಾಗುತ್ತದೆ. ಅದು ಅವನ ಒಳ್ಳೆ ಶೈಲಿ ಇದೆ, ಭಾಷೆ, ಕಲ್ಪನೆ ಎಲ್ಲ ಸೊಗಸಾದದ್ದು. ಕಥೆ ಗೋಜಲಾಗಿ, ಪಾತ್ರಗಳಿಗೆ ಜೀವ ಸ್ವಭಾವ, ಸಾಹಜಿಕತೆ ಇಲ್ಲ. ಅದನ್ನು ನಮ್ಮ ಕುವೆಂಪು ಅವರು ಬಳಸ್ಕೊಂಡ್ರು. ಒಂದಿಷ್ಟು ಪ್ರಾಮಾಣಿಕವಾಗಿ ಯಾವುದೇ ವಿಮರ್ಶಕ ನೋಡಿದ್ರೆ ಗೊತ್ತಾಗುತ್ತದೆ, ಎಲ್ಲಿ ಕುವೆಂಪು ಅವರು ಹಾಗೆ ಮಾಡಿದ್ದಾರೆ ಅಲ್ಲಿ ಅವರ ಕಾವ್ಯ ಸೋತಿದೆ. ಎಲ್ಲಿ ವಾಲ್ಮೀಕಿಯನ್ನು ಅನುಸರಿಸಿದ್ದಾರೆ, ಅವರ ಭಾವವನ್ನು ನಂಬಿದ್ದಾರೆ, ಅಲ್ಲಿ ಸರಿಯಾಗಿದೆ. ನನ್ನ ಗೆಳೆಯ ಡಾಕ್ಟರ್ ಕೃಷ್ಣ ತುಂಬ ಚೆನ್ನಾಗಿ ಹೇಳಿದ ಒಂದು ಮಾತು ನೆನಪಾಗುತ್ತೆ. ರಾಮಾಯಣದಲ್ಲಿ ರಾಮಾಯಣ ದರ್ಶನದಲ್ಲಿ ರಾಮಾಯಣ ಗೆದ್ದಿದೆ, ದರ್ಶನ ಸೋತಿದೆ ಅಂತ. ಏಕೆಂದರೆ ಫಿಲಾಸಫಿಕಲಿ ಇಟ್ ಈಸ್ ಎ ಫ್ಲಾಪ್, ಆರ್ಟಿಸ್ಟಿಕಲಿ ಇಟ್ ಈಸ್ ಎ ಸೂಪರ್ ಡ್ಯೂಪರ್ ಸಕ್ಸಸ್. ಇದು ರಾಮಾಯಣ ದರ್ಶನದ್ದು. ಅದನ್ನು ಹಿಂದೆ ಈ ವೇದಿಕೆಯಲ್ಲಿ ಪ್ರವಚನ ಮಾಡುವಾಗಲೂ ಹೇಳಿದ್ದನಾದ್ದರಿಂದ ಮತ್ತೆ ವಿಸ್ತರಿಸಬೇಕಿಲ್ಲ. ಯಾಕೆ ಹೇಳ್ತೀನಿ ಅಂದರೆ, ವಾಲ್ಮೀಕಿ ರಾಮಾಯಣದ ಪಾತ್ರ ಸ್ವಭಾವ, ಸಹಜತೆ ತುಂಬ ದೊಡ್ಡದಾದದ್ದು. ಅದನ್ನು ಯಾವ ಮತ ನುಂಗೋಕ್ಕೆ ನೋಡಿದ್ರೂ ಅದು ಆಗೋದಿಲ್ಲ. ಪಾತ್ರ ಸ್ವಭಾವಗಳನ್ನು ತುಂಬ ಬದಲಿಸಬೇಕಾಗುತ್ತದೆ. ಪತಿತೋದ್ಧರಣ ಅನ್ನುವ ವ್ಯಾಧಿಯನ್ನು ಪಕ್ಕಕ್ಕಿಡಬೇಕಾಗುತ್ತೆ. ಲೋಕದಲ್ಲಿ ಒಳ್ಳೆಯವರು ಕೆಟ್ಟವರು ಎಲ್ಲ ಇರ್ತಾರೆ. ದುರ್ಜನ ಸಜ್ಜನೋ ಭೂಯಾತ್, ಅದು ಆಶಿಸ್ಸು ನಮ್ಮದು. ಆಶೀರ್ಲಿಂಗನಲ್ಲೋ ಅಥವಾ ಬಂದುಬಿಟ್ಟಿದ್ದನುವೇ ಲೋಟ್ಲಕಾರದಲ್ಲೋ ಹೇಳ್ಕೋಬಹುದು. ಆದರೆ ಲಟ್ಲಕಾರದಲ್ಲಿ ದುರ್ಜನ ಏವ ಸಜ್ಜನ ಏವ ದೃಶ್ಯತೆ ಲೋಕೆ. ಕೆಟ್ಟವರು ಒಳ್ಳೆಯವರು ಅಲ್ಲಲ್ಲಿ ಕಾಣಿಸ್ತಾನೆ ಇರ್ತಾರೆ, ಅವರಲ್ಲಿಷ್ಟು ಇರುತ್ತದೆ. ಆದರೆ ಒಂದು ಕಥಾನಕದಲ್ಲಿ ನೋಡಿದಾಗ ಒಂದಿಷ್ಟು ಶತೆಯ ಪಂಚಾಶನ್ಯಾಯ ಅಂತ ಪ್ರಮುಖತೆಯನ್ನು ಇಟ್ಟುಕೊಂಡು ನಾವು ವಿವೇಚನೆ ಮಾಡುವುದಾಗುತ್ತದೆ. ಹಾಗೆ ಕಂಡಾಗ ಈ ಥರ ಇನ್ನೊಂದು ರಾಮಾಯಣವನ್ನು ಬರೀಬಹುದೇ ಹೊರತು ವಾಲ್ಮೀಕಿ ರಾಮಾಯಣದಲ್ಲಿ ಅದನ್ನು ಹೇರೋದಕ್ಕೆ ಆಗೋದಿಲ್ಲ. ನಮ್ಮ ಆಲೋಚನೆಗಳನ್ನು ಒಂದು ಕೃತಿಯಲ್ಲಿ ಎಷ್ಟರ ಮಟ್ಟಿಗೆ ನಾವು ನೋಡೋಕ್ಕಾಗುತ್ತದೆ, ಎಷ್ಟರ ಮಟ್ಟಿಗೆ ನಾವು ಹೇರೋಕ್ಕಾಗುತ್ತದೆ. ಇಂದು ಬಂದಿರುವ ಉತ್ತರಕಾಂಡ ಕಾದಂಬರಿಯವರೆಗೂ ಈ ಮಾತು ಸತ್ಯವಾಗಿ ಉಳಿಯುತ್ತದೆ ಅಂತ ಅನಿಸುತ್ತದೆ. ಹಾಗಾಗಿ ಪಾತ್ರ ಸ್ವಭಾವಗಳನ್ನು ನಾವು ಗಮನಿಸಿದಾಗ, ಬಹಳ ಹಿಂದೆಯೇ ಯಶೋವರ್ಮ ಅನ್ನುವ ಒಬ್ಬ ಮಹಾರಾಜ, ಅವನು ನಾಟಕಕಾರ ಕೂಡ ಆಗಿದ್ದ, ರಾಮಾಭ್ಯುದಯದಲ್ಲಿ ಕಥಾ ಕ್ರಮದಲ್ಲಿ ವ್ಯುತ್ಕ್ರಮ ಮಾಡಬಾರದು, ಸ್ವಾತಂತ್ರ್ಯವನ್ನು, ವಿಶೃಂಖಲತೆಯನ್ನು ನಾವು ವರ್ತಿಸಿಕೊಳ್ಳಬಾರದು ಅಂತನ್ನುವುದನ್ನು ಸ್ಪಷ್ಟವಾಗಿ ಹೇಳ್ತಾನೆ. ಕಥಾ ಮಾರ್ಗೇ ನ ಚಾತಿಕ್ರಮ ಅನ್ನುವ ಮಾತು ಮೂಲದಲ್ಲಿ ಬರುತ್ತದೆ. ಕಥಾ ಮಾರ್ಗದಲ್ಲಿನ ಅತಿಕ್ರಮ, ರಾಮಾಯಣದ ಅಥವಾ ಮಹಾಭಾರತದ ಯಾವುದೇ ಒಂದು ಪೂರ್ವಸೂರಿಗಳ ಅಜರಾಮರವಾದ ಕೃತಿಗಳ ಕಥಾತಂತುವನ್ನು ನಾವು ಸ್ವಾತಂತ್ರ್ಯ ವಹಿಸಿ ತುಂಬ ತಿದ್ದೋದಕ್ಕೆ ಹೋಗಬಾರದು. ಬೇರೊಂದು ರೀತಿಯಲ್ಲಿ ಗಂಗೆಯಂ ಪಿಂತಿರುಗಿ ಪರಿದು ಬೇರೊಂದು ಪಾಂಗಿಂದ ಬಾರೆಂದ ಆಣತಿಪೆಯ ಅಂತ DVG ಹೇಳ್ತಾರಲ್ಲ, ಬೇರೊಂದು ರೂಪದಲ್ಲಿ ನೀನು ಹರಿದು ಬಾ ಅನ್ನುವಂಥ ರೀಓರಿಯಂಟೇಷನ್ ಮಾಡೋಕ್ಕಾಗೋಲ್ಲ. ಮಾಡಿದರೆ ಅದು ಹೃದಯವಾಗೋದಿಲ್ಲ. ಅದಕ್ಕೆ ಬದಲಾಗಿ ನಮ್ಮ ಕಥೆಗಳನ್ನೇ ನಾವು ಸೃಷ್ಟಿ ಮಾಡಿಕೊಳ್ಳಬಹುದು. ಅಲ್ಲಿ ಎಷ್ಟು ಮಟ್ಟಿಗೆ ಔಚಿತ್ಯ ಸಲ್ಲುತ್ತದೆಯೋ ಅಷ್ಟು ಮಾಡಬೇಕು. ಅದನ್ನು ಯಶೋವರ್ಮನ ಬಳಿಕ ಒಂದು ಶತಮಾನದ ಅನಂತರದಲ್ಲಿ ಬಂದ ಮಹಾವಿಮರ್ಶಕಾಗ್ರೇಸರ ಕಾವ್ಯಮೀಮಾಂಸಕ ಆನಂದವರ್ಧನ ಸಂತಿ ಸಿದ್ಧರಸ ಪ್ರಖ್ಯಾ ಏಚ ರಾಮಾಯಣಾದಯ ಕಥಾಶ್ರಯ ನತೈರ್ಯೋಜ್ಯ ಸ್ವೇಚ್ಛಾ ರಸವಿರೋಧಿನಿ ಅಂತಾನೆ. ಸಿದ್ಧರಸಗಳು ಅಂತ ಕೆಲವಿರ್ತವೆ, ಅವನು ತುಂಬ ತಿದ್ದಿ ತೀಡಿ ಬದಲಾಯಿಸಬಾರದು. ಅದು ವ್ಯಾಸ ವಾಲ್ಮೀಕಿಗಳಿಗೆ ಮಾತ್ರವಲ್ಲದೆ ಹೋಮರ್, ವರ್ಜಿಲ್ ಮೊದಲಾದ ಎಲ್ಲ ಮಹಾ ಲೇಖಕರಿಗೂ ಅನ್ವಯಿಸಿ ಹೇಳ್ತಕ್ಕಂಥದ್ದಾಗಿದೆ. ಅದನ್ನು ತುಂಬ ಬದಲಾಯಿಸೋಕ್ಕಾಗೋಲ್ಲ. ಒಂದು ಸರಳವಾದ ಉದಾಹರಣೆ ತೆಗೊಳ್ಳೋದಿದ್ರೆ, ಒಂದು ಅಡುಗೆಯನ್ನು ನೋಡಿ. ನೀವು ತುಂಬ ಅಡುಗೆಯ ರೂಪವನ್ನು ಬದಲಾಯಿಸ್ತೀವಿ, ಒಂದು ಲೋಕಪ್ರಸಿದ್ಧವಾಗಿ ಜನ ರುಚಿಗೆ ಚೆನ್ನಾಗಿ ಬಂದಂಥದ್ದು ಅಂದರೆ ಅದು ಆಗೋಲ್ಲ. ಎಷ್ಟು ಈರುಳ್ಳಿ ರಸಿಕರಿದ್ದರೂ ಕೂಡ ಅವರು ಪೊಂಗಲ್ನ ಈರುಳ್ಳಿ ಜೊತೆಗೆ ಬೆರೆಸಿ ಮಾಡಿದ್ರೆ ಒಪ್ಕೊಳ್ಳಲ್ಲ ಲೋಕ. ಅದು ಬೇರೊಂದೇ ಆಗುತ್ತದೆ. ಯಾವುದು ಮೆಣಸು, ಜೀರಿಗೆ ಎಲ್ಲ ಹಾಕಿ ಶ್ರೀವೈಷ್ಣವ ದೇವಸ್ಥಾನಗಳಲ್ಲಿ ಪರಮಪ್ರಸಾದವಾಗಿ ಕೊಡ್ತಾರೆ, ಆ ಹುಗ್ಗಿಯನ್ನು, ಪೊಂಗಲ್ನ ನೀವು ಈರುಳ್ಳಿ ಹಾಕಿ ಮಾಡಿದ್ರೆ ಅದರ ಸ್ವರೂಪ ನಾಶ ಆಗುತ್ತದೆ. ಅದೇ ಈರುಳ್ಳಿ ಮತ್ತು ಆಲೂಗಡ್ಡೆ ಹುಳಿಯೋ, ಈರುಳ್ಳಿ ಬದನೆಕಾಯಿ ಹುಳಿಗೂ ಅದಕ್ಕೆ ಅದರದೇ ಆದ ಸೆಬ್ಬಿ, ಅದರದೇ ಆದ ರೀತಿ, ಅದು ಬೇರೆಯೇ ಆಗಿರುತ್ತದೆ. ಮೂಲ ಸ್ವರೂಪ ನಾಶನವಾಗುವ ಮಟ್ಟಿಗೆ ಅದಕ್ಕೆ ಬೇರೆ ಕಲ್ಪನೆಗಳು ಸೇರಿಸಬಾರದು. ಯಾಕೆಂದರೆ ಜನರ ರುಚ್ಯಂಗೀಕಾರ ಇರುತ್ತದಲ್ಲ. ಹಾಗೆಯೇ ಒಂದು ರಾಗದಲ್ಲಿಯೂ ಕೂಡ ಅನ್ಯಸ್ವರವನ್ನು ಎಷ್ಟರ ಮಟ್ಟಿಗೆ ತರಬಹುದು, ಏನು ತರಬಹುದು. ರಾಗವೇ ಗುರುತಿಸಲಾಗದಂತೆ ಆದಾಗ ಏನಾದರೂ ತಂದ್ರಿ ಅಂತಂದರೆ ಎಲ್ಲಿ ತಂದಿದ್ದೀರಾ, ಯಾವುದ್ರೊಳಗೆ ಅಂತ ನಾವು ಕೇಳಬೇಕಾಗುತ್ತದೆ. ತೋಡಿ ಅನ್ನುವ ಒಂದು ಪ್ರಸಿದ್ಧವಾದ ರಾಗ ಉಂಟು, ಮೇಳಕರ್ತ ರಾಗ, ಅದ್ಭುತವಾದ ರಾಗ,
ಸರ್ವಸ್ವರ ಗಮಕ ವರಿಕ ರಾಗ ಅಂತಾರೆ. ಆ ಸ್ವರಗಳನ್ನು, ಆ ಸ್ವರದ ಗಮಕಗಳನ್ನು, ಅವುಗಳನ್ನು ಸ್ವಲ್ಪ ಕೂಡ ಗುರುತಾಗದಂತೆ ಮಾಡಿದರೆ ನಿಮಗೆ ಅದು ಸಿಂಧು ಭೈರವಿ ಅಂತೆಯೋ ಶುದ್ಧ ತೋಡಿ ಅಂತೆಯೋ ಹೇಗೋ ಕೇಳುತ್ತದೆ, ತೋಡಿತನ ಇಲ್ಲ. ಆಗ ನೀವು ಏನು ಮಾಡಿದ್ರೂ ತೊಂದರೆ ಇಲ್ಲ. ಆ ಮೂಲವೇ ಮರೆತು ಹೋಗುವಂತೆ ಮಾಡಿದ್ದೀರಾ, ನೀವು ತೋಡಿ ಅಂತ ಹೇಳಿದಾಗ ಸಮಸ್ಯೆ ಬರುತ್ತದೆ, ನೀವೇ ತೋಡಿಕೊಂಡಂತೆ ಆಗುತ್ತದೆ ನಿಮ್ಮ ಅನರ್ಥಕ್ಕೆ ಅಂತ ಅವರಿಗೆ ಹೇಳಬೇಕಾಗುತ್ತದೆ. ಅಂದರೆ ನಿಮಗೆ ಪ್ರತಿಭೆ ಇದ್ದಲ್ಲಿ ಹೊಸ ರಾಗಗಳನ್ನು ಸೃಷ್ಟಿ ಮಾಡಿಕೊಳ್ಳಿ. ಈ ರಾಗದಲ್ಲಿ ಹೊಸ ಸಂಚಾರಗಳನ್ನು ಕಾಣುವುದಾದರೆ ಜನ್ಯ ರಾಗಗಳಲ್ಲಿಯೋ ಇಲ್ಲಿಯೋ ನೋಡಿ ಅಂತನ್ನುವುದನ್ನು ನಾವು ಹೇಳಬೇಕಾಗುತ್ತದೆ. ಪರಂಪರೆಯಿಂದ ನಾವು ಪಡೆದದ್ದನ್ನು ತುಂಬ ಬದಲಾಯಿಸೋಕ್ಕೆ ಹೋಗೋದಕ್ಕೆ ಎಷ್ಟರ ಮಟ್ಟಿಗೆ ನಮಗೆ ಪ್ರತಿಭೆ ಇದೆ ಅಂತ ಮಹಾಪ್ರತಿಭೆಗೆ ಆದೀತು. ಅದು ಆಗುತ್ತದೆ ಅನ್ನೋದು ಲೋಕ ಸ್ವೀಕಾರದಿಂದಲೇ ಗೊತ್ತಾಗುವುದೇ ಹೊರತು ನಮಗೆ ಮಹಾಪ್ರತಿಭೆ ಇದೆ ಅನ್ನೋದು ಕಾಲ ಪರೀಕ್ಷೆಗೆ ತುತ್ತಾದಾಗಲೇ ಗೊತ್ತಾಗುವುದಲ್ಲದೆ ನಮ್ಮ ಅಂತಃಪರೀಕ್ಷೆಯಿಂದ ತಿಳಿತಕ್ಕಂಥದ್ದು ಅಲ್ಲ ಅಂತ ಅನಿಸುತ್ತದೆ. ಇರಲಿ, ಹೀಗೆ ರಾಮಾಯಣದ ಬಗೆಗೆ ಎಷ್ಟೋ ಬಂದಿದೆ. ಹರಿವಂಶದಲ್ಲಿ, ಅಂದರೆ ಮಹಾಭಾರತಕ್ಕೆ ಪರಿಶಿಷ್ಟಪ್ರಾಯವಾದ ಹರಿವಂಶದಲ್ಲಿ ರಾಮಾಯಣದ ವಿಪುಲವಾದ ಉಲ್ಲೇಖಗಳು ಬರ್ತವೆ. ಹರಿವಂಶ ದೃಶ್ಯಕಾವ್ಯಗಳನ್ನು ಕುರಿತು ಚಿಂತನೆ ಮಾಡುವವರೆಗೂ ಒಂದು ಒಳ್ಳೆಯ ಆಕರ. ಅಲ್ಲಿ ಕೆಲವೊಂದು ರೂಪಕಗಳ ಪ್ರಯೋಗ ಮಾಡಿದ್ದರ ಪ್ರಸ್ತಾವ ಕೂಡ ಬರ್ತದೆ. ಅಂಥದ್ರೊಳಗೆ ಒಂದು, ಅಲ್ಲಿ ರಾವಣ, ನಲಕೂಬರ ಮತ್ತು ರಂಭೆ ಇವರ ಪ್ರಸಂಗ ರಾಮಾಯಣದಲ್ಲಿ ಬರ್ತದೆ. ರಂಭೆ ನಳಕೂಬರನ ಗೆಳತಿ, ಅವಳನ್ನ ರಾವಣ ಬಲಾತ್ಕರಿಸ್ತಾನೆ, ಅದಕ್ಕೆ ನಳಕೂಬರ ಶಾಪ ಕೊಡ್ತಾನೆ. ಆ ಪ್ರಕರಣವನ್ನು ಉಳ್ಳಂಥದ್ದು ಒಂದು ಬರುತ್ತದೆ. ಮತ್ತು ಋಷಿಶೃಂಗರದು ತುಂಬ ರಸ್ಯವಾದ ಮನೋಹರವಾದ ಪ್ರಕರಣ ಅದು ಬರುತ್ತದೆ. ಅದು ಮೂಲ ಮಹಾಭಾರತದಲ್ಲಿಯೂ ಕೂಡ ಒಂದು ಕಡೆಗೆ ಬರುತ್ತದೆ, ವನಪರ್ವದಲ್ಲಿ. ಅದಾದ ಮೇಲೆ ಶತ್ರುಘ್ನ ಲವಣಾಸುರ ಸಂಹಾರಕ್ಕೆ ಹೋಗುವ ಆ ಪ್ರಕರಣವನ್ನು ಕೂಡ ನೋಡ್ತೀವಿ, ಅದು ಉತ್ತರಕಾಂಡದಲ್ಲಿ ಬರ್ತದೆ. ಒಟ್ಟಿನಲ್ಲಿ ಹರಿವಂಶಾದಿ ಕರ್ತರಿಗೆ ರಾಮಾಯಣ ಸಮಗ್ರವಾಗಿ ಗೊತ್ತಿತ್ತು. ಸಣ್ಣ ಪುಟ್ಟ ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್ ಅಂತೀವಲ್ಲ, ಆ ವಿವರಗಳ ಸಮೇತ ಗೊತ್ತಾಗಿತ್ತು. ಎಷ್ಟೋ ಬಾರಿ ನಾವು ಪಾಶ್ಚಾತ್ಯ ಪರಂಪರೆಯನ್ನು ಕಣ್ಣು ಮುಚ್ಚಿಕೊಂಡು ಅನುಸರಿಸ್ತಾ ಈ ಶಾಪಗಳು, ಈ ಲೌಕಿಕಗಳು ಇವೆಲ್ಲ ಆಮೇಲೆ ಬಂದದ್ದು ಅಂತೀವಿ. ಮಾನವ ಸ್ವಭಾವದಲ್ಲಿಯೇ ಈ ಸೂಪರ್ ನ್ಯಾಚುರಲ್ ಅತಿಶಯ ಮಾನವಾತೀತವಾದದ್ದು ಅನ್ನೋದ್ರ ಬಗ್ಗೆ ಕುತೂಹಲ ಉಂಟು. ಅದು ಈ ಜನಾಂಗ ಆ ಜನಾಂಗ ಅಂತಲ್ಲ, ಪ್ರತಿಯೊಂದು ಜನಾಂಗಕ್ಕೂ ಉಂಟು. ಎಳೆ ಮಕ್ಕಳಿಗೆ ನೋಡಿ, ನಾನು ರೆಕ್ಕೆ ಕಟ್ಕೊಂಡು ಆಕಾಶಕ್ಕೆ ಹಾರಬೇಕು ಅಂದರೆ ಇಸ್ ಇಟ್ ನಾಟ್ ಸೂಪರ್ ನ್ಯಾಚುರಲ್? ಹೀಗೆ ಆಶೈಶವ ಎಲ್ಲರಿಗೂ ಕೂಡ ಇದು ಇರುವುದರಿಂದ, ಎಲ್ಲ ಮಾನವ ವರ್ಗಕ್ಕೂ ಇರುವುದರಿಂದ, ಇದು ಈ ಕಾಲದಲ್ಲಿ ಬಂತು ಅದು ಆ ಕಾಲದಲ್ಲಿ ಬಂತು ಅಂತ ತುಂಬ ಕರ್ಕಶವಾಗಿ ಕತ್ತರಿಸಿಟ್ಟಂತೆ ಹೇಳುವುದಕ್ಕಾಗೋಲ್ಲ. ಇವನ್ನೆಲ್ಲ ಕಂಡಾಗ ರಾಮಾಯಣದ ಯಾವುದು ಪ್ರಕ್ಷಿಪ್ತ, ಯಾವುದು ಮೂಲ ಅಂತ ಹೇಳುವಾಗ ಒಂದು ಅಂದಾಜು, ಒಂದು ಕೈತೂಕ ಬಾಯಿ ಬಣ್ಣ ಅನ್ನುವ ನಮ್ರತೆ ನಮ್ಮಲ್ಲಿರಬೇಕು. ಎಲ್ಲ ಚರ್ಚೆಯ ತಾತ್ಪರ್ಯ ಎಷ್ಟೇ, ಗ್ರಂಥ ದೊಡ್ಡದು, ಅದರ ಬಗ್ಗೆ ನಮ್ಮ ಅಭಿಪ್ರಾಯಗಳನ್ನು ಹೇರುವಾಗ ಸಂಭಾವ್ಯ ಹೀಗಿರಬಹುದೇನೋ ಅಂತ ಅನ್ನಬಹುದೇ ಹೊರತು ಅದಕ್ಕಿಂತ ಮೇಲೆ ಇಲ್ಲ. ಅಷ್ಟು ತರ್ಕಕರ್ಕಶವಾಗಿ ತೀರ್ಮಾನ ಮಾಡುವ, ಎಲ್ಲವನ್ನೂ ಕೂಡ ತಕ್ಕಡಿನಲ್ಲಿ ತೂಗಿ ನೋಡುವ ಕಾಣಿಯಂಥ ವಿದ್ವಾಂಸರು ಈ ನಯವನ್ನು ಅನುಸರಿಸ್ತಾರೆ ಅನ್ನೋದು ನಮಗೆ ಗೊತ್ತಾಗುತ್ತದೆ. ಮತ್ತು ರಾಘವನ್ನವರಂತೂ ಗ್ರೇಟರ್ ಇಂಡಿಯಾ ಇದ್ದಂತೆ ಗ್ರೇಟರ್ ರಾಮಾಯಣ ಅನ್ನುವ ಒಂದು ಶಬ್ದವನ್ನು ಬಳಸ್ತಾರೆ. ಬೃಹತ್ತರ ಭಾರತ ಅಂದರೆ ಭಾರತದ ಭೌಗೋಳಿಕ ಪರಿಧಿಯಿಂದ ಆಚೆಗೆ ಆಗ್ನೇಯ ಏಷ್ಯಾ ಅಂತ ಯಾವುದೆಲ್ಲ ಇದೆಯಲ್ಲ, ಸೌತ್ ಈಸ್ಟ್ ಏಷ್ಯಾ ಅಂತ, ಅಲ್ಲಿಂದ ಮೊದಲಾಗಿ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ, ಉದಾಹರಣೆ ಮಂಗೋಲಿಯಾದಲ್ಲಿರ್ಬೋದು, ಇರಾನ್ನಲ್ಲಿರ್ಬೋದು, ಅಫ್ಘಾನಿಸ್ತಾನದಲ್ಲಿರ್ಬೋದು, ಮಧ್ಯಪ್ರಾಚ್ಯದ ಬೇರೆ ಭಾಗಗಳಲ್ಲಿರ್ಬೋದು, ಚೀನಾದಲ್ಲಿರ್ಬೋದು, ಇಲ್ಲ ರಾಮಾಯಣ ಮಹಾಭಾರತ ಇತ್ಯಾದಿಗಳು ಬೆಳೆದು ಬಂದವಲ್ಲ, ಅದಕ್ಕೆ ಮೂಲವಾಗಿ ಭಾರತೀಯ ಸಂಸ್ಕೃತಿ ಬೆಳೆಯಿತು ಅಂಥೇಳಿ ಅದನ್ನು ಗ್ರಂಥಕಾರರು ಬೇಕಾದಂತೆ ತೋರಿಸಿದ್ದಾರೆ. ಆರ್ ಸಿ ಮಜುಮ್ದಾರ್ ಅವರಿರ್ಬೋದು, ಅಥವಾ ಇವರು ಜಿ.ಸಿ. ಪಾಂಡೆಯ ಇಂಥವರೆಲ್ಲ ಬರೆದಿದ್ದಾರೆ. ಕನ್ನಡದಲ್ಲಿ ನಮ್ಮ ಎ ವಿ ನರಸಿಂಹಮೂರ್ತಿಯವರು ಬರೆದಿದ್ದಾರೆ ಗಡಿಯಾಚಿನ ಭಾರತ ಅಂತೆಲ್ಲ ಹೇಳಿ. ಆದರೆ ಇವರು ರಾಮಾಯಣವನ್ನೇ ಕುರಿತು ಕೇಂದ್ರದಲ್ಲಿ ಇಟ್ಟುಕೊಂಡು ರಾಘವನ್ನವರು ಗ್ರೇಟರ್ ರಾಮಾಯಣ ಅಂತಾರೆ, ಬೃಹತ್ತರ ರಾಮಾಯಣ. ಆದರೆ ಅವರು ಎ ಕೆ ರಾಮಾನುಜನ್ ಅವರ 300 ರಾಮಾಯಣ ಮನೋಧರ್ಮದಲ್ಲಿ ಹೇಳೋಲ್ಲ. ಅವರು ಎಲ್ಲಕ್ಕೂ ಕೇಂದ್ರಭೂತವಾದದ್ದು ವಾಲ್ಮೀಕಿ ರಾಮಾಯಣ ಅಂತಾರೆ. ಇದು ಸತ್ಯ, ನಮಗೆ ಗೊತ್ತಾಗುತ್ತದೆ. ಏಕೆಂದರೆ ಎಂಥ ದೊಡ್ಡ ಮರಕ್ಕೂ ತಾಯಿ ಬೇರು ಅಂತ ಒಂದಿರಬೇಕು. ಎಷ್ಟು ದೊಡ್ಡ ಬೀಳಲುಗಳಿಂದ ಗುರುತಿಸಲಾಗದಂತೆ ಒಂದು ಕಾಡೇ ಇರುವ ಹಾಗೆ ವಟವೃಕ್ಷ ಬೆಳೆದಿದ್ದರೂ ಮೊತ್ತ ಮೊದಲಿಗೆ ಒಂದು ಮೈನ್ ಟ್ರಂಕ್ ಅಂತೀವಲ್ಲ, ಮೂಲದ ಕಾಂಡ ಅನ್ನುವುದೊಂದಿತ್ತು, ಬೇರೊಂದಿತ್ತು ಅಂತ ಹೇಳುವಂತೆ ಇರ್ತದೆ. ಎಷ್ಟು ದೊಡ್ಡ ರಚನೆ ನಿರ್ಮಾಣವಾಗುವಾಗಲೂ ಒಂದು ಬೀಜ ಬೇಕಲ್ಲ, ಹಾಗೆ ಕಂಡಾಗ ಅದು ವಾಲ್ಮೀಕಿದು. ಅದಕ್ಕಿಂತ ಪ್ರಾಚೀನವಾದದ್ದು ಯಾವುದಾದ್ರೂ ಇತ್ತ ನಮಗೆ ಗೊತ್ತಿಲ್ಲ.
ಇಲ್ಲದರ ಬಗ್ಗೆ ಊಹಾಪೋಹಗಳನ್ನು ಮಾಡುವಾಗ ಮತ್ತೂ ಎಚ್ಚರ ಇಟ್ಕೊಳ್ಬೇಕು. ಉದಾಹರಣೆಗೆ ನೋಡಿ, ಅನುಮಾನ, ಇನ್ಫರೆನ್ಸ್ ಅಂತಂದರೆ ಆಂಶಿಕವಾಗಿ ಪ್ರತ್ಯಕ್ಷ ಕಂಡು ಅದರ ಮೇಲೆ ಅನುಮಾನ ಮಾಡ್ತೀವಿ. ಪರ್ವತೋ ವನ್ಯಮಾನ್ ಕಸ್ಮಾತ್ ಧೂಮತ್ವಾತ್, ಬೆಟ್ಟದಲ್ಲಿ ಬೆಂಕಿ ಇದೆ, ಹೊಗೆ ಆದರೂ ಕಾಣಬೇಕು. ನಮಗೆ ಹೊಗೆಯೂ ಕಾಣದೆ ಬೆಂಕಿ ಇದೆಯೋ ಅಥವಾ ಬೆವರೇ ಸುರಿತಾ ಇದೆಯೋ ಅಥವಾ ಅಲ್ಲಿ ಏನಿದೆ ನಮಗೆ ತಿಳಿಯುವಂಥದ್ದಲ್ಲ. ಹಾಗಾಗಿ ಇದು ಅನುಮಾನವಾಗೋಲ್ಲ, ಊಹೆ ಆಗುತ್ತೆ. ಇಟ್ ಈಸ್ ನಾಟ್ ಅನ್ ಇನ್ಫ್ಲುಯೆನ್ಸ್, ಇಟ್ ಈಸ್ ಎ ಗೆಸ್. ಆ್ಯಂಡ್ ಗೆಸ್ ಈಸ್ ಎ ವೆರಿ ಡೇಂಜರಸ್ ವರ್ಕ್. ಅದನ್ನು ತುಂಬ ಅಪಾಯಕಾರಿಯಾದದ್ದು. ಅದನ್ನು ಹೇಗೆ ಮಾಡೋದು ಅಂತ ನಮಗೆ ನಮ್ಮ ವಿವೇಕ, ತಿಳುವಳಿಕೆ ಇರಬೇಕಾಗುತ್ತದೆ. ಹಾಗೆ ಕಂಡಾಗ ವಾಲ್ಮೀಕಿ ರಾಮಾಯಣ ಈ ಹೊತ್ತಿನ ಎಲ್ಲ ರಾಮಾಯಣ ಸಂಸ್ಕೃತಿಯ ಕೇಂದ್ರ ಅನ್ನುವುದನ್ನು ಎರಡು ಮಾತಿಲ್ಲದೆ ಒಪ್ಪಿಕೊಳ್ಳೋದು ವಿವೇಕಿಗಳ ಲಕ್ಷಣ ಅಂತ ಅನಿಸುತ್ತದೆ. ಮತ್ತು ವಾಲ್ಮೀಕಿ ರಾಮಾಯಣ ಅದು ಅನೇಕ ರೀತಿಯಲ್ಲಿ ಪ್ರವಹಿಸಿದೆ. ಕಾವ್ಯಮಾರ್ಗವಾಗಿ, ಕಾವ್ಯದಲ್ಲಿ ಶ್ರವ್ಯ ಮತ್ತು ದೃಶ್ಯ ಅಂತ ಎರಡು ಮಾಧ್ಯಮದಲ್ಲಿ. ಇನ್ನು ಶ್ರವ್ಯದಲ್ಲಿ ಗೇಯ ಪಾಠ್ಯ ಅಂತ ಎರಡರಲ್ಲಿ, ದೃಶ್ಯದಲ್ಲಿ ಸ್ಥಿರ ಮತ್ತು ಚರ ಅಂತ ಎರಡು ಬಗೆಯಲ್ಲಿ, ಹೀಗೆ ಅಂತ ನನಗನಿಸುತ್ತದೆ. ಅಂದರೆ ರಾಮಾಯಣ ಕಾವ್ಯವಾಗಿ, ಗದ್ಯ ಕಾವ್ಯವಾಗಿ, ಮಹಾಕಾವ್ಯವಾಗಿ, ಖಂಡಕಾವ್ಯವಾಗಿ ಹೀಗೆಲ್ಲ ಬಂದಂತೆ ಗೇಯಗಳಾಗಿ, ಹಾಡುಗಳಾಗಿ ಬಂದಂಥದ್ದು. ಅದು ಎರಡು ಭಾಗ ಶ್ರವ್ಯದ್ದು. ಇನ್ನು ದೃಶ್ಯದಲ್ಲಿ ಚಿತ್ರ, ಶಿಲ್ಪ ಅನ್ನುವ ಸ್ಥಿರ ಭಾಗವಾಗಿ, ನಾಟ್ಯ, ರೂಪಕ, ನರ್ತನ, ನೃತ್ಯ ಇತ್ಯಾದಿಯಾಗಿ ಚರಭಾಗವಾಗಿ, ಅದರ ಚರಭಾಗದ ವಿಸ್ತಾರವಾಗಿ ಇವತ್ತಿನ ಚಲನಚಿತ್ರದಲ್ಲಿ ನಾವು ಕೇಳಬಹುದು. ಇನ್ನು ಶ್ರವ್ಯ ಭಾಗವಾಗಿ ರಾಮಾಯಣದ ಪುರಾಣ ಪ್ರವಚನಕಾರರು, ವ್ಯಾಖ್ಯಾತೃಗಳು, ತಾಳಮದ್ದಳೆ ಮೊದಲಾದಂಥದ್ದು ಹೀಗೆ ಅಸಂಖ್ಯ ಪ್ರಕಾರದಲ್ಲಿ ಬೆಳೆದಿರ್ತಕ್ಕಂಥದ್ದನ್ನು ನೋಡ್ತೀವಿ. ಒಂದು ಮುಖ್ಯವಾಗಿ ಕಾಲದಲ್ಲಿ ಈ ಶ್ರವ್ಯ, ದೃಶ್ಯ ದೇಶದಲ್ಲಿ, ಕೆಲವು ಉಭಯತ್ರ, ಹೀಗೆ ಎರಡೂ ರೀತಿಯಲ್ಲಿ ಕಾಣ್ತೀವಿ ನಾವು. ಒಟ್ಟಿನಲ್ಲಿ ವಿಸ್ತೃತವಾಗಿ ಬೆಳೆದಿದೆ. ಮತ್ತು ರಾಮಾಯಣ ಕಾವ್ಯಶಾಸ್ತ್ರಕ್ಕೆ ಬಂದಿದೆ. ಅಲಂಕಾರ ಶಾಸ್ತ್ರದಲ್ಲಿ ಎಷ್ಟೋ ಪ್ರಮೇಯಗಳಿಗೆ ರಾಮಾಯಣವನ್ನು ತೆಗೆದುಕೊಂಡಿದ್ದಾರೆ, ಉದಾಹರಣೆಗಳು ತೆಗೊಂಡಿದ್ದಾರೆ. ಉದಾಹರಣೆಗೆ ಸರಳವಾಗಿ ಮೂಲಭೂತವಾಗಿ ಅಲಂಕಾರಗಳನ್ನು ಕುರಿತು ಹೇಳುವಾಗ ಔಪಮ್ಯ ಮೂಲ ಅಲಂಕಾರಗಳಲ್ಲಿ ಒಂದು ಅನನ್ವಯ ಅಲಂಕಾರ. ಅನನ್ವಯ ಅಲಂಕಾರ ಅನ್ನುವಾಗ 100ಕ್ಕೆ 100 ಭಾಗ ಅಲಂಕಾರಿಕರೆಲ್ಲ ಗಗನಂ ಗಗನಾಕಾರಂ ಸಾಗರ ಸಾಗರೋಪಮಃ ರಾಮರಾವಣ ಯೋರ್ಯುದ್ಧಂ ರಾಮರಾವಣ ಯೋರಿವ ಅಂತ ಅನ್ನುವ ಶ್ಲೋಕ ರಾಮಾಯಣದಲ್ಲಿ ಯುದ್ಧಕಾಂಡದಲ್ಲಿ ಬರುವುದನ್ನು ಕೊಟ್ಟೇ ಕೊಡ್ತಾರೆ. ಅದು ಇಂಥ ಪ್ರಾಚೀನರಿಂದ ಮೊದಲುಗೊಂಡು ನವೀನರವರೆಗೂ ಹ್ಯಾಂಡಿ ಅಂತೀವಲ್ಲ, ತಕ್ಷಣ ಕೈಗೆ ಸಿಗತಕ್ಕಂಥದ್ದು. ಕೆಲವು ಉದಾಹರಣೆಗಳಿಗೆ ಆ ಪ್ರಸಿದ್ಧಿ ಇರ್ತದೆ. ನೀವು ಶೃಂಖಲಾ ಮೂಲವಾದ ಅಲಂಕಾರಗಳಲ್ಲಿ ಒಂದು ಏಕಾವಳಿ ಅಲಂಕಾರ ಅಂದರೆ ಭಟ್ಟಿಯ ನತಜ್ಜಲಂ ಎನ್ನಸಿಚಾರು ಪಂಕಜಂ ಆ ಪದ್ಯವನ್ನೇ ಉದಾಹರಣೆಯಾಗಿ ತೆಗೆದುಕೊಳ್ತಕ್ಕಂಥದ್ದು ನೋಡ್ತೀವಿ. ಹೀಗೆ ಕೆಲವು ಸ್ಟ್ಯಾಂಡರ್ಡ್ ಅಂತ ಇರುತ್ತವೆ. ಆ ರೀತಿಯಾಗಿ ಅಲಂಕಾರ ಸಾಮಾನ್ಯಕ್ಕೆ ಉದಾಹರಣೆ ಅನ್ನುವಾಗೂ ಬರುತ್ತದೆ. ಆ ಥರದ ಮಿಕ್ಕ ಅಲಂಕಾರಗಳಿಗೂ ಎಷ್ಟೋ ಇದೆ. ನನ್ನ ಗುರುವರಿಯಾದ ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರು ಅಲಂಕಾರಾಸಿನ್ ವಾಲ್ಮೀಕಿ ರಾಮಾಯಣ ಅಂತಲೇ ಒಂದು ತುಂಬ ಬೋಧಪ್ರದವಾದ ಲೇಖನವನ್ನು ಬರೆದಿದ್ದಾರೆ. ಅನೇಕ ವಿದ್ವಾಂಸರು ಅದಕ್ಕೆ ಮೆಚ್ಚುಗೆಯನ್ನು ತೋರಿಸಿದ್ದಾರೆ. ಪರಂ ಕವೀನಾಂ ಆಧಾರಂ ಅನ್ನುವ ಮಾತಿಗೆ ಕಾವ್ಯಂ ಅಲಂಕಾರಾತ್ ಕಾವ್ಯಂ ಗ್ರಾಹ್ಯಂ ಅಲಂಕಾರಾತ್ ಅನ್ನುವ ವಾಮನನ ಮಾತಿಗೆ ನಿದರ್ಶನ ಅನ್ನುವಂತೆ ಕಾಣಿಸುತ್ತದೆ ವಾಲ್ಮೀಕಿ ರಾಮಾಯಣ. ಸಹಜ ಮನೋಹರವಾದ ಅಲಂಕಾರಗಳು ತುಂಬ ತುಂಬ ಸಮೃದ್ಧವಾಗಿ ಅಲ್ಲಿ ಬರುತ್ತವೆ ಅನ್ನುವುದು ನಮಗೆ ತಿಳಿಯುತ್ತದೆ. ಇನ್ನು ಮಹತ್ತತ್ವವಾದ ರಸಕ್ಕೆ ಬೇಕು ಅಂತಂದರೆ ಅಲ್ಲಿ ಆನಂದವರ್ಧನನ ಧ್ವನ್ಯಾಲೋಕದಲ್ಲಿ ಒಂದು ಪ್ರಸಿದ್ಧವಾದ ಮಾತು ಮೊದಲನೇ ಉದ್ಯೋಗದಲ್ಲಿಯೇ ಬರುತ್ತದೆ. ಅದರ ಪ್ರಕಾರವಾಗಿ ಧ್ವನ್ಯಾಲೋಕದಲ್ಲಿ ಕಾವ್ಯಸ್ಯಾತ್ಮ ಸಯೇವಾರ್ಥ ತಥಾ ಚಾದಿಕವೇ ಪುರ ಕ್ರೌಂಚದ್ವಂದ್ವ ವಿಯೋಗೋತ್ಥ ಶ್ಲೋಕತ್ವಮಾಗತಃ ಅನ್ನುವ ಮಾತು ಬರ್ತದೆ. ಕಾವ್ಯಸ್ಯಾತ್ಮ, ಕಾವ್ಯದ ಆತ್ಮವೇ ರಸಧ್ವನಿ, ಸಯೇವಾರ್ಥ ಅದೇ ಅರ್ಥ. ಅರ್ಥ ಅಂದರೆ ರಸ. ನಹಿ ರಸಾದೃತೆ ಕಶ್ಚಿದರ್ಥ ಪ್ರವರ್ತತೆ. ಆದಿಕವೇ ಪುರ ಕ್ರೌಂಚದ್ವಂದ್ವ ವಿಯೋಗೋತ್ಥ, ಕ್ರೌಂಚ ಪಕ್ಷಿಗಳ ವಿಯೋಗದಿಂದ ಬಂದದ್ದು ಏನಿದೆ ಆ ವಾಲ್ಮೀಕಿಯ ಶೋಕವೇ ಶ್ಲೋಕವಾದದ್ದು. ಅದನ್ನು ನೋಡಿದಾಗ ರಸ ಅನ್ನುವುದು ಎಷ್ಟು ಮುಖ್ಯ ಅಂತ ಗೊತ್ತಾಗುತ್ತದೆ. ಡಿ ವಿ ಜಿಯವರು ಬಹಳ ಚೆನ್ನಾಗಿ ಹೇಳ್ತಾರೆ, ನಮ್ಮ ಅಂತರಂಗದ ಸಂಚಲನವೇ ರಸ. ಅದಕ್ಕೆ ಪ್ರೇರಕವಾಗುವಂತಹ ಒಂದು ವಾಗ್ ಪ್ರಬಂಧ ಯಾವುದಿದೆ, ವಾಗ್ರಚನೆ, ಅದು ಕಾವ್ಯ ಅಂತ. ನಮ್ಮ ಅಂತರಂಗದಲ್ಲಿ ಹಾಹಾ ಓಹೋ ಅಯ್ಯೋ ಓಹೋ ಅದ್ಭುತ ಅನ್ನುವ ಭಾವಗಳನ್ನು ತರಿಸಬೇಕು. ಅವರು ಉಮರನ ಹೊಸಗೆ ಮುನ್ನುಡಿಯಲ್ಲಿ ಹೇಳ್ತಾರೆ, ನಮಗೆ ಯಾವುದಾದ್ರೂ ಚೆನ್ನಾಗಿರುವ ಅನುಭವ ಆದರೆ ಹಾ ಅಂತಂತೀವಿ, ಹಾಯಾದ ಅನುಭವ ಹಾ ಅಂತೀವಿ. ನೋವಾದಾಗ ಹಾ ಅಂತೀವಿ, ಕೋಪ ಬಂದ ಹಾ ಅಂತ ಅಂತೀವಿ, ನಗು ಬಂದ ಹ ಹ ಅಂತೀವಿ. ಕಟ್ಟ ಕಡೆಗೆ ಪರಮರಸವಾದ
ಶಾಂತದಲ್ಲೂ ಹಾ ವುಹಾ ವುಹಾವು ಅಂತ ಏತತ್ ಸಾಮಗಾಯನ್ನಾಸ್ತೆ. ಹೀಗೆ ಎಲ್ಲ ಭಾವಗಳು ಹಾವಳಿಗಳು, ಹಕಾರದ ಆವಲಿ, ಹಕಾರಗಳ ಸೀಕ್ವೆನ್ಸ್ ಅಂತ ಹೇಳಿಬಿಟ್ಟು ಅಂತಾರೆ. ಅವರಂಥವರಿಗೆ ಆಗುತ್ತದೆ ಈ ಅದ್ಭುತವಾದ ದರ್ಶನವನ್ನು ಒಂದು ಅಕ್ಷರದಿಂದ ಕೊಡೋದಕ್ಕೆ. ರಸಸೂತ್ರದ ಸಮಸ್ತ ನಿದರ್ಶನವನ್ನು ಒಂದು ಅಕ್ಷರದಲ್ಲಿ ಕೊಟ್ಟು ಬಿಟ್ಟಿದ್ದಾರೆ. ಎಲ್ಲ ವರ್ಣ ಮಾಲೆಯಲ್ಲಿ ಕಟ್ಟ ಕಡೆಯ ಅಕ್ಷರ, ಸ್ವರ ವ್ಯಂಜನಗಳಲ್ಲಿ ಕಟ್ಟ ಕಡೆಗೆ ಬರ್ತಕ್ಕಂಥದ್ದು ಹಕಾರ, ಅದರೊಳಗೆ ಸಮುಚ್ಚಯ ಮಾಡಿ ಕೊಟ್ಟುಬಿಟ್ಟಿದ್ದಾರೆ ಅಂತಂದರೆ ಎಷ್ಟು ಸೊಗಸು ಅಂತ ಅನಿಸುತ್ತದೆ. ಹೀಗೆ ಅಲಂಕಾರ ಶಾಸ್ತ್ರದಲ್ಲಿ, ಸಾಹಿತ್ಯ ಮೀಮಾಂಸೆಯಲ್ಲಿ ವಾಲ್ಮೀಕಿ ರಾಮಾಯಣದ ಪ್ರಭಾವವನ್ನು ನಾವು ಸಮೃದ್ಧವಾಗಿ ಕಾಣ್ತೀವಿ. ಇನ್ನು ವಾಲ್ಮೀಕಿ ರಾಮಾಯಣಾದಿಗಳನ್ನು ಇಟ್ಟುಕೊಂಡು ವ್ಯಾಕರಣಾದಿಗಳನ್ನೆಲ್ಲ ವಿಶ್ಲೇಷಣೆ ಮಾಡಿದವರಿದ್ದಾರೆ. ಮೊದಲೇ ಹೇಳಿದಂತೆ ಭಟ್ಟಿಯ ರಾವಣವಧ ಪಾಣಿನೀಯ ವ್ಯಾಕರಣದ ನಿಯಮಗಳನ್ನು ತೋರಿಸೋದಿಕ್ಕೆ ಅಂತಲೇ ಬರೆದಂಥದ್ದು. ಅದರ ಪ್ರಭಾವ ಯಾವ ಮಟ್ಟಿಗೆ ಅಂತಂದರೆ, ಆಮೇಲೆ ಅದು ಆಗ್ನೇಯ ಏಷ್ಯಾದಲ್ಲಿ ಹೋಗ್ಬಿಟ್ಟು ರಾಮಾಯಣ ಕಕವಿನ್ ಅಂತ ಒಂದು ಕಾವ್ಯ ಆಯಿತು. ಆ ಕಾವ್ಯದ 3ನೇ ಒಂದು ಭಾಗ ಪೂರ್ತಿ ಭಟ್ಟಿ ಕಾವ್ಯದ ಅನುವಾದ ಅಂತ ವಿದ್ವಾಂಸರು ತೋರ್ಪಡಿಸ್ತಾರೆ. ಅಷ್ಟರ ಮಟ್ಟಿಗೆ ಅದಕ್ಕೆ ಜನಪ್ರಿಯತೆ ಬಂದಿತ್ತು. ಹೀಗೆ ವ್ಯಾಕರಣವನ್ನು ನಿದರ್ಶನ ಮಾಡಬೇಕಾದ್ರೂ ರಾಮಾಯಣ ಮಾಧ್ಯಮದಿಂದ ಅನ್ನುವಂಥದ್ದು ಬಂತು. ಇನ್ನು ನಾವು ನೋಡಿದಾಗ ಧರ್ಮಶಾಸ್ತ್ರದಲ್ಲಿ ತುಂಬ ವಿಸ್ತೃತವಾಗಿ ರಾಮಾಯಣದ ಚಿಂತನೆ ನಡೆದಿದೆ. ಮಹಾಭಾರತಕ್ಕೆ ಹೋಲಿಸಿದರೆ ಕಡಿಮೆ. ಈಗಷ್ಟೇ ರಾಮಸ್ವಾಮಿಯವರು ರಾಮಾಯಣದಲ್ಲಿ ನೇರವಾದ ನೀತಿ ಇಲ್ಲ, ನೇರವಾಗಿ ಸುಭಾಷಿತಗಳು ಇಲ್ಲ ಅಂದರು. ಪರಮಸತ್ಯ. ಅದು ಒಂದು ಸ್ವಾರಸ್ಯಕಾರಿಯಾದ ಅನುಭವ. ಹಿಂದಿಯೂ ಹೇಳಿದ್ದೆ, ಆದರೆ ಈ ಸಂದರ್ಭದಲ್ಲಿ ಅದು ಇರಲಿ ಅಂತ ಹೇಳ್ತಿದ್ದೀನಿ. ಯಾಕೆಂದರೆ ಈ ಒಂದು ದಾಖಲೆಯಲ್ಲಿ ಅದು ಸೇರಿ ಹೋಗಲಿ ಎನ್ನುವ ಆಶಯವಷ್ಟೇ. ಬಹಳ ಹಿಂದೆ ಭಾರತೀಯ ವಿದ್ಯಾಭವನದಲ್ಲಿ ನಾನು ಮತ್ತು ನನ್ನ ಮಿತ್ರರಾದ ಘನಪಾಟಿ ರಾಜಗೋಪಾಲ್ ಶರ್ಮಾ ಅವರು ಹ್ಯೂಮನ್ ವ್ಯಾಲ್ಯೂಸ್ ಇನ್ ಮಹಾಭಾರತ, ರಾಮಾಯಣ ಅಂತೆಲ್ಲ ಸೂಕ್ತಿ ಸಂಗ್ರಹ ಆರಂಭ ಮಾಡಿದ್ವಿ. ಹಾಗೆ ಮಾಡಿದಾಗ ರಾಮಾಯಣದ ಸೂಕ್ತಿ ಸಂಗ್ರಹ ಅಂತ ನಾನು ಮಾಡಿದೆ, ಅವರು ರಾಜಗೋಪಾಲ್ ಅವರು ಮಾಡಿದರು. ಇಬ್ಬರದು ನೋಡಿದ್ರೆ ಒಂದು 40-50 ಶ್ಲೋಕಗಳಿಗಿಂತ ಜಾಸ್ತಿ ಇಲ್ಲ. ಎಚ್ ಕೆ ರಂಗನಾಥ್ ಅವರು ನಿರ್ದೇಶಕರು, ಅವರಿಗೆ ತೋರಿಸಿದ್ವಿ. ಅವ್ರು ನೋಡಿಬಿಟ್ಟು ಏನ್ರಿ ಇದು 24,000 ಶ್ಲೋಕಗಳ ಕಾವ್ಯದಲ್ಲಿ ಇಷ್ಟೇನೆ, ಕನಿಷ್ಠ 1,000-2,000 ಇರೋದಿಲ್ವಾ ಅಂದರು. ನಾನು ಹೇಳಿದೆ, ಇಲ್ಲ ಅದು ಕಾವ್ಯ, ಅದೆಲ್ಲ ಈಗ ಬರೋಲ್ಲ ಅಂತ. ಆದರೂ ಅವ್ರಿಗೆ ಸಮಾಧಾನವಾಗಲಿಲ್ಲ. ನನಗಾಗಿ ಎಷ್ಟು ಮಹಾ ವಯಸ್ಸು, ನನಗೆ 28-29 ವರ್ಷ ಅಷ್ಟೇ. ಹಾಗಾಗಿ ಅವರು ನೀವೆಲ್ಲ ಹೇಳೋಕ್ಕೆ ಆಗೋದಿಲ್ಲ, ಇದನ್ನು ವಾಲ್ಮೀಕಿ ರಾಮಾಯಣವನ್ನು ಅನುವಾದ ಮಾಡಿದಂಥ ಮಹಾವಿದ್ವಾಂಸರು ರಂಗನಾಥ್ ಶರ್ಮಾ ಇದ್ದಾರೆ, ಅವರಲ್ಲಿಗೆ ಹೋಗಿ ಅಂತ. ನಮಗೆ ಗೊತ್ತಿತ್ತು ನಮ್ಮ ದೇವರ ಸತ್ಯ ನಮಗೆ ಅಂತ. ಆದರೂ ಇವರ ಮಾತನ್ನು ಮೀರೋದೇನು ಅಂತ ರಂಗನಾಥ್ ಶರ್ಮರ ಮನೆಗೆ ಹೋದ್ವಿ. ಅವರು ತುಂಬ ಅನನ್ಯವಾದ ರೀತಿಯಲ್ಲಿ ಅವರ ಸೌಜನ್ಯದಿಂದ ಮನೆಗೆ ಕರ್ಕೊಂಡು ಬಂದು ನಡೆಸಿಕೊಂಡು ಅವರು ತಿಂಡಿ ತೀರ್ಥ ಅಂತ ಎಲ್ಲ ಮಾಡಿ ಆಮೇಲೆ ಪ್ರಕೃತ ಮನಸರಾಮ ಏನೋ ಬಂದಿದ್ದು ಅಂತಂದರು. ಹೀಗೆ ಅಂತಂದರೆ, ಅಲ್ರಿ ರಾಮಾಯಣ ನೋಡಿದ್ರೆ ಕಾವ್ಯದಲ್ಲಿ ಉಪದೇಶ ಎಲ್ರಿ ಬರುತ್ತದೆ ಅಂತಂದರು. ನೀವು ಅದನ್ನೇ ಅವ್ರಿಗೆ ಹೇಳಿ ಅಂತಂದೆ. ಆಮೇಲೆ ಅವರೊಂದು ಸಣ್ಣ ಬರವಣಿಗೆ ಮಾಡಿಕೊಟ್ರು. ಅದು ಬಹಳ ಸೊಗಸಾಗಿತ್ತು. ವಾಲ್ಮೀಕಿ ರಾಮಾಯಣವಾದರೂ ವ್ಯಂಗ್ಯ ಮಾರ್ಗದಿಂದ ವ್ಯಕ್ತಿ ಸ್ವಭಾವಗಳನ್ನು ಚಿತ್ರಣ ಮಾಡೋಕ್ಕೆ ಹೊರಟದ್ದಲ್ಲದೆ ನೀತಿ ಉಪದೇಶಗಳನ್ನು ಕುರಿತೇ ತೀರ್ಮಾನಿಸಿಕೊಂಡದ್ದಲ್ಲ ಅಂತೆಲ್ಲ ಹೇಳಿಬಿಟ್ಟು ವಿವರಗಳನ್ನು ಕೊಟ್ಟು ಇದು ಸಂಗ್ರಹ ಸರಿಯಾಗಿದೆ ಅಂತ ನೋಡಿ ಆಮೇಲೆ ಹೇಳಿದ್ರು. ಅಂದರೆ ಹೀಗಿದ್ದರೂ ಧರ್ಮಶಾಸ್ತ್ರದ ಅಭಿಮಾನ ಉಳ್ಳಂಥವರು ಮಾಡಿದ್ದಾರೆ. ಅದಕ್ಕೆ ವಾಣಿವಿಲಾಸ್ ಪ್ರೆಸ್ ಶ್ರೀರಂಗದಿಂದ ಹಿಂದೆ ಅಚ್ಚಾದಂಥ ಧರ್ಮಾಕೂತ ಅನ್ನುವ ವ್ಯಾಖ್ಯಾನ ನಿದರ್ಶನ. ರಾಮಾಯಣಕ್ಕೆ ಅನೇಕ ವ್ಯಾಖ್ಯಾನಗಳಿವೆ. ಅದರೊಳಗೆ ದಕ್ಷಿಣ ಭಾರತದಿಂದ ಬಂದಂಥ ವ್ಯಾಖ್ಯಾನಗಳೇ ಹೆಚ್ಚು. ಸುಮಾರು 10 ವ್ಯಾಖ್ಯಾನಗಳು ತಮಿಳುನಾಡಿಂದ ಬಂದಿವೆ, 3 ಆಂಧ್ರ ಪ್ರದೇಶದಿಂದ ಬಂದಿವೆ, ಇನ್ನು ಮಿಕ್ಕಿ ಕೆಲವೊಂದು 4-5 ಉತ್ತರ ಭಾರತದಿಂದ ಬಂದಿವೆ. ಅತ್ಯಂತ ಪ್ರಾಚೀನವಾದ ವ್ಯಾಖ್ಯಾನ ಗೋವಿಂದರಾಜಯ್ಯ, ದಕ್ಷಿಣ ಭಾರತದ್ದು, ತಮಿಳುನಾಡಿಂದು. ಅಲ್ಲಿಂದ ತಂಜಾವೂರಿನ ನಾಯಕರ ಕಾಲದಲ್ಲಿ ಬಂದಂಥದ್ದು ಧರ್ಮಾಕೂತ. ಆ ಧರ್ಮಾಕೂತದಲ್ಲಿ ಇಡೀ ರಾಮಾಯಣವನ್ನು ಧರ್ಮಶಾಸ್ತ್ರ ದೃಷ್ಟಿಯಿಂದ ನೋಡ್ತಕ್ಕಂಥದ್ದು. ಅದರ ಸಾಧುತ್ವ ಆಚೆಗೆ ಇರಲಿ, ಆದರೆ ವಿದ್ವಾಂಸರಾದಂಥ ವ್ಯಾಖ್ಯಾನಕಾರರು ಅದರ ಧರ್ಮ ಮರ್ಮವನ್ನು, ಧರ್ಮ ಸೂಕ್ಷ್ಮತೆಯನ್ನು, ನೀತಿ ನಿಯಮಗಳ ಬಗೆಯನ್ನು ತೋರ್ಪಡಿಸೋದ್ರೊಳಗಂತೂ ಅವರು ದೊಡ್ಡ ಯಶಸ್ಸನ್ನು ಪಡೆದಿದ್ದಾರೆ ಅಂತ ಅನ್ಬೋದು. ಅದನ್ನು ಓದ್ಕೊಳ್ಳದೇ ಇದ್ದರೂ ರಾಮಾಯಣವನ್ನು ಓದಿದ್ರೆ ನಮಗೆ ಧರ್ಮ ಸೂಕ್ಷ್ಮ ಗೊತ್ತಾಗುತ್ತದೆ. ಸಂದಿಗ್ಧಗಳು ನಮ್ಮ ಬದುಕಿಗೆ ಬಂದಂಥವು ಏನು ಅನ್ನೋದು ಸಾಕ್ಷಾತ್ತಾಗಿ ಅನುಭವಕ್ಕೆ ಬರ್ತಿದ್ದಾಗ, ಸಂವಾದಗೊಂಡಾಗ ಈ ಚಿಂತನೆ ಇರೋಲ್ಲ. ಸರ್ವಜ್ಞ ನಾರಾಯಣ, ದೇವರಾಮ, ಕೃಷ್ಣತೀರ್ಥ, ಲೋಕನಾಥ, ವಿಮಲಬೋಧ, ನಾಗೇಶ, ಮಹೇಶ್ವರ ಈ ಥರದವರೆಲ್ಲರೂ ಕೂಡ ಪ್ರಾಚೀನರು.
ವ್ಯಾಖ್ಯಾನಕಾರರು. ಇವರೆಲ್ಲ ಬೇರೆ ಬೇರೆ ಪ್ರಾಂತಗಳಲ್ಲಿ ಇದ್ದವರು. ಅವರಲ್ಲಿ ಸರ್ವೋತ್ಕೃಷ್ಟ ಅಂತ ನನಗನ್ನಿಸ್ತಕ್ಕಂಥದ್ದು ರಾಮ ಅನ್ನುವ ಹೆಸರಿನಿಂದ ಬರೆದಂಥ ನಾಗೇಶ ಭಟ್ಟನ ರಾಮಾಯಣ ತಿಲಕ. ರಾಮಾಯಣ ತಿಲಕ ನಿಜವಾಗಿಯೂ ರಾಮಾಯಣದ ಸರಳ ಸುಂದರವಾದ, ಆದರೆ ಗಭೀರವಾದ, ಮರ್ಮಸ್ಪೃಕ್ಕಾದಂಥ ವ್ಯಾಖ್ಯಾನ ಅಂತ ಅನಿಸುತ್ತದೆ. ಮಹೇಶ್ವರೀಯ ಅಥವಾ ಮಹೇಶ್ವರ ತೀರ್ಥೀಯ ಅಂತ ಹೆಸರಾದ ವ್ಯಾಖ್ಯಾನ ಮಹೇಶ್ವರಂದು ಯಾವುದಿದೆ ಅದು ಪ್ರೌಢವಾದದ್ದು, ಬಹುಶಾಸ್ತ್ರ ಗರ್ಭಿತವಾದದ್ದು. ಆದರೂ ಅದರ ಪಾಂಡಿತ್ಯ ಹೆಚ್ಚು. ಸ್ವಲ್ಪ ಪಾಂಡಿತ್ಯ ಪ್ರೌಢತೆ ಎಲ್ಲ ಇದ್ದು ತಿರುಚುವಿಕೆ ಅಂತಂದರೆ ಗೋವಿಂದರಾಜರದ್ದೇನೆ. ಆ ಥರದ ವ್ಯಾಖ್ಯಾನ ಪರಂಪರೆ ಬೇಕಾದಷ್ಟಿದೆ ನಮ್ಮಲ್ಲಿ. ಪ್ರತಿಯೊಂದು ಗ್ರಂಥಕ್ಕೂ ಆ ಥರದ್ದು ಒಂದು ಇದ್ದೇ ಇರುತ್ತದೆ. ಆ ದಾರಿಯೇ ಬೇರೆ, ಅದು ಬೇರೆ. ಅದನ್ನು ಮುಂದೆ ರಾಮಾಯಣದ ಮೂಲ ಗ್ರಂಥವನ್ನೇ ತೆಗೆದುಕೊಳ್ಳುವಾಗ ಈ ವ್ಯಾಖ್ಯಾನಕಾರರ ವಿವರಗಳನ್ನು ಅಲ್ಲಲ್ಲಿ ಹೇಳ್ತಾ ಹೋಗ್ತೀನಿ, ಆಗ ಗೊತ್ತಾಗುತ್ತದೆ. ಒಟ್ಟಿನಲ್ಲಿ ನಾವು ಧರ್ಮಶಾಸ್ತ್ರಕಾರರು ಕೂಡ ರಾಮಾಯಣವನ್ನು ಆಧರಿಸಿರ್ತಕ್ಕಂಥದ್ದನ್ನು ನೋಡ್ತೀವಿ. ಮತ್ತು ಎಷ್ಟೋ ಅರ್ವಾಚೀನ ನಿಬಂಧ ಗ್ರಂಥಗಳು, ಮಧ್ಯಕಾಲೀನ ನಿಬಂಧ ಗ್ರಂಥಗಳು ಯಾವುದಿವೆ, ಮಿತ್ರಮಿಶ್ರನ ವೀರಮಿತ್ರೋದಯ ಇರಬಹುದು, ಅಥವಾ ಚತುರ್ವರ್ಗ ಚಿಂತಾಮಣಿ ಹೇಮಾದ್ರಿ ಇದಿರಬಹುದು, ಟೋಡರಾನಂದ, ಈ ರೀತಿಯಾದಂಥ ಗ್ರಂಥಗಳಲ್ಲಿ ಅಲ್ಲಲ್ಲಿ ರಾಮಾಯಣವನ್ನು ಕೂಡ ಆಧಾರವಾಗಿ ಕೊಡುವುದನ್ನು ಕಾಣ್ತೀವಿ. ಹೀಗೆ ಅನೇಕ ಶಾಸ್ತ್ರಗಳಲ್ಲಿ ನೋಡ್ತೀವಿ. ಇನ್ನು ವೇದಾಂತ ಶಾಸ್ತ್ರಗಳಲ್ಲಿ ನೋಡುವುದಿದ್ದರೆ ರಾಮ ಪೂರ್ವ ತಾಪನ್ಯುಪನಿಷತ್ತು, ರಾಮೋತ್ತರ ತಾಪನ್ಯುಪನಿಷತ್ತು, ಈ ಥರ ಉಪನಿಷತ್ತುಗಳೇ ರಾಮನ ಚಿಂತನೆಯನ್ನು ಮಾಡುವಂತೆ ಬಂದಿದೆ. ರಾಮ ತಾರಕ ಮಂತ್ರ ಜಪ ಇತ್ಯಾದಿ ಆದದ್ದು ಎಲ್ಲ ಉಂಟೇ ಉಂಟು. ಹಾಗಲ್ಲದೆ ಯೋಗ ವಾಸಿಷ್ಠ ಮಧ್ಯಕಾಲದ ಆರಂಭದಲ್ಲಿ ಬಂದಂಥ ಮಹಾಗ್ರಂಥ. ಪ್ರಾಯಶಃ ಅಭಿನವಗುಪ್ತನಿಗೂ ಮುಂಚೆ ಅದು ಸಿದ್ಧವಾಗಿತ್ತೇನೋ ಅಂತ ಅನಿಸುತ್ತದೆ. ಮತ್ತು ಲಘುಯೋಗ ವಾಸಿಷ್ಠ ಅಂತ ಅದರ ಸಂಗ್ರಹಭೂತವಾದದ್ದು ಅಂತ ಹೇಳಬಹುದಾದ ಒಂದು ನಿರ್ಮಿತವಾದದ್ದು ಅಭಿನಂದ ಅನ್ನುವ ಮಹಾಕವಿಯಿಂದ. ಅಭಿನಂದನೆ ಯೋಗ ವಾಸಿಷ್ಠದ ಲಘುರೂಪದ ಲೇಖಕ ಅಂತ ರಾಘವನ್ ಅವರು ಒಂದು ಸಂಶೋಧನಾ ಪ್ರಬಂಧದಲ್ಲಿ ತೋರಿಸ್ತಾರೆ. ಅದು ಅದ್ವೈತ ವೇದಾಂತಗಳಿಗೆ ತುಂಬ ಉಪಾದೇಯವಾದ ಗ್ರಂಥವಾಗಿದೆ. ಅಲ್ಲಿ ಅದ್ವೈತ ವೇದಾಂತದ ಜೊತೆಗೆ ಸಾಂಖ್ಯ ಯೋಗಾದಿಗಳ ಸಮನ್ವಯವನ್ನು ಮಾಡುವುದನ್ನು ನೋಡ್ತೀವಿ. ಅಲ್ಲಿ ಆ ಸ್ವಾರಸ್ಯ ಏನೆಂದರೆ, ಹಿಂದೆ ಈ ವೇದಿಕೆಯಲ್ಲಿ ಅದರ ಬಗ್ಗೆ ಪ್ರವಚನ ಮಾಡಿದ್ದು ಉಂಟು. ಯೋಗ ವಸಿಷ್ಠದ ಬಗ್ಗೆ ಕಾವ್ಯತ್ವ, ಅತ್ಯಂತ ಸುಂದರವಾದ ವೇದಾಂತ ಕಾವ್ಯ ಅಂತ ಅನ್ನಬೇಕು. ಅಷ್ಟು ವಿಸ್ತೃತವಾದ, ಅಷ್ಟು ಸರಸ ಮನೋಹರವಾದ ಭಾಷೆಯ ವೇದಾಂತ ಕಾವ್ಯ ಮತ್ತೊಂದಿಲ್ಲ. ನಿಮಗೆ ಸಂಗ್ರಹವಾಗಿ ಬೇಕು ಅದ್ವೈತ ವೇದಾಂತದ ಕಾವ್ಯಾತ್ಮಕವಾದ ರೂಪ ಅಂದರೆ ಶಂಕರರ ಪ್ರಸಿದ್ಧ ವಿವೇಕ ಚೂಡಾಮಣಿ ಉಂಟು. ಹಾಗಲ್ಲದೆ ಗಂಗಾಧರೇಂದ್ರ ಸರಸ್ವತಿಗಳು, ಅವ್ರನ್ನ ಬೃಹತ್ ಗಂಗಾಧರೇಂದ್ರ ಸರಸ್ವತಿ ಅಂತಲೂ ಕರೀತಾರೆ. ನಮ್ಮ ಸ್ವರ್ಣವಲ್ಲಿಯ ಹಿಂದಿನ 38ನೇಯವರು ಏನು ಅಂತ ಹೇಳ್ತಾರೆ. ಆ ಸ್ವಾಮಿಗಳು ಬರೆದಂತಹ ಸ್ವರಾಜ್ಯ ಸಿದ್ಧಿ ಅನ್ನುವ ಗ್ರಂಥ, ಅದು ತುಂಬ ಕಾವ್ಯಾತ್ಮಕವಾದದ್ದು. ಹಾಗೆ ಸರ್ವಜ್ಞಾತ್ಮ ಮುನಿಗಳ ಸಂಕ್ಷೇಪ ಶಾರೀರಿಕ, ಇವು ಒಂದು 3-4 ವೇದಾಂತದಲ್ಲಿ ಕಲಾತ್ಮಕವಾಗಿ ಕಾವ್ಯಾತ್ಮಕವಾಗಿ ಬಂದಂಥ ಕೃತಿಗಳು. ಈ ಯೋಗವಾಸಿಷ್ಠ ವಾಲ್ಮೀಕಿ ರಾಮಾಯಣಕ್ಕಿಂತ ದೊಡ್ಡ ಗಾತ್ರದ್ದು, ಅದು ಮತ್ತೆ ರಾಮಾಯಣದ ಪ್ರಭಾವದಿಂದಲೇ ಬಂದಂಥದ್ದು. ಇನ್ನು ದ್ವೈತ, ವಿಶಿಷ್ಟಾದ್ವೈತ, ಹೀಗೆ ಪ್ರತಿಯೊಂದು ವೇದಾಂತ ಶಾಖೆಗಳಲ್ಲಿಯೂ ನಾವು ನೋಡ್ತೀವಿ ರಾಮಾಯಣತ್ವವನ್ನು. ಶ್ರೀವೈಷ್ಣವರಿಗಂತೂ ಪರಮಶರಣಾಗತಿ ತತ್ವ, ಪರಮಶರಣಾಗತಿ ಪ್ರತಿಪಾದ್ಯವಾದಂಥ ಮಹಾಗ್ರಂಥವಾಗಿ ರಾಮಾಯಣ ಕಂಡಿದೆ. ಮೊದಲೇ ಹೇಳಿದಂತೆ ಗೋವಿಂದರಾಜೀಯ ಅದಕ್ಕೆ ಆದರ್ಶಭೂತವಾಗಿದೆ. ಹಾಗೆ ಇನ್ನೊಂದು ತನಿಶ್ಲೋಕಿ ಅಂತ ಕೂಡ ಒಂದು ವ್ಯಾಖ್ಯಾನವಿದೆ. ಅದು ಬಹಳ ಸ್ವಾರಸ್ಯಕಾರಿಯಾಗಿ ರಾಮಾಯಣದ ಬಿಡಿ ಶ್ಲೋಕಗಳನ್ನು ತೋರಿಸ್ತಕ್ಕಂಥದ್ದಾಗಿರುವಂಥದ್ದು. ಪೆರಿಯವಾಚಾನ್ ಪಿಳ್ಳೆ ಎನ್ನುವವರು ಬರೆದಂಥದ್ದು. ಇನ್ನು ವೇದಾಂತ ದೇಶಿಕರೇ ಮೊದಲಾದವರು ಕೂಡ ರಾಮಾಯಣವನ್ನು ವಿಶೇಷವಾಗಿ ಆಧರಿಸಿರುವುದು ಗೊತ್ತಾಗುತ್ತದೆ. ಹಾಗೆ ದ್ವೈತ ದರ್ಶನದಲ್ಲಿ ಕೂಡ ಮಧ್ವಾಚಾರ್ಯರು ತಮ್ಮ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಒಂದಷ್ಟು ಭಾಗವನ್ನು ರಾಮಾಯಣಕ್ಕೆ ಮೀಸಲಾಗಿ ಮಾಡಿದ್ದಾರೆ. ಆ ದೃಷ್ಟಿಯಿಂದಲೇ ರಾಮಾಯಣವನ್ನು ವಿವರಣೆ ಮಾಡುವಂಥದ್ದು ಹೀಗೆ ಬಂದಿದೆ. ಅಲ್ಲಿಯೂ ಕೂಡ ಅದು ಭಕ್ತಿ ಪ್ರತಿಪಾದಕವಾಗಿ ರಾಮನ ಪರಮ ಬ್ರಹ್ಮಸ್ವರೂಪವನ್ನು ತೋರ್ಪಡಿಸುವುದು ಅಂತಲೇ ಇದೆ. ನ್ಯಾಯ ವೈಶೇಷಿಕ ಮೀಮಾಂಸಾದಿಗಳಲ್ಲಿ ಮಾತ್ರ ಹೆಚ್ಚಿನ ರಾಮಾಯಣದ ಪ್ರಸ್ತಾವ ಇಲ್ಲ. ಹೀಗೆ ಒಂದು ಕಾವ್ಯ ಇಷ್ಟೆಷ್ಟೋ ದರ್ಶನಗಳಿಗೆ, ಶಾಸ್ತ್ರಗಳಿಗೆ ಬೇಕಾಗುವಂಥದ್ದು ನಿಜವಾಗಲೂ ಅತಿಶಯ ಅಂತನಿಸುತ್ತದೆ. ಇಷ್ಟು ಆಸಕ್ತಿ, ಆಕರ್ಷಣೆ ರಾಮಾಯಣದಲ್ಲಿ ಏನು? ರಾಮಾಯಣವನ್ನು ಪ್ರೌಢವಾದ ನಾಟಕ ರೂಪದಲ್ಲಿ ಕಂಡ್ರಿಸಿದಂಥ ಒಬ್ಬ ಕವಿಗಳಲ್ಲಿ ಅಗ್ರಗಣ್ಯನಾದವನು, ವಿದ್ವತ್ ಕವಿ ಅಂತ ಹೇಳ್ಬೋದಾದವನು ಮುರಾರಿ. ಅವನು ಮುರಾರಿ ತನ್ನ ಅನರ್ಘರಾಘವದಲ್ಲಿ ಒಂದು ಕಡೆಗೆ ಹೇಳ್ತಾನೆ, ಯದಿಕ್ಷುಣ್ಣಂ ಪೂರ್ವೈರಿತಿ ಜಹತಿ ರಾಮಸ್ಯ ಚರಿತಂ ಗುಣೈರೇತಾವದ್ಭಿಃ ಜಗತಿ ಪುನರನ್ಯೋ ಜೈತಿಕಃ ಸ್ವಮಾತ್ಮಾನಂ ತತ್ತದ್ ಗುಣಗರಿಮ ಗಂಭೀರ ಮಧುರ ಸ್ಫುರದ್ ವಾಗ್ ಬ್ರಹ್ಮಾಣಃ ಕಥಂ ಉಪಕರಿಷ್ಯಂತಿ ಕವಯಃ. ಯದಿ ಕ್ಷುಣ್ಣಂ ಪೂರ್ವೈರಿತಿ ಜಹತಿ ರಾಮಸ್ಯ ಚರಿತಂ. ಕ್ಷುಣ್ಣಂ ಅಂದರೆ ನಡೆದು
ದಾರಿ ಸವದಿದೆ. ಪೂರ್ವೈ ಸುಖವಿಭಿ ಕ್ಷುಣ್ಣಂ ರಾಮಾಯಣಂ ರಾಮಸ್ಯ ಚರಿತಂ. ಎಲ್ಲರೂ ನಡೆದು ಸವದಿರುವಂಥ ಹಾದಿ ಅಂತ ಏನಾದರೂ ಜಹಾತಿ ಜಹತಃ ಜಹತಿ ಬಿಟ್ಟರೆ ಗುಣೈರೇತಾವದ್ಭಿ ಜಗತಿ ಪುನರನ್ಯೋ ಜೈತಿಕಃ. ಈ ರೀತಿಯಾದ ಗುಣಗಳು ಮತ್ತಾರಿಗೆ ಇವೆ? ಯಾರಿಗೂ ಇಲ್ಲ. ಇಲ್ಲಿ ನಾವು ಗಮನಿಸಬೇಕೇನೆಂದರೆ, ನಮ್ಮ ಕವಿಗಳಿಗೆ ರಾಮಾಯಣ ತುಂಬ ಇಷ್ಟವಾಗಿದ್ದಕ್ಕೆ ಕಾರಣ ಏನೆಂದರೆ, ಒಂದು ಐಡಿಯಲ್, ಇದು ಯಾವತ್ತೂ ಜಗತ್ತಿನ ಆಕಾಂಕ್ಷೆ, ಐಡಿಯಲ್ ಆದರ್ಶವನ್ನು ಅನುಸಂಧಾನ ಮಾಡತಕ್ಕಂಥದ್ದು. ಅದು ರಾಮಾಯಣದಲ್ಲಿ ರಾಮನಲ್ಲಿ ತುಂಬ ಕಾಣಿಸಿದೆ ಅಂತ. ಅದು ಎಲ್ಲಿಂದ ಅಂದರೆ ಅವನ ದೇಹದಿಂದ ಮೊದಲುಗೊಂಡು ಆತ್ಮದವರೆಗೆ ಅದು ಆದರ್ಶವಾದದ್ದು ಅಂತ. ಅವನು ವ್ಯಕ್ತಿಯಾಗಿ ನೋಡಿದರೂ ಅದೇ ರೀತಿಯಾಗಿ ಸಮವಿಭಕ್ತಾಂಗ ನ್ಯಗ್ರೋಧ ಪರಿಮಂಡಲ ವೃತ್ತದಂಷ್ಟ್ರ ಶುಚಿಸ್ಮಿತ. ಅವನು ಸಮನಾಗಿರ್ತಕ್ಕಂಥವನು, ನೆಗ್ರೋಧ ಪರಿಮಂಡಲ, ವಿಟ್ರುವಿಯನ್ ಬಾಡಿ ಅಂತ ಕರೀತಾರೆ. ಆ ಮಟ್ಟಕ್ಕೆ ಪರ್ಫೆಕ್ಟ್ ಆಗಿರ್ತಕ್ಕಂಥವನು. ಹೊಕ್ಕಳನ್ನು ಕೇಂದ್ರವಾಗಿಟ್ಟುಕೊಂಡು ಒಂದು ವರ್ತುಲವನ್ನು ಎಳೆದರೆ ಶಿರಸ್ಸು, ಕೈಗಳು, ಕಾಲುಗಳ ಮೂಲಕವಾಗಿ ಹಾದಿ ಹೋಗತಕ್ಕಂಥ ಪರಿಪೂರ್ಣತೆ ಉಂಟು ಅಂತ ಡವಿಂಚಿ ಒಂದು ಚಿತ್ರವನ್ನು ಬರೆದಿದ್ದಾನೆ ಅಂತ ಹೇಳ್ತಾರೆ. ಈ ರೀತಿಯಾದದ್ದು ಅಂತ ನೆಗ್ರೋಧ ಪರಿಮಂಡಲತ್ವ ಅಂತ. ವೃತ್ತದಂಷ್ಟ್ರ, ದುಂಡಾದ ಹಲ್ಲುಗಳು, ಓರೆಕೋರೆಗಳು ಇಲ್ಲ. ಶುಚಿಸ್ಮಿತ, ಬೆಳ್ಳಗೆಯನ್ನು ನಗುತ್ತಾನೆ ಅಂತಕ್ಕಂಥದ್ದು. ಮತ್ತು ಎಡ ಬಲಗಳಲ್ಲಿ ಪ್ರಮಾಣತೆ ಉಂಟು. ಒಂದು ಕಣ್ಣು ಚಿಕ್ಕದು, ಒಂದು ಕಣ್ಣು ದೊಡ್ಡದು, ಆ ಥರದ್ದು ಯಾವುದೂ ಇಲ್ಲ. ಅಷ್ಟು ಸಪ್ರಮಾಣವಾದಂಥವನು ಅಂತೆಲ್ಲವನ್ನೂ ಹೇಳ್ತಾರೆ. ರಾಮನ ದೇಹ ಸಾಮುದ್ರಿಕವನ್ನು ಹನುಮಂತನ ಬಾಯಲ್ಲೂ ಕೂಡ ಕವಿ ಹೇಳಿಸ್ತಾನೆ. ಅಷ್ಟು ಡೀಟೇಲ್ಡ್ ಆದದ್ದು. ಈ ಮಹಾಪುರುಷ ಲಕ್ಷಣ ಅಂತ ಏನು ಹೇಳ್ತಾರೆ, 36 ಮಹಾಪುರುಷ ಲಕ್ಷಣ ಅಂತ, ಅಷ್ಟು ರಾಮನಲ್ಲಿ ಇದೆ ಅಂತ. ಇದು ಬೌದ್ಧರಿಗೂ ತುಂಬ ಬೇಕಾಗಿ ಬುದ್ಧನಲ್ಲೂ ಅಷ್ಟು ಎಲ್ಲ ಇದೆ ಅಂತ ಆರೋಪ ಮಾಡಿಕೊಂಡು ವಿಗ್ರಹ ಕೆತ್ತೋದು ಮತ್ತೊಂದು ಹೀಗೆಲ್ಲ ಮಾಡಿಕೊಂಡ್ರು. ಜೈನರು ತೀರ್ಥಂಕರರಿಗೆ ಮಹಾಪುರುಷ ಲಕ್ಷಣ ಇದೆ ಅಂತ. ನಮ್ಮ ಪರಂಪರೆಯಲ್ಲಿ ಒಂದು ಕಲ್ಪಿತವೋ ವಾಸ್ತವವೋ ಆದ ಆದರ್ಶವನ್ನು ನಿರ್ಮಾಣ ಮಾಡಿಕೊಳ್ಳೋದು. ಇಮ್ಯಾಜಿನರಿ ಆ ರಿಯಲಿಸ್ಟಿಕ್ ಐಡಿಯಲ್ ಅನ್ನೋದು ವಿರೋಧ ಅಂತ ಅನಿಸಬಹುದು. ಆದರೆ ವಾಸ್ತವದಲ್ಲಿ ಒಂದು ಸಾಧ್ಯ ಅಂತ ಮಾಡಿಕೊಂಡಲ್ಲಿ ಸಂಭಾವ್ಯವಾದದ್ದು. ಹಾಗೆ ಮಾಡಿಕೊಂಡು ಇನ್ನು ಮಿಕ್ಕ ಲೋಕದಲ್ಲಿ ಕಾಣುವುದೆಲ್ಲ ಅದಕ್ಕಿಂತ ಇಷ್ಟು ಕಲೆಗಳಿಂದ ಕಡಿಮೆ ಅಂತ ಅದನ್ನೆಲ್ಲವನ್ನು ವ್ಯವಕಲನ ಮಾಡುವುದು, ಡಿರೆಕ್ಟ್ ಮಾಡ್ತಾ ಬರ್ತಕ್ಕಂಥದ್ದು. ಇದು ಭಾರತೀಯರ ಒಂದು ಪದ್ಧತಿ. ಜನಕರಾಗ ಅಂತ ಒಂದು ಪೂರ್ಣ ಮಾಡಿದ ಮೇಲೆ ಅದು ರುಜುವಾಗಿ ಸರಿಗಮ ಪದನಿಸ ಸ್ಥಾನಿದ ಮಗರಿಸ ಅಂತ ಹೋಗಿ ಬರುತ್ತೆ. ಅಂದರೆ ಒಂದು ಸ್ವರವನ್ನು ಬಿಟ್ಟರೆ ಶಾಡವ ಆಗುತ್ತೆ, ಇನ್ನೊಂದು ಸ್ವರವನ್ನು ಬಿಟ್ಟರೆ ಔಡವ ಆಗುತ್ತದೆ. ಮತ್ತು 1-2-3 ಸ್ವರಗಳನ್ನು ಸೇರಿಸಿಕೊಂಡ್ರೆ ಅದು ವಕ್ರ ಸಂಚಾರ ಆಗುತ್ತದೆ. ಹೀಗೆ ಮಾಡಿ ನ್ಯೂನಾತಿರೇಕಗಳಿಂದ ಆ ಆದರ್ಶಕ್ಕೆ ಆಚೆಗೆ ಈಚೆಗೆ ಹೋದದ್ದನ್ನು ತಿರಸ್ಕರಿಸೋಲ್ಲ, ಅದು ಜನ್ಯ ಡೆರಿವೇಟಿವ್ ಅಂತ ಮಾಡುವುದು. ಹಾಗೆ ಒಂದು ಕರ್ಣವನ್ನು ಮೂಲಭೂತ ಕರ್ಣ ಅಂತ ಮಾಡಿ ಅಲ್ಲಿಂದ ಮಿಕ್ಕಿದ್ದೆಲ್ಲವನ್ನು ನಿಷ್ಪಾದನ ಮಾಡತಕ್ಕಂಥದ್ದು. ನಾಟಕ ದಶರೂಪಕಗಳಲ್ಲಿ ಪರಿಪೂರ್ಣವಾದದ್ದು ಅಂತ ಹೇಳಿ ಅದಕ್ಕೆ ಒಂದು ಸಂಧಿಯೋ 2 ಸಂಧಿಗಳನ್ನು ಬಿಡುವುದು, ಹಲವೊಂದು ಸಂಧ್ಯಂಗಗಳನ್ನು ಬಿಡುವುದು, ಹಾಗೆ ಮಾಡಿ ಮಿಕ್ಕ ರೂಪಕಗಳನ್ನು ಉಪರೂಪಕಗಳನ್ನು ನಿಷ್ಪಾದನ ಮಾಡತಕ್ಕಂಥದ್ದು. ಹೀಗೆ ಯಾವುದನ್ನು ಒಂದು ಪರಿಪೂರ್ಣ ಅಂತ ಮಾಡಿಕೊಂಡು ಅದರಿಂದ ಕಳೆಯತಕ್ಕಂಥದ್ದು. ಯಾಕೆಂದರೆ ಎಲ್ಲ ಬೇರೆ 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 ವಿಭಾಗಗಳಲ್ಲಿ ಕಾಣಿಸ್ಕೊಳ್ತಕ್ಕಂಥ ವೆರೈಟೀಸ್ ಅಂತೀವಲ್ಲ, ವೈವಿಧ್ಯಗಳನ್ನು ಅಷ್ಟನ್ನು ಅಧ್ಯಯನ ಮಾಡೋದಕ್ಕಿಂತ ಒಂದು ಪರಿಪೂರ್ಣತೆಯನ್ನು ತಿಳ್ಕೊಂಡು ಮಿಕ್ಕಿದ್ದನ್ನು ಅದರ ಏಕದೇಶೀಯವಾದ ರೂಪಗಳು ಅಂತ ಭಾವಿಸಿಕೊಳ್ಳೋದು ಅನುಕೂಲತೆ ಅಂತ, ಅಧ್ಯಯನ ಅನುಕೂಲತೆ ಅಂತ. ಹೀಗಾಗಿ ರಾಮನ್ನೊಬ್ಬನ್ನು ಇಟ್ಕೊಂಡ್ಬಿಡಿ, ಅವನಿಗಿಂತ ಇವನಿಷ್ಟು ಕಡಿಮೆ ಅಷ್ಟು ಕಡಿಮೆ ಅಂತ ಲೆಕ್ಕ ಹಾಕ್ಕೊಂಡ್ರೆ ನಿಮಗೆ ಸಿಕ್ಕಿಬಿಡುತ್ತೆ ಅಂತ. ಮನೆಗೆ ಒಂದು ದೊಡ್ಡ ಪಾತ್ರೆಯನ್ನು ತಂದರೆ ನಿಮಗೆ ಎಷ್ಟು ಅಡಿಗೆಗೆ ಬೇಕೋ ಅಷ್ಟು ಅಡಿಗೆಗೆ ಬಳಸ್ಕೊಳ್ಬಹುದು. ಹಾಗೆ ಆ ರೀತಿಯಾದ ದೃಷ್ಟಿಕೋನ, ಒಂದು ಸಮಗ್ರತೆಯನ್ನು ಕಲ್ಪಿಸಿಕೊಂಡು ಮಾಡುವಂಥದ್ದು ಇಲ್ಲಿ ತೋರುತ್ತದೆ. ಹಾಗಾಗಿ ಮುರಾರಿ ಹೇಳ್ತಾನೆ, ರಾಮನನ್ನು ಬಿಟ್ಟುಬಿಟ್ರೆ, ರಾಮಾಯಣವನ್ನು ಬಿಟ್ಟುಬಿಟ್ರೆ ನಮಗಿನ್ನೇನು ಉಳಿಯುತ್ತದೆ? ನಮಗೆ ಕಲ್ಪನೆ ಮಾಡೋದಕ್ಕೆ ಎಲ್ಲಿ ಆ ಹಂದರಕ್ಕೆ ಅವಕಾಶ ಸಿಗುತ್ತದೆ? ಸೋಮಾತ್ಮಾನಂ ತತ್ತದ್ ಗುಣಗರಿಮ ಗಂಭೀರ ಮಧುರ ಸ್ಫುರದ್ ವಾಗ್ಬ್ರಹ್ಮ ಆ ತತ್ವವನ್ನು ಕಥಂ ಉಪಕರಿಷ್ಯಂತಿ ಕವಿಯ, ಯಾವ ರೀತಿಯಾಗಿ ಕವಿಗಳು ಬೇರೆ ಥರ ಮಾಡ್ಕೊಳ್ಳೋಕೆ ಸಾಧ್ಯವಾಗುತ್ತದೆ? ಇದೇ ಮಾತನ್ನು ಜಯದೇವ ಪ್ರಸನ್ನ ರಾಘವದಲ್ಲಿ ಹೇಳ್ತಾನೆ. ಅದು ಇನ್ನೊಂದು ನಾಟಕ. ಸ್ವಸೂಕ್ತೀನಾಂ ಪಾತ್ರಂ ರಘುತಿಲಕಂ ಏಕಂ ಕಲಯತಾಂ ಕವೀನಾಂ ಕೋ ದೋಷಃ ಸತು ಗುಣಗಣಾನಾಂ ಅವಗುಣಃ ಯದೇತೈರ್ ನಿಶೇಷೈಃ ಅಪರಗುಣ ಲುಬ್ಧೈಃ ಇವ ಜಗತ್ ಅಸಾವೇಕಶ್ಚಕ್ರೆ ಸತತಂ ಸುಖ ಸಂವಾಸ ವಸತಿ. ತನ್ನ ಮಾತುಗಳಿಂದ ವಾಲ್ಮೀಕಿ ಮಹರ್ಷಿ ರಘುತಿಲಕನನ್ನು ಒಬ್ಬನನ್ನು ತೆಗೆದುಕೊಂಡು ಸಮಗ್ರ ಚಿತ್ರಣ ಮಾಡ್ತಾ, ಅದನ್ನು ಬಿಟ್ಟರೆ ಕವೀನಾಂ ಕೋ ದೋಷ,
ಕವೀನಾಂ ಕೋ ದೋಷ, ಯಾವ ದೋಷ ಆಗುತ್ತದೆ ಅದೇನು ಹೇಳೋದಕ್ಕೆ ಸಾಧ್ಯವಾ? ಸತು ಗುಣಾನಾಂ ಅವಗುಣ, ಎಲ್ಲ ಗುಣಗಳಿಗೂ ಅವಗಣನೆ ಬರ್ತಕ್ಕಂಥ ಅವಗುಣ ಅಂತ ಆಗಿಬಿಡ್ತದೆ. ಹಾಗಾಗಿ ನಿಶೇಷ ಸದ್ಗುಣಗಳಿಗೆ ಆಕರನಾದಂಥ ರಾಮನನ್ನು, ರಾಮಚರಿತವನ್ನು ಭಾವಿಸಬೇಕು ಅಂತ. ರಾಮನೇ ಎಷ್ಟು ಸದ್ಗುಣವಂತನಲ್ಲ ಅಂತ ತೋರಿಸುವಂಥದ್ದು ಈ ಕಾಲದ ವಿಮರ್ಶಕರ ಪಾಡಾಗಿದೆ, ಲೇಖಕರ ಪಾಡಾಗಿದೆ. ನಾವು ಕಾಣಬೇಕಾದದ್ದು ರಾಮಾಯಣದ ಪಾತ್ರಗಳು ರಾಮನಿಗೆ ಹೇಗೆ ಪ್ರತಿಸ್ಪಂದ ಕೊಟ್ಟವು ಅಂತ. ನಮ್ಮ ರಿಸರ್ವೇಷನ್ಸ್ಗಿಂತ ಆ ಪಾತ್ರಗಳ ರಿಸರ್ವೇಷನ್ಸ್ ಏನು ಅಂತ ನೋಡೋಣ. ಇದನ್ನು ನೋಡಿದಾಗ ನಮಗೆ ಕಾಣುತ್ತದೆ ರಾಮನನ್ನು ಎಲ್ಲ ಪಾತ್ರಗಳು ಒಂದಲ್ಲ ಒಂದು ರೀತಿಯಲ್ಲಿ ಒಪ್ಪಿಕೊಂಡೇ ಇದ್ದವು ಅಂತ. ಅಷ್ಟೇ ಒಪ್ಪಿಕೊಂಡಿದ್ದನಲ್ಲ ಅದು ತುಂಬ ವಿಶೇಷವಾದದ್ದು, ಅದರ ಒಪ್ಪಿಕೊಂಡಿದ್ರಲ್ಲ ಅದೇ ದೊಡ್ಡದು ಅಂತ ಭಾವಿಸಿಕೊಳ್ಬೇಕಾಗುತ್ತದೆ. ಹೀಗೆ ಆದರ್ಶ ಅನ್ನುವುದನ್ನು ಗಮನಿಸಿಕೊಂಡು ಮಿಕ್ಕ ಕಾವ್ಯಗಳು ಎಷ್ಟೋ ಬಂದವು. ಇನ್ನು ನಮಗೆ ನೋಡಿದಾಗ ಮುಂದಿನ ಕವಿಗಳಲ್ಲಿ ಕಾಳಿದಾಸ ಅಗ್ರಗಣ್ಯನಾಗಿ ಕಾಣಿಸ್ತಾನೆ. ಅವನ ಅತ್ಯುನ್ನತವಾದ ಕೃತಿ ಅಂತ ಹೇಳೋದಕ್ಕೆ ತಗಾದೆ ಯಾರಾದರೂ ಮಾಡಿದ್ರೆ ಅತಿ ದೀರ್ಘವಾದ ಕೃತಿ ಅಂತ ಬೇಕಾದರೂ ಹೇಳೋಣ, ಅದು ರಘುವಂಶ, ಲಾಂಗೆಸ್ಟ್ ಪೊಯಮ್ ಆಫ್ ಹಿಸ್. ಅಲ್ಲಿ ಸುಮಾರು 500 ಶ್ಲೋಕಗಳಷ್ಟು ರಾಮಕಥೆಯೇ ಇರತಕ್ಕಂಥದ್ದಾಗಿದೆ. ಮತ್ತೆ ರಾಮಕಥೆ ಕೇಂದ್ರದಲ್ಲಿ ಬರುತ್ತದೆ ಅನ್ನೋ ಪ್ರಲೋಭನೆಯಿಂದಲೇ ಅವನು ಆ ಕಥಾನಕವನ್ನು ಸ್ವೀಕಾರ ಮಾಡಿದ್ದಾನೆ ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತದೆ. ಮತ್ತು ವಾಲ್ಮೀಕಿ ಉಪಜೀವಿತ್ವ ಹೆಜ್ಜೆ ಹೆಜ್ಜೆಗೆ ಕಾಣಿಸುತ್ತದೆ. ಅನೇಕರು ತೋರಿಸಿದ್ದಾರೆ. ರಾಘವನ್ನವರು ಒಂದು ವಿಸ್ತೃತವಾದ ಲೇಖನ ಬರೆದಿದ್ದಾರೆ, ಇನ್ನು ಅನೇಕರು ಬರೆದಿದ್ದಾರೆ. ಉದಾಹರಣೆಗೆ ಮಿರಾಶಿಯವರಿರ್ಬೋದು, ಅಥವಾ ನಮ್ಮ ಕನ್ನಡದವರೇ ಆದಂತಹ ಸಿ ಕೆ ವೆಂಕಟರಾಮಯ್ಯನವರಿರ್ಬೋದು, ಪುಸಾಲ್ಕರ್ ಅವರಿರ್ಬೋದು, ಕರ್ಮರ್ಕರ್ ಅವರಿರ್ಬೋದು, ದೇವರ್ಧರ್ ಅವರಿರ್ಬೋದು, ಇವರೆಲ್ಲರೂ ಕೂಡ ಕಾಳಿದಾಸನ ವಾಲ್ಮೀಕಿ ಉಪಜೀವಿತ್ವವನ್ನು ಚೆನ್ನಾಗಿ ತೋರಿಸಿದ್ದಾರೆ. ಸ್ವಯಂ ಅವನೇ ಹೇಳ್ತಾನಲ್ಲ, ಕವಿಹಿ ಅಂತ ಮತ್ತೆ ಮತ್ತೆ ಬಳಸ್ತಕ್ಕಂಥ ಶಬ್ದ ವಾಲ್ಮೀಕಿಗೆ ಬಳಸ್ತಾನೆ. ನಿಷಾದ ವಿದ್ಧಾಂಡಜ ದರ್ಶನೋತ್ಥ ಶ್ಲೋಕತ್ವ ಮಾಪದ್ಯತ ಯಸ್ಯ ಶೋಕಃ ತಾಮಭ್ಯಗಚ್ಚತ್ರುದಿತಾನುಸಾರಿ ಕವಿ ಕುಶೇದ್ಮಾಹರಣಾಯಯಾತಃ ಕವಿಹಿ ಅಂತ ಮತ್ತೆ ಮತ್ತೆ ಕವಿ ಶಬ್ದವನ್ನು ಬಳಸ್ತಾನೆ. ಅಥವಾ ಕೃತವಾಗ್ದ್ವಾರೇ ವಂಶೇಸ್ಮಿನ್ ಪೂರ್ವಸೂರಿಭಿ ಅನ್ನುವಲ್ಲಿ ವಾಲ್ಮೀಕಿಯೇ ಅಲ್ಲಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಹೀಗೆ ನೇರವಾಗಿ ನೋಡಿದರೆ ಮೊದಲುಗೊಂಡು ಅಲ್ಲಲ್ಲಲ್ಲಲ್ಲಿ ಉಕ್ತಿಗಳೆಲ್ಲ ಬರ್ತದೆ. ಒಂದು ಕಡೆಯಲ್ಲಂತೂ ಅವನು ವಿಕ್ರಮೋರ್ಷಿಯಲ್ಲಿ ಅಂಥ ದೊಡ್ಡ ಸಂದರ್ಭವಲ್ಲ, ಆಹಾ ಅನ್ನುವ ಶ್ಲೋಕವಲ್ಲ, ನೇರವಾಗಿ ವಾಲ್ಮೀಕಿ ರಾಮಾಯಣದಿಂದ ತೆಗೆದುಕೊಂಡು ಬಿಟ್ಟಿದ್ದಾನೆ. ಅದು ಕಚ್ಚಿತ್ ಕ್ಷಿತಿಭೃತಾಂನಾಥ ರಮ್ಯಾರಾಮ ವನೋದ್ದೇಶೇ ಮಯಾ ವಿರಹಿತಾತ್ವಯ ಅನ್ನುವ ಶ್ಲೋಕದಲ್ಲಿ ಅದು ವಾಲ್ಮೀಕಿ ರಾಮಾಯಣದಲ್ಲಿ ಕಂಡು ಬರತಕ್ಕಂಥದ್ದು. ಸೀತಾ ಶೋಕ ಸಂತ್ರಸ್ತನಾಗಿ ಅವಳನ್ನೆಲ್ಲೆಲ್ಲೂ ಹುಡುಕ್ತಾ ಇರತಕ್ಕಂಥ ರಾಮನ ವಿರಹಾಲಾಪ ಹಾಗೆ ಬರುತ್ತದೆ. ಅದನ್ನೇ ಅವನು ಮನಸ್ಸಿನಲ್ಲಿಟ್ಟುಕೊಂಡು ವಿಕ್ರಮೋರ್ಷಿದ 4ನೇ ಅಂಕದಲ್ಲಿ ಪೂರ್ಣವಾಗಿ ಆ ಪುರೂರವನ ಸಂಕಟವನ್ನು, ಪ್ರಕೃತಿಯನ್ನು ಕಂಡು ಅಲ್ಲಿ ಉರ್ವಶಿ ಇದ್ದಾಳ ಅಂತ ಭ್ರಮಿಸಿಕೊಳ್ಳುವುದನ್ನಷ್ಟನ್ನು ಚಿತ್ರಿಸಿದ್ದಾನೆ ಅಂತ ವಿದ್ವಾಂಸರು ಅಭಿಪ್ರಾಯ ಪಡ್ತಾರೆ. ಇನ್ನು ಕಾಳಿದಾಸನಿಗೇ ಗೌರವನೀಯನಾದ ಭಾಸ, ಅವನದು ಅಂತ ನಾವು ಇವತ್ತು ಹೇಳ್ತಾ ಇರ್ತಕ್ಕಂಥ ನಾಟಕ ಅವನದಲ್ಲ ಅಂತಾರೆ. ಪ್ರತಿಮಾ ನಾಟಕವಾಗಲಿ, ಅಭಿಷೇಕವಾಗಲಿ, ಏನೇ ಇದ್ದರೂ ಅದನ್ನು ಭಾಸರದು ಅಂತ ಒಪ್ಪಿದರೆ ಅಲ್ಲಿ ಮತ್ತೆ ವಾಲ್ಮೀಕಿ ಉಪಜೀವಿತ್ವ ಇದೆ. ಹೀಗುಂಟು. ಇನ್ನು ಅವನ ಮುಂದೆ ಬಂದಂಥವರಲ್ಲಿ ಎಲ್ಲ ಕವಿಗಳೂ ರಾಮಾಯಣವನ್ನು ಒಂದಲ್ಲ ಒಂದು ರೀತಿ ಆಶ್ರಯಿಸಿದ್ದಾರೆ. ಉದಾಹರಣೆಗೆ ನಾವು ಬಾಣಭಟ್ಟನನ್ನು ನೋಡಿದರೆ, ಬಾಣಭಟ್ಟ ಹರ್ಷಚರಿತದಲ್ಲಿ ಪೂರ್ವಕವಿ ಸ್ತೋತ್ರ ಮಾಡುವಾಗ ವ್ಯಾಸರ ಬಗ್ಗೆ ಹೇಳ್ತಾನೆ, ಕಾಳಿದಾಸನ ಬಗ್ಗೆ ಹೇಳ್ತಾನೆ, ಭಾಸನ ಬಗ್ಗೆ ಹೇಳ್ತಾನೆ, ಅರೆ ವಾಲ್ಮೀಕಿ ಬಗ್ಗೆ ಹೇಳಿಲ್ಲ. ಇದರಿಂದ ವಾಲ್ಮೀಕಿ ಇರಲಿಲ್ಲ, ಅವನಿಗೆ ಗೊತ್ತೇ ಇರಲಿಲ್ಲ ವಾಲ್ಮೀಕಿ ಅಂತ ವಾದ ಮಾಡೋಕ್ಕೆ ಹೋದರೆ ಅವಿವೇಕ ಆಗುತ್ತದೆ. ಕಾದಂಬರಿಯಲ್ಲಿ ಅದೆಷ್ಟು ಕಡೆಯಲ್ಲಿ ರಾಮಾಯಣದ ಉಲ್ಲೇಖ ಬರುತ್ತೆ. ಕಾದಂಬರಿಯ ಕಥಾಮುಖ ತೆಗೆದುಕೊಂಡು ನೋಡಿದರೆ ಗೊತ್ತಾಗುತ್ತದೆ. ರಾಮ ವನವಾಸ ಮಾಡಿದಾಗ ದಂಡಕಾರಣ್ಯದಲ್ಲಿ ಗಡ್ಡೆ ಗೆಣಸುಗಳಿಗಾಗಿ ಅವನು ಅಗೆದ ಹಳ್ಳಗಳು ಇನ್ನೂ ಮುಚ್ಚಿ ಹೋಗದೆ ಹಾಗೇ ಇದೆ ಅಂತ ಬರೀತಾರೆ. ಯಾವ ಮರದ ಚಿಗುರುಗಳನ್ನು, ಹೂಗಳನ್ನು ಬಿಡಿಸಿಕೊಳ್ಳುವಾಗ ಸೀತೆಯ ಕೈಯ ಕೆಂಪಣ್ಣ ಆ ಚಿಗುರುಗಳಿಗೆ ಅಂಟುಕೊಂಡು ಅವುಗಳಿಗೆ ಇನ್ನೂ ಅತಿಶಯತ್ವದ ಕೆಂಪು ಬಂದಿದೆಯೋ ಅದು ಮಾಸಿಲ್ಲ ಇನ್ನೂ ಅಂತ ಹೇಳ್ಬಿಟ್ಟಂತಾನೆ. ಈ ಥರದ್ದು ಭಾವುಕವಾಗಿ ಅಷ್ಟರ ಮಟ್ಟಿಗೆ ರಾಮಾಯಣದ ಮೇಲೆ, ರಾಮನ ಮೇಲೆ ಪ್ರೀತಿಯಿಂದ ಬರೆದಂಥ ಸನ್ನಿವೇಶಗಳು ಎಷ್ಟೋ ಕಾಣಿಸುತ್ತವೆ. ಎಷ್ಟೆಷ್ಟು ಕಡೆ ಶ್ಲೇಷದಲ್ಲಿ ಪರಿಸಂಖ್ಯಾಲಂಕಾರ ಮೂಲಕವಾಗಿ ರಾಮಾಯಣದ ಪ್ರಸ್ತಾವ ತರ್ತಾನೆ ಅಂತ ನೋಡಿದಾಗ ನಮಗೆ ಗೊತ್ತಾಗುತ್ತದೆ ಅವನಿಗೆ ರಾಮಾಯಣ ಎಷ್ಟು ಚೆನ್ನಾಗಿ ತಿಳಿದಿತ್ತು ಅಂತಕ್ಕಂಥದ್ದು. ಹೀಗೆ ನಾವು ಮುಂದೆ ಬಂದರೆ ಬಹುಭೂತಿ ಕಾಣಿಸ್ತಾನೆ, ತುಂಬ ದೊಡ್ಡ ಕವಿಯಾಗಿ. ಅವನ 2 ನಾಟಕಗಳಂತೂ ಮಹಾವೀರ ಚರಿತ ಮತ್ತು ಉತ್ತರ ರಾಮಚರಿತದಲ್ಲಿ ನಾವು ವಿಶೇಷವಾಗಿ ಆ ಮಹತ್ವವನ್ನು ನೋಡ್ತೀವಿ. ಎಲ್ಲಿವರೆಗೆ ಅಂತಂದರೆ ಅವನು ಸ್ಪಷ್ಟವಾಗಿ ಜೈಘೋಷವನ್ನೇ ಮಾಡಿಬಿಡ್ತಾನೆ. ಪಾಪ್ಯಭ್ಯಶ್ಚ ಪುನಾತಿ ವರ್ಧಯತಿ ಚ ಶ್ರೇಯಾಂಸಿ ಭೂಯಾಂಸಿ ಸೇಯಂ ಕಥಾ ಮಂಗಲ್ಯಾಚ ಮನೋಹರಾಚ ಜಗತಾಂ ಮಾತೇವ ಗಂಗೇವಚ ಅಂತ ಹೇಳ್ತಾನೆ.
ಜಗತ್ತಿಗೆ ತಾಯಿ ಇದ್ದಂತೆ, ಗಂಗೆ ಇದ್ದಂತೆ, ಭೂದೇವಿ ಇದ್ದಂತೆ, ಪಪ್ಮಭ್ಯಶ್ಚ ಪುನಾತಿ, ಪಾಪಗಳ ದೆಸೆಯಿಂದ ನಮ್ಮನ್ನು ದೂರ ಮಾಡಿ ಪಾವನಗೊಳಿಸುತ್ತದೆ. ವರ್ಧಯತಿ ಶ್ರೇಯಾಂಸಿ, ನಮಗೆ ಶ್ರೇಯಸ್ಸನ್ನು, ಮುಕ್ತಿಯನ್ನೇ ಕೊಡ್ತಕ್ಕಂಥದ್ದು. ಮಾಂಗಲ್ಯ, ಪರಮ ಮಂಗಳಕಾರಿಯಾದದ್ದು, ಮನೋಹರ ಮನೋರಮಣೀಯವಾದಂಥದ್ದು, ಏಕಕಾಲದಲ್ಲಿ ರಸಮಯವಾದದ್ದು ಮತ್ತು ಆತ್ಮಪರವಾದದ್ದು, ಅಧ್ಯಾತ್ಮನಿಷ್ಠವಾದದ್ದು. ಇಹ ಪರ ಶ್ರೇಯಸ್ ನಿಶ್ರೇಯಸ್ಸು ಅಂತ ಮೋಕ್ಷಕ್ಕೆ ಏನು ಹೇಳ್ತೀವಿ ಅದು, ಮತ್ತು ಅಭ್ಯುದಯ ಧರ್ಮಾರ್ಥ ಕಾಮಗಳು, ಹೀಗೆ ತ್ರಿವರ್ಗವನ್ನು ಅಪವರ್ಗವನ್ನು ಕೊಡ್ತಕ್ಕಂಥದ್ದು ಅನ್ನುವ ಬಗೆಯಲ್ಲಿ ಅವನು ಹೇಳ್ತಾನೆ. ಮತ್ತೆ ಅವನು ಇದನ್ನು ಶಬ್ದಬ್ರಹ್ಮಣ ವಿವರ್ತ ರೂಪಂ ಅಂತಾನೆ. ಶಬ್ದಬ್ರಹ್ಮದ ವಿವರ್ತ ಸ್ವರೂಪ, ಅಪಿಯರೆನ್ಸ್, ತೋರಿಕೆ, ಇಂದ್ರಿಯಗ್ರಾಹ್ಯವಾದ ಶಬ್ದಬ್ರಹ್ಮ ಸ್ವರೂಪವೇ ರಾಮಾಯಣ ಅನ್ನುವಂಥ ಮಾತನ್ನು ಮತ್ತೆ ಮತ್ತೆ ಹೇಳ್ತಾನೆ. ಹೀಗುಂಟು. ಅವನ ಪೂರ್ವವರ್ತಿ ಅಂತ ಹೇಳ್ಬೋದಾದ ದಿನ್ಯಾಗ ಅಥವಾ ಧೀರನಾಗ ಕುಂದಮಾಲ ಅನ್ನುವ ಮನೋಹರವಾದಂಥ ನಾಟಕವನ್ನು ಬರೆದಿದ್ದಾನೆ. ಅದು ತುಂಬ ಸುಂದರವಾಗಿ ಸೀತಾ ಪರಿತ್ಯಾಗದ ಸಂದರ್ಭವನ್ನು ಒಳಗೊಂಡಿರ್ತಕ್ಕಂಥದ್ದು. ಯಾರು ಕೃಷ್ಣಶಾಸ್ತ್ರಿಗಳು ಅದರ ಮೇಲೆ ಬರೀತಾ ಹೇಳ್ತಾರೆ, ದಾಂಪತ್ಯವನ್ನು, ಪ್ರೀತಿಯನ್ನು, ಗಂಡ ಹೆಂಡತಿ ಮಕ್ಕಳು, ಈ ಕೌಟುಂಬಿಕ ಮಾಧುರ್ಯವನ್ನು, ಇದನ್ನೆಲ್ಲವನ್ನು ಮಲ್ಲಿಗೆಯ ಮಾಲೆಯಲ್ಲಿ ಕಟ್ಟಿ ತೇಲಿಬಿಟ್ಟಂಥ ಕಥೆ ಇದಾಗಿದೆ ಅಂತ ವಸ್ತುತಃ ಕೃತಿಯಲ್ಲಿ ಹಾಗೆ ಬರುತ್ತದೆ. ಈ ವೇದಿಕೆಯಲ್ಲಿ ಹಿಂದೆ ಆ ನಾಟಕವನ್ನೇ ಕುರಿತು ಮಾತನಾಡಿದ್ದೆ. ಹಾಗೆ ಅಭಿನಂದ, ಅವನದು 100 ಸರ್ಗಗಳ ದೊಡ್ಡ ಕಾವ್ಯವಾಗಬೇಕಿತ್ತು ಅಂತ ಕಲ್ಪನೆ ಇತ್ತು. ಪಾಲರ ಕಾಲದಲ್ಲಿ ಅವನು ನಿರ್ಮಾಣ ಮಾಡಿದ್ದು. ಬಂಗಾಳದಲ್ಲಿದ್ದ ಯೋಗ ವಾಸಿಷ್ಠದ ಸಂಗ್ರಹವನ್ನು ಮಾಡಿದವನು ಅಂತ ಹೇಳಿದನಲ್ಲ, ಲಘುಯೋಗ ವಾಸಿಷ್ಠ. ಅವನು ಈಗ 36 ಸರ್ಗಗಳ ಕಾವ್ಯ ಸಿಗುತ್ತದೆ. ರಾಮಚರಿತ ತುಂಬ ಸುಂದರವಾದ ಕಾವ್ಯಾತ್ಮಕತೆಯನ್ನು ಒಳಗೊಂಡಿರ್ತಕ್ಕಂಥದ್ದು. ಹಾಗೆ ಅದು ಮುಂಚೆಯೇ ಹೇಳಿದಂತೆ ಭಟ್ಟಿ. ಅದೇ ರೀತಿಯಲ್ಲಿ ಭಾರವಿ ಆದಮೇಲೆ ಬಂದಂಥ ಅಗ್ರಗಣ್ಯನಾದ ಮಹಾಕವಿ ಶ್ರೀಲಂಕಿಯವನು ಕುಮಾರದಾಸ, ಅವನ ಕಾವ್ಯವನ್ನು ಕೂಡ ಆರಂಭ ಮಾಡಿದ್ದೀನಿ ಇದೇ ವೇದಿಕೆಯಲ್ಲಿ ವಿಸ್ತರಿಸಿ ಹೇಳುವುದಕ್ಕೆ ಅಂತ. ಬಹಳ ರಮಣೀಯವಾದಂಥ ಕವಿತೆ, 20 ಸರ್ಗಗಳ ಅದ್ಭುತವಾದ ರಸ್ಯವಾದ ಮಹಾಕಾವ್ಯ. ಹೀಗೆ ಮಹಾಕಾವ್ಯ ಪರಂಪರೆಯಲ್ಲಿ ಯಥೇಷ್ಟವಾಗಿ ಬೇಕಾದಷ್ಟು ಜನ ಬಂದಿದ್ದಾರೆ. ಕೊನೆ ಮೊದಲಿಲ್ಲ ಆ ಪಟ್ಟಿ ತುಂಬ ವಿಸ್ತೃತವಾದದ್ದು. 10ನೇ ಶತಮಾನದ ಕಾಶ್ಮೀರದ ಕ್ಷೇಮೇಂದ್ರ ಮಹಾಕವಿ ರಾಮಾಯಣ ಸಂಗ್ರಹ ಮಾಡಿಕೊಟ್ಟ, ರಾಮಾಯಣ ಮಂಜರಿ ಅಂತ ಹೇಳಿಬಿಟ್ಟು. ಜ್ಯೇಷ್ಠೋ ಜಯತಿ ವಾಲ್ಮೀಕಿ ಸರ್ಗಬಂಧೆ ಪ್ರಜಾಪತಿ ಯಸ್ಸರ್ವ ಹೃದಯಾಲೀನಂ ಕಾವ್ಯಂ ರಾಮಾಯಣಂ ವ್ಯಧಾತ್ ನುಮಃ ಸರ್ವೋಪಜೀವ್ಯಂ ತಂ ಕವೀನಾಂ ಚಕ್ರವರ್ತಿನಂ ಯಸ್ಯ ಇಂದುಧವಲೈ ಶ್ಲೋಕೈ ಭೂಷಿತಾ ಭುವನತ್ರಯಿ ಅಂತಾನೆ. ಯಾವ ಇಂದುಧವಲೈ ಶ್ಲೋಕೈ, ಚಂದ್ರನಂತೆ ಬೆಳಗ್ತಾ ಇರತಕ್ಕಂಥ ಶ್ಲೋಕಗಳಿಂದ, ಶ್ಲೋಕ ಅನ್ನೋದಕ್ಕೆ ಕೀರ್ತಿ ಅಂತಲೂ ಅರ್ಥ ಇದೆ. ಈ 3 ಲೋಕವೂ ಭೂಷಿತವಾಯಿತು. ಅವನು ಸರ್ವೋಪಜೀವ್ಯ, ಅವನು ಭುವನೋಪಜೀವಿ ಅಂತ ವ್ಯಾಸರಿಗೆ ಹೇಳ್ತಾನೆ. ಭುವನೋಪಜೀವ್ಯ ಅಂತ, ಸರ್ವೋಪಜೀವ್ಯ ಅಂತ ವಾಲ್ಮೀಕಿಗಳಿಗೆ ಹೇಳ್ತಾರೆ. ಹೀಗೆ ಆ ರಾಮಾಯಣ ಮಂಜರಿಯನ್ನು ಸಂಗ್ರಹ ಮಾಡಿಕೊಟ್ಟು ಇಡೀ ರಾಮಾಯಣದ ಸಾರ ಏನು ಅನ್ನೋದೇ ಕಟ್ಟ ಕಡೆಯಲ್ಲಿ ಒಂದು ಶ್ಲೋಕದಲ್ಲಿ ಹೇಳ್ತಾನೆ. ಭೋಗಾರ್ಹೇನ ಯೌವನೇಪಿ ವಿಪಿನೇ ಚೀರಾಂಬರೋ ರಾಘವ ತತ್ರಾಪ್ಯಸ್ಯ ಪರೇಣ ದಾರಹರಣಂ ಕ್ಲೇಶಸ್ತದನ್ವೇಷಣೆ ಸಂಪ್ರಾಪ್ತಾಪಿ ಜನಾಪವಾದರಜಸಾ ತ್ಯಕ್ತಾ ಪುನರ್ಜಾನಕಿ ಸರ್ವಂ ದುಃಖಮಿದಂ ತದಸ್ತು ಭವತಾಂ ಶ್ಲಾಘ್ಯೋ ವಿವೇಕೋದಯ. ಇದು ರಾಮಾಯಣವನ್ನು ಅರ್ಥ ಮಾಡಿಕೊಳ್ಳಬೇಕಾದ ಬಗ್ಗೆ. ರಾಮ ತಪ್ಪ, ಸೀತೆ ತಪ್ಪ, ರಾಮನಿಗೆ ಅನ್ಯಾಯವಾಯ್ತಾ, ಸೀತೆಗೆ ಅನ್ಯಾಯವಾಯ್ತಾ, ರಾವಣಾಸಾಚಾನ, ಶೂರ್ಪಣಕಿಗೆ ನ್ಯಾಯವೇ, ಇವೆಲ್ಲ ಯೋಚನೆ ಮಾಡೋಕ್ಕೆ ಮುಂಚೆ ಕಾಣಬೇಕಾದದ್ದು ಇದು ಅಂತ ತೋರಿಸ್ತಾನೆ. ಇದು ನಾನು ಮಾತಾಡಿರುವ ರಾಮಾಯಣದ ಈ ಉಪನ್ಯಾಸ ಮಾಲಿಕೆಯ ಆಧಾರ ಶ್ರುತಿ ಅಂತ ಅನ್ನಬಹುದು ಈ ಶ್ಲೋಕ. ಭೋಗಾರ್ಹೆ ನವಯೌವನೇಪಿ ವಿಪಿನೇ ಚೀರಾಂಬರೋ ರಾಘವ. ಸುಖ ಪಡಬೇಕಾದ ಕಾಲದಲ್ಲಿ ರಾಮ ನಾರು ಬಟ್ಟೆ ಉಟ್ಟುಕೊಂಡು ಕಂದಮೂಲ ತಿಂದುಕೊಂಡು ಬದುಕಬೇಕಾಯಿತು. ಊಹೆ ಮಾಡಿಕೊಳ್ಬೇಕು ಈ ಶ್ಲೋಕದ ಬಗೆಗೆ, ನಮ್ಮ ಅಂತರಂಗದಲ್ಲಿ ಪುಷ್ಟಿ ಮಾಡಿಕೊಳ್ಬೇಕು. ನೋಡಿ, ತಿಂದು ಉಂಡು ಸುಖವಾಗಿ ಉಟ್ಟು ತೊಟ್ಟು ಬಾಳುವ ಕಾಲದಲ್ಲಿ ಒಣಕೊಂಡು ಇರಬೇಕು, ಒದ್ದಾಡಿಕೊಂಡಿರಬೇಕು ಅಂದರೆ ಆ ಯೌವನವನ್ನು ಒಣಗಿಸುವ ಆ ದುಸ್ಥಿತಿ ಇದೆಯಲ್ಲ, ಅದನ್ನು ಎಷ್ಟು ಜನ ಕಲ್ಪಿಸಿಕೊಳ್ಳಬಲ್ಲರು? ನನ್ನೆಲ್ಲ ಯೌವನ ಕಾಡು ಬೆಳೆದಿಂಗಳಾಯಿತು ಅಂತ ಯಾರಾದರೂ ಹೇಳಿದ್ರೆ ಅಲ್ಲಿ ಎಷ್ಟು ಸಂಕಟ ಇದ್ದೀತು. ಅಂದರೆ ನಾವು ಇವತ್ತು ಹೇಳ್ತಾ ಇದ್ದೀವಿ, ಸುಖ ಅನ್ನೋದು ಮಾನವನ ಮೂಲಭೂತವಾದ ಹಕ್ಕುಗಳಲ್ಲಿ ಒಂದು ಅಂತ. ರೈಟ್ ಟು ಬಿ ಹ್ಯಾಪಿ ಅಂತಕ್ಕಂಥದ್ದು ಒಂದು ಮೋಸ್ಟ್ ಬೇಸಿಕ್ ಹ್ಯೂಮನ್ ರೈಟ್ಸ್ ಅಂತ ಅಂತೀವಿ. ರೈಟ್ ಟು ಬಿ ಹ್ಯಾಪಿ ಅನ್ನೋದೇ ಡಿನೇಡ್ ಆದಾಗ ರಾಮ ಸೀತೆ ಎಲ್ಲ ಹೇಗೆ ಬದುಕಿದ್ದಿರಬೇಕು ಅಂತ ಈ ಭಾವವನ್ನು ನಾವು ತಂದುಕೊಂಡಾಗ ರಾಮಾಯಣ ನಮ್ಮ ಬದುಕಿನಲ್ಲಿ ಇಂಥ ಸ್ಥಿತಿಗಳು ಬಂದುಬಿಡುತ್ತವೆ ಅಂತ ಹೇಳ್ತಾರೆ. ಅದಕ್ಕೆ ಯಾರು ಕಾರಣ ಅಲ್ಲ ಅನ್ನೋಕ್ಕಿಂತ ಕೈಕೇಯಿಯೋ ಮಂಥರೆಯೋ ಮತ್ತೊಬ್ಬರೋ ಅದು ಬೇರೆ. ನಮ್ಮ ವಿವೇಕವೋ ಏನೋ ತಂದುಕೋಬಹುದು. ಇನ್ ಸ್ಪೈಟ್ ಆಫ್ ಸೋ ಮೆನಿ ಥಿಂಗ್ಸ್ ಆಗಿಬಿಡುತ್ತೆ. ಏನು ಮಾಡೋದು? ಯಾವ ಥರ ಇರೋದು? ಈ ವಿಕಟ ವಿಷಮ ಸಂದರ್ಭಗಳನ್ನು
ಕಂಡುಕೊಂಡು ನಮ್ಮ ಬದುಕಿನಲ್ಲಿ ಹೇಗೋ ಬಂದುಬಿಡ್ಬೋದಾದ ಆ ಸನ್ನಿವೇಶಗಳನ್ನು ಕಂಡು ಪರಿಭಾವಿಸೋದಿದೆಯಲ್ಲ, ಅದು ತುಂಬ ತುಂಬ ದೊಡ್ಡದಾದಂಥದ್ದು. ಯಾವ ಹೃದಯಕ್ಕೆ ಮುಟ್ಟುವ ಕೃತಿಯಲ್ಲಿಯೂ ಈ ಭಾವ ಇದ್ದೇ ಇರ್ತದೆ. ನಾನು ವಂಚಿತನಾದೆ ಈ ಸುಖದಿಂದ, ಈ ಸೌಖ್ಯದಿಂದ, ಈ ಮನ್ನಣೆಯಿಂದ, ಈ ಪ್ರಶಸ್ತಿಯಿಂದ ಅಂತ ಈ ಒಂದಿರುತ್ತಲ್ಲ, ಆ ಆತ್ಮಗ್ಲಾನಿ ಬರತಕ್ಕಂಥದ್ದು, ಐ ಆಮ್ ಡಿಪ್ರೈವ್ಡ್ ಆಫ್ ಅಂತಕ್ಕಂಥದ್ದು. ಅಂದರೆ ಸುಖ ನಾಶ, ಸಂತೋಷ ನಾಶ, ಅದು ಕರುಣ. ರಾಮಾಯಣದ ಆಧಾರಶ್ರುತಿ ಕರುಣ ಅಂತಂದರೆ ಅದು ಅಲ್ಲಿಯೇ ಇರ್ತಕ್ಕಂಥದ್ದು. ಪ್ರತಿಯೊಬ್ಬರಿಗೂ ಒಮ್ಮೆ ಅಲ್ಲ ಇನ್ನೊಮ್ಮೆ ಈ ಆತ್ಮಾನುಕಂಪ ಬರುತ್ತದೆ, ಸೆಲ್ಫ್ ಪಿಟಿ ಬರುತ್ತದೆ. ಬಂದ ತಕ್ಷಣ ನಮ್ಮ ಬಗ್ಗೆ ನಮಗೆ ಊರತಕ್ಕಂಥದ್ದು ಕರುಣೆ. ಈ ಕಾರಣದಿಂದ ರಾಮಾಯಣ ಕರುಣರಸಕ್ಕೆ ಕೇಂದ್ರಭೂತವಾಯಿತು. ರಾಮಾಯಣ ಯಾಕೆ ಇಷ್ಟವಾಗುತ್ತೆ ಅಂದರೆ, ಪ್ರತಿಯೊಬ್ಬರೂ ಒಂದಲ್ಲ ಒಂದು ರೀತಿ ನಮ್ಮ ಯೋಗ್ಯತೆಗೆ ತಕ್ಕಂತೆ ಕಷ್ಟಪಟ್ಟಿರ್ತೀವಿ, ಅಥವಾ ಪಟ್ಟಿದ್ದೀವಿ ಅಂತಲಾದರೂ ಅಂದುಕೊಂಡಿರ್ತೀವಿ. ಹೀಗೆ ಅಂದುಕೊಂಡ ತಕ್ಷಣ ನಮಗೆ ಸಹಾನುಭೂತಿ, ತಾದಾತ್ಮ್ಯ ಬಂದುಬಿಡುತ್ತೆ ರಾಮಾಯಣದ ಜೊತೆಗೆ. ಅದು ರಾಮ ಇರ್ಬೋದು, ಸೀತೆ ಇರ್ಬೋದು, ಲಕ್ಷ್ಮಣ ಇರ್ಬೋದು, ಶೂರ್ಪಣಖೆ ಇರ್ಬೋದು, ಸುಗ್ರೀವ ಇರ್ಬೋದು, ಮಂಡೋದರಿ ಇರ್ಬೋದು, ಯಾರ ಜೊತೆಗೂ ನಮಗೆ ಸಹಾನುಭೂತಿ ಬರ್ತದೆ. ವಾಲ್ಮೀಕಿ ಅಂಥ ರಚನೆ ನಿರ್ಮಾಣ ಮಾಡಿರೋದು ನೋಡಿ. ರಾಮಾಯಣಕ್ಕೆ ಇಷ್ಟೆಷ್ಟು ಮುಖದ ಒಂದು ವಿವೇಚನೆಗಳು ಬಂದಿವೆ, ಸೃಷ್ಟಿಶೀಲವಾದ ಪ್ರತಿಕ್ರಿಯೆಗಳು ಬಂದಿವೆ ಅಂದರೆ, ರಾವಣ ದೃಷ್ಟಿಯಿಂದ ರಾಮಾಯಣ, ಮಂಡೋದರಿ ದೃಷ್ಟಿಯಿಂದ ರಾಮಾಯಣ, ಶೂರ್ಪಣಖ ದೃಷ್ಟಿಯಿಂದ ರಾಮಾಯಣ, ಕೈಕೇಯ ದೃಷ್ಟಿಯಿಂದ ರಾಮಾಯಣ ಮೊದಲಿಂದಲೇ ಆರಂಭವಾಗಿವೆ. ಯಾಕೆ ಬಂತು ಅಂದರೆ, ಆ ಪಾತ್ರಕ್ಕೂ ಕರುಣೆ ಸಲ್ಲಿಸುವಂತೆ ವಾಲ್ಮೀಕಿ ಸ್ಟ್ರಕ್ಚರ್ ಇದೆ. ಕಲ್ಯಾಣಿ ಅತ್ಯದ್ಭುತವಾದ ಮೇಳಕರ್ತರಾಗ ಪ್ರತಿ ಸ್ವರದಲ್ಲೂ ನಿಂತು ಒಂದು ಸುಂದರವಾದ ಪ್ರಪಂಚವನ್ನು ತೋರಿಸಬಲ್ಲಂಥ ಸಾಮರ್ಥ್ಯ ಗಾಯಕನಿಗಿದ್ದರೆ ಕಲ್ಯಾಣಿ ಬಿಟ್ಟು ಕೊಡುತ್ತದೆ. ಅಷ್ಟರ ಮಟ್ಟಿಗಿದೆ. ನೀವು ಅತಿ ಶುದ್ಧವಾದಂಥ, ಶುದ್ಧ ಅನ್ನೋದು ಕ್ವಶ್ಚನಬಲ್ ಅಗೇನ್. ಈ ಮಡಿವಂತರು ಹೇಳುವ ದಾರಿಯಲ್ಲಿ ಶುದ್ಧ ಅಂತ ಹೇಳ್ತಿದ್ದೀನಿ. ನನಗೆಲ್ಲವೂ ಶುದ್ಧವೇ. ಶ್ರುತಿಲಯ ಭಾವ ಇರತಕ್ಕಂಥ ಸಕಲವೂ ಶುದ್ಧವೇ. ಮಡಿವಂತರಿಗೆ ಹಾಗಿಲ್ಲ. ಅವ್ರದ್ದೇನೋ ಒಂದು ಶುದ್ಧತೆ, ಏನೋ ಒಂದು ಕಾನ್ಸೆಪ್ಟ್ ಇದೆ, ವಿತ್ ಇನ್ ದಿ ಕೋಟ್ಸ್ ಶುದ್ಧ. ಅಶುದ್ಧವಾಗಿ ಕರ್ನಾಟಕ ಸಂಗೀತದಲ್ಲಿ ಹೇಳುವಾಗಲೂ ಕಲ್ಯಾಣಿ ಬದುಕುತ್ತದೆ. ಅದೇ ರೀತಿಯಲ್ಲಿ ಹಿಂದೂಸ್ತಾನಿನವರು ಇದೇ ರೀತಿಯಲ್ಲಿ ಹಾಡಬೇಕು, ಹೀಗೇ ಜಾರುಗಮಕ ಬರಬೇಕು, ಇದೇ ಥರ ಮಿಂಡ್ ತಗೋಬೇಕು, ಇದೇ ಥರ ಚ್ಯುತ ಷಡ್ಜಗಳಿಂದ ತಗೊಳ್ಬೇಕು ಅಂತಕ್ಕಂಥ ಯಮನ್ನಲ್ಲಿ ಆದರೂ ಅಷ್ಟೇ ಅದೇ ಥರ ಇರ್ತದೆ. ಹಾಗೇ ಅದು ಯವನರ ಸಂಗೀತವೂ ಆಗಿ ಮೇಚ ಕಲ್ಯಾಣಿ, ಮ್ಲೇಚ್ಛ ಕಲ್ಯಾಣಿ, ಯವನ ಹಾಗೂ ಆಗಿ ಹೋದಾಗಲೂ ಮಾಧುರ್ಯ ಇರ್ತದೆ. ಅದೇ ರೀತಿ ಕಲ್ಯಾಣಿಯಲ್ಲಿ ನಾವು ಲಲಿತ ಸಂಗೀತ ಅಂತಂತೀವಿ. ಮತ್ತೆ ಅದು ಶಬ್ದಗಳು ಪ್ರಶ್ನಾರ್ಹವಾದದ್ದು. ಈ ಶಾಸ್ತ್ರೀಯ ಸಂಗೀತ ಏನು ದುರ್ಲಲಿತ ಸಂಗೀತವೇ ಅಲ್ಲ, ಎಲ್ಲವೂ ಲಲಿತವೇ ಆಗುತ್ತವೆ. ಲೈಟ್ ಮ್ಯೂಸಿಕ್ ಅಂತಾರೆ. ಹಾಗಾದರೆ ಇದನ್ನು ಡಾರ್ಕೇ, ಹೆವಿನೇ? ಮ್ಯೂಸಿಕ್ ಈಸ್ ಮ್ಯೂಸಿಕ್. ಏನೋ ವಿಭಾಗ ಮಾಡಿಕೊಳ್ಬೇಕು, ಅವಳಿಗೆ ತುಂಬ ಕೆದಕಿದ್ರೆ ಪ್ರಯೋಜನ ಇಲ್ಲ. ಆ ಒಂದು ಯಾವ ಸರ್ವ ಜನಪ್ರಿಯವಾದಂಥ ಚಲನಚಿತ್ರ, ಭಾವಗೀತೆ, ಈ ರೀತಿಯಾದಂಥ ಸಂಗೀತ ಕ್ರಮದಲ್ಲಿ ನೋಡಿ ಅಲ್ಲಿಯೂ ಬದುಕುತ್ತದೆ. ಜಾಝ್ ಅಂತ ಹೇಳ್ಬೋದು, ರ್ಯಾಪ್ ಅಂತ ಹೇಳ್ಬೋದು, ಅಲ್ಲಿಯೂ ಬದುಕುತ್ತದೆ. ಈ ರೀತಿ ಬದುಕೋದಕ್ಕೆ ಕಾರಣ ಆ ಸ್ವರಸ್ಥಾನಗಳ ನಿರ್ದೇಶನ. ಒಂದು ಸ್ವರದಿಂದ ಮತ್ತೊಂದು ಸ್ವರಕ್ಕೆ ಸಂವಾದಿಯಾಗಿ ಏನೇನು ಗ್ರಹಭೇದಗಳು ಉಂಟಾಗುತ್ತವೆ, ಪ್ರತಿಮಧ್ಯಮ ಬಂದರೂ ಅದಕ್ಕೆ ಮಾಧುರ್ಯ ಹೇಗೆ ಉಳಿದಿದೆ, ನಮ್ರತೆ ಹೇಗೆ ಉಳಿದಿದೆ, ಲಾಲಿತ್ಯ ಹೇಗೆ ಉಳಿದಿದೆ ಅಂತ ನೋಡಿಕೊಂಡ್ರೆ ರಾಮಾಯಣ ಕಲ್ಯಾಣಿ ರಾಗದಂತೆ ಅಂತ ಅನಿಸುತ್ತದೆ. ಕಲ್ಯಾಣಿ ರಾಗಕ್ಕೆ ಆ ಪ್ರತಿಮಧ್ಯಮದ ಆರ್ಭಟವು ಒಂದು ಖೇದವಾಗಿ ಮಾರ್ಪಡುವಂಥದ್ದಾಗುತ್ತದೆ. ನಮ್ರತೆ ಉಂಟು. ಕಲ್ಯಾಣಿಯಲ್ಲಿ ಕರುಣದಿಂದ ಶೃಂಗಾರದವರೆಗೆ ಎಲ್ಲ ರಸಗಳನ್ನು ತೋರಿಸಬಹುದಾದ ಸಂವಾದ ಉಂಟು. ನೀವು ಶುದ್ಧ ಮಧ್ಯಮ ಮಾಡಿಕೊಂಡ್ರೂ ಪರಮ ಶಾಂತ ಮನೋಹರವಾದ ಶಂಕರಾಭರಣ ಬಂದುಬಿಡುತ್ತೆ. ನೀವು ರಾಮಾಯಣವನ್ನು ಸ್ವಲ್ಪ ಆಚೆಗೆ ಫೋಕಸ್ ಮಾಡಿಕೊಂಡ್ರೂ ಅದು ವೇದಾಂತವೂ ಆಗಿಬಿಡುತ್ತದೆ, ಇನ್ನೇನೂ ಅಲ್ಲ. ಅದರ ಕರುಣವನ್ನು ಪಕ್ಕಕ್ಕಿಟ್ಟು ನೀವು ಶಾಂತ ಮಾಡ್ಕೊಳ್ತೀವಿ ಅಂದರೆ ಅಲ್ಲಿಗೆ ಬಂದುಬಿಡುತ್ತದೆ. ಹೀಗಿರತಕ್ಕಂಥದ್ದು ರಾಮಾಯಣ. ಅದಕ್ಕೆ ಎಲ್ಲರಿಗೂ ಒದಗಿ ಬರತಕ್ಕಂಥದ್ದು ಪರಂ ಕವೀನಾಮ ಆಧಾರಂ ಅನ್ನುವುದು ಈ ದೃಷ್ಟಿಯಿಂದ ದೊಡ್ಡದಾಗಿ ಕಾಣಿಸುತ್ತದೆ. ಆ ಕಾಂಬಿನೇಷನ್ ಬೇಕು. ಭೋಗಾರ್ಹೇನ ವಯವ್ವನೇ ಪಿಪಿಪಿನೇ ಚೀರಾಂಬರೋ ರಾಘವ. ಹೋಗಲಿ, ನಾವು ಅಡ್ಜಸ್ಟ್ ಆದ್ವಿ ಆ ಸ್ಥಿತಿಗೆ, ಅದಕ್ಕೂ ಹೊಂದಿಕೊಂಡಿವಿ ಅಂದರೆ ತತ್ಕ್ಷಣದಲ್ಲೇ ಬಂತು ತತ್ರಾಪ್ಯಸ್ಯ ಪರೇಣ ದಾರಹರಣ. ನಮ್ಮ ಬಡದ ಬದುಕಿಗೆ, ನಮ್ಮ ಬಿಕ್ಕನಾಸಿ ಬದುಕಿಗೆ ನಾವು ಹೊಂದಿಕೊಂಡ್ವಿ. ವಿ ಮೇಡ್ ಕಾಂಪ್ರಮೈಸಸ್ ಅಂದರೆ ಸ್ಟಿಲ್ ವಿ ಆರ್ ಟ್ರಬಲ್ಡ್. ಮತ್ತು ಸಮಸ್ಯೆ ಬಂತು. ಹೋಗಲಿ, ಅದು ಬಂದ ಮೇಲಾದರೂ ಮತ್ತೆ ಕಷ್ಟಪಟ್ಟು ವಾಪಸ್ಸು ಸೀತೆಯನ್ನು ಸಂಪ್ರಾಪ್ತಾಪಿ ಕರ್ಕೊಂಡು ಬಂದಾಗಲೂ ಜನಾಪವಾದ ರಜಸ ತ್ಯಕ್ತ ಪುನರ್ಜಾನಕಿ, ಮತ್ತೆ ಲೋಕಾಪವಾದಕ್ಕೆ ತುತ್ತಾಗಿ ಸುಖ ಪಡುವ ಕಾಲದಲ್ಲಿ ಸುಖ ಇಲ್ಲದೆ ಹೋಗೋದು. ಹಲ್ಲಿದ್ದಾಗ ಕಡಲೆ ಇಲ್ಲ, ಕಡಲೆ ಇದ್ದಾಗ ಹಲ್ಲಿಲ್ಲ. ಕಾಡಲ್ಲಿ ಚೆನ್ನಾಗಿರೋಣ ಅನ್ನುವಾಗ ಹೀಗಾಯಿತು, ಎಲ್ಲ ಆಗಿ ಸರಿಯಾಗಿದೆ ಅನ್ನುವಾಗ ಹಾಗಾಯಿತು.
ಒಂದು ಕಡೆ ಒಂದು ಸುಭಾಷಿತದಲ್ಲಿ ಬರ್ತದೆ, ಎಲ್ಲ ಸರಿ ನಾವು ಚೆನ್ನಾಗಿರೋಕ್ಕೆ ಸಂಪಾದನೆ ಮಾಡ್ಕೊಳ್ಳೋದು, ಮತ್ತೊಂದು ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋದು ಸರಿ, ಆದರೆ ಯೌವನ ಹೊರಟೋಗ್ತಿದೆ ಅನ್ನೋದೇ ನನಗೆ ದುಃಖವಾಗಿ ಕಾಣಿಸ್ತಾ ಇದೆ ಅಂತ. ಏನು ಲಾಂಪಟ್ಯ ಅನ್ಬೋದು, ಪರಮಸತ್ಯ. ಏಕೆಂದರೆ ತದೇವ ಜೀವಸರ್ವಸ್ವಂ ಯೌವನಂ ಯದ್ ವಿವೇಕಿ ಚೇತ್. ವಿವೇಕಿಯಾಗಿದ್ದಲ್ಲಿ ಯೌವನಕ್ಕಿಂತ ದೊಡ್ಡ ಜೀವನ ಸರ್ವಸ್ವ ಯಾವುದೂ ಇಲ್ಲ. ದೇಶಕ್ಕೆ, ಸಾಮ್ರಾಜ್ಯಕ್ಕೆ, ಕಲೆಗೆ, ನಾಗರಿಕತೆಗೆ, ಪ್ರತಿಯೊಂದಕ್ಕೂ ಯೌವನ ಅನ್ನೋದೊಂದು ಇರುತ್ತಲ್ಲ, ಎಲ್ಲಕ್ಕೂ ಇರುತ್ತಲ್ಲ ಒಂದು ಉಚ್ಛ್ರಾಯ ಸ್ಥಿತಿ. ಅದು ಇದ್ದಾಗ ಬುದ್ಧಿ, ಮನಸ್ಸು, ಅಂತರಂಗ ಎಲ್ಲವೂ, ದೇಹಾದಿಗಳು, ಇಂದ್ರಿಯಗಳು, ಕರ್ಣಗಳು ಪಟುವಾಗಿರುವ ಸ್ಥಿತಿ ಅಂತ. ಇದು ಕಂಡಾಗ ನಮಗೆ ಹೌದು, ಎಲ್ಲ ಮಾನವ ನಿರ್ಮಾಣಗಳು, ಜಗದ್ವ್ಯವಹಾರಗಳು ಒಂದು ಹಂತಕ್ಕೆ ನಶ್ವರವಲ್ಲವೇ ಅಂತ ಅನಿಸುತ್ತದೆ. ಹೀಗಾಗಿ ಜಗತ್ತಿನಲ್ಲಿ ದುರ್ನಿವಾರ್ಯವಾದ ದುಃಖ ನಮ್ಮನ್ನು ಹದ ಮಾಡಿ ಇನ್ನೊಬ್ಬರ ಕಡೆಗೆ ಸಹಾನುಭೂತಿ ತೋರಿಸುವಂತೆ ಮಾಡಿ ಇದನ್ನು ತುಂಬ ಹಚ್ಚಿಕೊಳ್ಳಬಾರದು ಅನ್ನುವ ಅಂತಸ್ಥೈರ್ಯವನ್ನು ಕೊಡುತ್ತದೆ. ಇದು ರಾಮಾಯಣದಿಂದ ಕಟ್ಟ ಕಡೆಗಾಗುವ ಪರಮ ಪ್ರಯೋಜನ. ಇದು ಬ್ರಹ್ಮಭಾವವನ್ನು ತರಿಸ್ತಕ್ಕಂಥದ್ದು. ಮುಮುಕ್ಷುತ್ವ ತಂದು ಕೊಡೋದು ಅಂದರೆ ಇದೇನೆ, ಇನ್ಯಾವುದೂ ಅಲ್ಲ. ಮುಮುಕ್ಷುತ್ವ ತಂದು ಕೊಡೋದಕ್ಕೆ ಸರ್ವಶಾಸ್ತ್ರಗಳು, ಕಲೆಗಳು ಇರತಕ್ಕಂಥದ್ದು, ಇನ್ಯಾವುದಕ್ಕೂ ಅಲ್ಲ ಅಂತ ಗೊತ್ತಾದಾಗ ಕ್ಷೇಮೇಂದ್ರ ರಾಮಾಯಣ ಮಂಜರಿಯಲ್ಲಿ ಈ ಆಧಾರ ಶ್ರುತಿಯನ್ನು 1000 ವರ್ಷಗಳಿಗೆ ಮುಂಚೆ ಇಟ್ಟ. ಅವನ ಗುರು, ಆತನ ಕಾಲವಾಗಿ 1000 ವರ್ಷ ಅಂತ ಅಭಿನವಗುಪ್ತನ ಸಹಸ್ರಮಾನೋತ್ಸವವನ್ನು ಆಚರಣೆ ಮಾಡ್ತಿದ್ದೀವಿ. ಅವನ ಶಿಷ್ಯ ಪ್ರವರ ಕ್ಷೇಮೇಂದ್ರ ಅಂತಂದಾಗ ನಮ್ಮ ಪರಂಪರೆ ರಾಮಾಯಣವನ್ನು ಗ್ರಹಿಸಿದ್ದು ಹೀಗೆ. ಅದು ಬಹಳ ಮುಖ್ಯವಾದ. ಈ ಶ್ರುತಿಗೆ ಬಂತೋ ಯಾವ ಕಲಾ ನಿರ್ಮಾಣವನ್ನು ಒಪ್ಪಬಹುದು. ಭೈರಪ್ಪನವರ ಉತ್ತರಕಾಂಡದಲ್ಲಿ ಕಟ್ಟ ಕಡೆಗೆ ಆ ಶ್ರುತಿ ಬರುತ್ತದೆ. ಅದೇ ಉತ್ತರಕಾಂಡ ಕಾದಂಬರಿಗೆಲ್ಲ ಸಾರವತ್ತಾದ ವಾಕ್ಯ ಅಂದರೆ ಅದು. ವಾಲ್ಮೀಕಿಗಳೇ ಹೇಳ್ತಾರೆ, ಅಯ್ಯೋ ಕವಿಯಾಗಿ ನಾನು ಕಾವ್ಯದಲ್ಲಿ ಕೂಡ ಇವರಿಗೆ ಸಮಾಗಮವನ್ನು ಮಾಡೋಕ್ಕಾಗೋಲ್ಲ. ಅಯ್ಯೋ ಪ್ರಾಮಾಣಿಕನಾದರೆ ಕವಿಗೆ ತನ್ನ ಕಲೆಯಲ್ಲೂ ಕೂಡ ಯಾವ ಸೋಷಿಯಲ್ ಜಸ್ಟಿಸ್ ತಂದು ಕೊಡೋಕ್ಕಾಗೋಲ್ಲ. ಕಲಾ ನ್ಯಾಯ ಅಂತೀವಲ್ಲ, ಆರ್ಟಿಸ್ಟಿಕ್ ಜಸ್ಟಿಸ್ ಅದು ಇಲ್ಲ. ದೆರ್ ಈಸ್ ಓನ್ಲಿ ಒನ್ ಜಸ್ಟಿಸ್ ಆ್ಯಂಡ್ ದಟ್ ಈಸ್ ಎ ವೆರಿ ವೆರಿ ಪೆಕ್ಯೂಲಿಯರ್ ಥಿಂಗ್, ವೆರಿ ಪ್ರಫೌಂಡ್ ಥಿಂಗ್ ವಿಚ್ ವಿ ಡೋಂಟ್ ಈವನ್ ನೋ. ಅದು ನಮಗೆ ಗೊತ್ತಿಲ್ಲ, ನ್ಯಾಯ ಯಾವುದು ಅಂತ ಅನ್ನೋದು ಗೊತ್ತಿಲ್ಲ. ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಾಮ್. ಈ ದೃಷ್ಟಿಯಿಂದ ನಾವು ಕಾಣ್ತೀವಿ. ಹಾಗೆ ಕ್ಷೇಮೇಂದ್ರ ತೆಗೆದುಕೊಂಡು ಬಂದ ನಮ್ಮ ವ್ಯಾಖ್ಯಾನ ಶಿರೋಮಣಿ ಮಲ್ಲಿನಾಥ ರಘುವೀರ ಚರಿತಂ ಅನ್ನುವಂಥ ಒಂದು ಕಾವ್ಯ ಬರೆದಿದ್ದಾನೆ. ಅದು ರಾಮಾಯಣಕ್ಕೆ ಸಂಬಂಧಪಟ್ಟಂಥದ್ದಾಗಿದೆ. ಅದೇ ರೀತಿಯಲ್ಲಿ ನಾವು ನೋಡ್ತಕ್ಕಂಥ ಮತ್ತೊಂದು ವಿಶಿಷ್ಟವಾದಂಥ ಕಾವ್ಯ ಮಧುರವಾಣಿ, ತಂಜಾವೂರಿನಲ್ಲಿದ್ದಂಥ ಶತಾವಧಾನಿನಿ, ಆಕೆ ಬರೆದಂಥ ರಾಮಾಯಣ ಸಾರ ತಿಲಕ ಅನ್ನತಕ್ಕಂಥ ಕಾವ್ಯ. 6 ಭಾಷೆಗಳಲ್ಲಿ ಆಶುಕವಿತ್ವ ಮಾಡ್ತಾ ವೀಣಾವಾದನ ಮಾಡಿಕೊಂಡು 12 ನಿಮಿಷಕ್ಕೆ 100 ಶ್ಲೋಕಗಳನ್ನು ಆಶುವಾಗಿ ಹೇಳ್ತಾ ಇದ್ದಂಥ ಮಹಾವಧಾನಿನಿ ಆಕೆ. ತತ್ತ ದೃಗ್ಘಟಿಕಾರ್ಧ ನಿರ್ಮಿತ ಶತಶ್ಲೋಕಿ ಫಣಿಗ್ರಾಮಣಿ ಅವಳ ಕಾವ್ಯ ಅದು. ಆಮೇಲೆ ಚಕ್ರಕವಿ ನೀಲಕಂಠ ದೀಕ್ಷಿತನ ಶಿಷ್ಯ, ಅವನು ಜಾನಕಿ ಪ್ರಣಯ ಅಂತ ತುಂಬ ಚೆನ್ನಾದ ಕಾವ್ಯ ಬರೆದಿದ್ದಾನೆ. ಹಾಗೆ ಅವನ ಸಮಕಾಲೀನ ರಾಮಭದ್ರ ದೀಕ್ಷಿತ ಖಂಡಕಾವ್ಯಗಳನ್ನು ಬೇಕಾದಷ್ಟು ಬರೆದಿದ್ದಾನೆ. ರಾಮ ಬಾಣಸ್ತವ, ರಾಮ ಚಾಪಸ್ತವ, ರಾಮ ತೂಣೀರಸ್ತವ, ರಾಮಾಷ್ಟಕ್ಷರ ಪ್ರಾಸ, ಈ ಥರದ್ದೆಲ್ಲ. ರಾಮನ ಬಿಲ್ಲಿನ ಮೇಲೆ 100 ಪದ್ಯ, ರಾಮನ ಬಾಣದ ಮೇಲೆ 100 ಪದ್ಯ, ರಾಮನ ಬಾಣ ತೂಣೀರದ ಮೇಲೆ 100 ಪದ್ಯ, ರಾಮನ ಮೇಲೆ 8 ಪ್ರಾಸ ಇರುವಂತೆ 100 ಪದ್ಯ, ಹೀಗೆಲ್ಲ ಬೇಕಾದಂತೆ ಮಾಡಿದ್ದಾನೆ. ಹೀಗೆಲ್ಲ ಉಂಟು. ವೇದಾಂತ ದೇಶಿಕರ ಹಂಸ ಸಂದೇಶವಂತೂ ಎದ್ದು ತೋರುವಂತೆ ಸಂದೇಶ ಕಾವ್ಯಗಳ ಪರಂಪರೆಯಲ್ಲಿ ಬಂದಂಥ ರಾಮಕಥಾನಕವಾದ ಸಂದೇಶ ಕಾವ್ಯ. ಈ ಸಂದೇಶ ಕಾವ್ಯದ ಆ ಒಂದು ಮಾದರಿಯನ್ನಿಟ್ಟುಕೊಂಡು ಎಷ್ಟೋ ಜನ ಬರೆದಿದ್ದಾರೆ. ಹನುಮದ್ದೂತ ಅಂತ ಬರೆದಿದ್ದಾರೆ. ಸೀತಾರಾಮಾಂಜನೇಯಂ ಅಂತ ಒಂದು ದೊಡ್ಡ ಕಾವ್ಯವನ್ನು ಮಂದಾಕ್ರಾಂತ ಛಂದಸ್ಸಲ್ಲಿ 1000 ಪದ್ಯಗಳನ್ನು ಅರ್ಕಸೋಮಯಾಜಿ ಅಂತ ಒಬ್ಬರು ಬರೆದಿದ್ದಾರೆ. ಸಮಕಾಲೀನರು ತೀರ್ಕೊಂಡಿದ್ದಾರೆ ಈಚೆಗೆ, ಆಂಧ್ರ ಪ್ರದೇಶದವರು. ಹಾಗೆ ಪ್ಲವಗದೂತ, ಕಪಿದೂತ, ಈ ಥರ ಬೇಕಾದಷ್ಟು ದೂತ ಕಾವ್ಯಗಳು ಅನುಸರಿಸಿಕೊಂಡು ಬಂದಿವೆ. ಹಾಗೆ ಜಯದೇವನ ಗೀತಗೋವಿಂದವನ್ನು ಅನುಸರಿಸಿಕೊಂಡು ರಾಗಕಾವ್ಯ ಅಂತ ಕರೀತಾರೆ ಅದನ್ನು. ಅಭಿನವಗುಪ್ತ ತನ್ನ ಅಭಿನವ ಭಾರತಿಯಲ್ಲಿ ಹೇಳ್ತಾನೆ, ರಾಮನ ಕಥೆಯನ್ನು ಕುರಿತಾದಂಥ ಆ ಗೀತ ರಾಘವ ಒಂದು ರಾಗಕಾವ್ಯ. ಹಾಗೆ ಸಂಗೀತ ರಾಘವ, ರಾಮಾಷ್ಟಪದಿ, ಸಂಗೀತ ರಘುನಂದನ, ಗೀತ ರಘುನಂದನ, ಈ ಬಗೆಯಲ್ಲಿ ಎಷ್ಟೆಷ್ಟೋ ಕೃತಿಗಳು ಆ ದಾರಿಯಲ್ಲಿ ಕೂಡ ನಮಗೆ ಬಂದಿರೋದು ಗೊತ್ತಾಗುತ್ತದೆ. ಇನ್ನು ರಾಮಭದ್ರ ದೀಕ್ಷಿತ ಲೀಲಾಶೋಕನ ಕೃಷ್ಣ ಕರ್ಣಾಮೃತದ ಮಾದರಿಯಲ್ಲಿ ಶ್ರೀರಾಮ ಕರ್ಣಾಮೃತ ಅಂತ ಒಂದು ಪ್ರೌಢ ಸ್ತೋತ್ರ ಕಾವ್ಯವನ್ನು ಅವನು ಬರೆದಿದ್ದಾನೆ. ಅದನ್ನು ನಾವು ನೋಡ್ತೀವಿ. ಇನ್ನು ನಮ್ಮ ಕನ್ನಡಿಗರೇ ಆದಂಥ ಚಾಮರಾಜನಗರದ ರಾಮಶಾಸ್ತ್ರಿಗಳು ಮತ್ತು ಸೀತಾರಾಮಶಾಸ್ತ್ರಿಗಳು
ಸೀತಾರಾಮನ ಸಂವಾದ ಝರಿ ಎನ್ನುವ ಅದ್ಭುತವಾದ ಚಿತ್ರಕಾವ್ಯ ಬರೆದಿದ್ದಾರೆ. ಚಿತ್ರಕಾವ್ಯ ಬರೆಯೋರಿಗಂತೂ ರಾಮಾಯಣ ತವನಿಧಿಯಾಗಿದೆ. ಕಂಕಣಬಂಧ ರಾಮಾಯಣ ಅಂತ ಒಂದಿದೆ, ಒಂದೇ ಶ್ಲೋಕ, ಅದರಿಂದ 64 ಶ್ಲೋಕಗಳನ್ನು ತೆಗೆಯಬಹುದು. ಮೊದಲನೇ ಶ್ಲೋಕದ ಮೊದಲನೇ ಅಕ್ಷರವನ್ನು ಕೊನೆಯ ಅಕ್ಷರವಾಗಿ ಮಾಡಿಕೊಂಡ್ರೆ ಎರಡನೇ ಅಕ್ಷರ ಮೊದಲನೇ ಅಕ್ಷರ ಆಗುತ್ತೆ. ಒಂದು ಶ್ಲೋಕದಲ್ಲಿ 32 ಅಕ್ಷರ ಇರುತ್ತೆ. ಅಂದರೆ 1, 2, 3, 4, 32 ಅನ್ನೋದ್ರೊಳಗೆ ಎರಡನ್ನು ಒಂದು ಮಾಡಿಕೊಂಡ್ರೆ 32, 31 ಒಂದು 32 ಆಗುತ್ತೆ. ಹಾಗೆ ಆ ಥರ ಬರೆದ್ರೆ ಒಂದು ಶ್ಲೋಕ ಬರುತ್ತೆ. ಮೂರನೇ ಅಕ್ಷರವನ್ನು ಮೊದಲು ಮಾಡಿಕೊಂಡ್ರೆ ಇನ್ನೊಂದು ಶ್ಲೋಕ ಬರುತ್ತೆ. ಹಾಗೆ 32ನೇ ಅಕ್ಷರನ ಮೊದಲು ಮಾಡಿಕೊಂಡ್ರೆ ಒಂದು, 31ನೇದು ಮಾಡಿಕೊಂಡ್ರೆ ಇನ್ನೊಂದು, ಹೀಗೆ ಹೋಗ್ತಾ 32 ಬರ್ತಾ 32, 64 ಅಕ್ಷರಗಳು. ಅದು ರಾಮಕಥೆಯನ್ನು ಹೇಳ್ತಕ್ಕಂಥದ್ದು. ನಮ್ಮ ಕನ್ನಡ ನಾಡಿನವರೇ ಬನವಾಸಿಯವನೇ ಒಬ್ಬ ಕವಿ ಇದ್ದ, ಕವಿರಾಜ ಅಂತ. ಆತ ರಾಮಾಯಣ ಮಹಾಭಾರತ ಕಥೆಗಳನ್ನು ಸೇರಿಸಿ ರಾಮಾಯಣ ಭಾರತಗಳ ದ್ವಿಸಂಧಾನವಾದ ರಾಘವ ಪಾಂಡವೀಯ ಅಂತ ಮಾಡಿದ. ಅದನ್ನು ಹಿಂದೆ ದಂಡಿ ಮಾಡಿದ್ದ ಅಂತಾರೆ. ಧನಂಜಯ ಅಂತ ಒಬ್ಬ ಕವಿ ಮಾಡಿದ್ದ ಅಂತಾರೆ. ರಾಘವ ಪಾಂಡವೀಯಗಳು ಬೇಕಾದಷ್ಟು ಬಂದು. ಒಬ್ಬ ಹರದತ್ತ ಅಂತ ಒಬ್ಬ ರಾಘವ ಪಾಂಡವ ನೈಷಧೀಯ ಅಂತ ನಲಚರಿತ್ರೆಯನ್ನು ಸೇರಿಸಿ ರಾಮಾಯಣ ಮಹಾಭಾರತ ಮತ್ತು ನಲಚರಿತ್ರೆ ಸೇರಿಸಿ ಬರೆದ. ಅದು ತ್ರಿತ್ಯ ಕಾವ್ಯ ಅಥವಾ ತ್ರಿಸಂಧಾನ ಕಾವ್ಯ. ಹಾಗೆ ಚಿದಂಬರ ಕವಿ ಅವನು ಪಂಚಕಲ್ಯಾಣ ಚಂಪು ಅಂತ ಮಾಡಿದ. ಅದು ನಮಗೆ ಕಾಣಿಸುತ್ತದೆ. ಹೀಗೆ ಬೇಕಾದಂತೆ ರಾಮಾಯಣವನ್ನು ಚಿತ್ರಕಾವ್ಯಗಳಿಗೆ ಬಳಸ್ಕೊಂಡದ್ದು ಕಾಣಿಸುತ್ತೆ. ನಮ್ಮ ಶಂಕರನು ಒಂದು ಚಿತ್ರಕವಿತೆಯನ್ನು ಬರೆದಿದ್ದ, ಯಮಕ ರಾಮಾಯಣವನ್ನು ಬರೆದಿದ್ದ. ಅದು ಸೀತಾ ಕಲ್ಯಾಣದವರೆಗಿನ ಕಥೆಯಾಗಿತ್ತು. ಹೀಗೆ ಉಂಟು. ಇನ್ನು ನಾಟಕಗಳು, ಎಷ್ಟು ನಾಟಕಗಳು ಬಂದಿವೆ, ಲೆಕ್ಕ ಮೀರಿದ್ದು, ಕೊನೆ ಮೊದಲು ಇಲ್ಲ. ಅದಕ್ಕೆ ನಾನು ಮೊದಲೇ ಹೇಳಿದೆ, ಬಹುಭೂತಿ, ಆಮೇಲೆ ಮುರಾರಿ ಅನರ್ಘರಾಘವ, ಜಯದೇವ ಪ್ರಸನ್ನ ರಾಘವ ಮತ್ತು ರಾಜಶೇಖರ ಬಾಲರಾಮಾಯಣ, ಹೆಸರಿಗೆ ಬಾಲರಾಮಾಯಣ, 700ಕ್ಕೂ ಜಾಸ್ತಿ ಪದ್ಯಗಳಿರ್ತಕ್ಕಂಥ ಪ್ರೌಢ ರಾಮಾಯಣ, ಅದು ನಾಟಕ. ಆಮೇಲೆ ನಾವು ನೋಡ್ತಕ್ಕಂಥ ಮುಂದಿನ ಬೇಕಾದಷ್ಟು ಜನ ಕವಿಗಳು, ಆಶ್ಚರ್ಯ ಚೂಡಾಮಣಿ ಎನ್ನುವ ಕೇರಳದ ಕೃತಿಯನ್ನು ಒಬ್ಬ ಬರೆದಿದ್ದಾನೆ. ಅವನು ಬಹಳ ಒಳ್ಳೆಯ ಕಾವ್ಯವನ್ನು ರಚನೆ ಮಾಡಿರತಕ್ಕಂಥವನು. ಶಕ್ತಿಭದ್ರ ತುಂಬ ಸುಂದರವಾದ ಒಳ್ಳೆಯ ರಸ್ಯವಾದ ನಾಟಕ. ಅಂದರೆ ಸ್ವಲ್ಪ ಪವಾಡಗಳು, ಚಮತ್ಕಾರಗಳು ಹೆಚ್ಚು. ಮಹಾದೇವಾಮಾತ್ಯ ಅಂತ ಅವನು ಅದ್ಭುತ ದರ್ಪಣ ಅಂತ ಬರೆದಿದ್ದಾನೆ. ರಾಮಭದ್ರ ದೀಕ್ಷಿತ ಅವನು ಇನ್ನೊಂದು ನಾಟಕವನ್ನು ಬರೆದಿದ್ದಾನೆ, ಜಾನಕಿ ಪರಿಣಯ ಅಂತ. ಅದಲ್ಲದೆ ಇನ್ನು ಉಪಲಬ್ಧವಿಲ್ಲದೆ ಇರತಕ್ಕಂಥ ನಾಟಕಗಳು ಬೇರೆ. ರಾಘವನ್ ಅವರು ಒಂದು ಪುಸ್ತಕವೇ ಬರೆದಿದ್ದಾರೆ, ಸಮ್ ವರ್ಲ್ಡ್ ಲಾಸ್ಟ್ ರಾಮ ಪ್ಲೇಸ್ ಅಂತ. ಕೃತ್ಯಾರಾಮಣ, ಚಲಿತರಾಮ, ರಾಮಾನಂದ, ರಾಘವಾನಂದ, ನಿರ್ದೋಷ ದಶರಥ, ಉದಾತ್ತ ರಾಘವ, ಅದು ಮಾಯುರಾಜಂದು. ಈಚೆಗೆ ರಾಘವನ್ನವರೇ ಅಚ್ಚು ಮಾಡಿಸಿದ್ದಾರೆ. ಯಶೋವರ್ಮನ ರಾಮಾಭ್ಯುದಯ, ಈ ಥರದ್ದೆಲ್ಲ ಬೇಕಾದಷ್ಟು ಉಂಟು. ಅಂಜನಾ ಪವನಂಜಯ, ಅದ್ಭುತ ರಾಘವ, ಅಭಿನಂದ ರಾಘವಾನಂದ, ಅಭಿನವ ರಾಘವಾನಂದ, ಅಭಿರಾಮಮಣಿ, ಆನಂದ ರಾಘವ, ಉನ್ಮತ್ತ ರಾಘವ, ಕುಶಕುಮುದ್ವತೀಯ, ಕುಶಲವ ವಿಜಯ, ಕುಶಲವೋದಯ, ದರ್ಪಶಾತನ, ಬಾಲಚರಿತ, ಮುದಿತ ರಾಘವ, ಮೈಥಿಲಿ ಪರಿಣಯ, ರಘುವಿಲಾಸ, ರಘುನಾಥ ವಿಲಾಸ, ರಘುವೀರ ಚರಿತ, ರಾಮಚರಿತ, ರಾಮಚಂದ್ರ ಚರಿತ ನಾಟಕ, ಸೀತಾದಿವ್ಯ ಚರಿತ, ಸೀತಾನಂದ, ಸೀತಾರಾಘವ ನಾಟಕ. ಕ್ಷೇಮೇಂದ್ರ ಬೇರೆ ಒಂದು ಕನಕಜಾನಕಿ ಅಂತ ಒಂದು ನಾಟಕ ಬರೆದ, ಅದು ಸಿಕ್ಕಿಲ್ಲ. ಇವೆಲ್ಲ ಸಿಗದೇ ಇರತಕ್ಕಂಥದ್ದು ಎಷ್ಟು ಲೆಕ್ಕಕ್ಕೆ ಇಲ್ಲ, ಅಷ್ಟರ ಮಟ್ಟಿಗೆ ಬಂದಿದೆ. ಸೀತೆಯನ್ನೇ ಇಟ್ಟುಕೊಂಡು ಎಷ್ಟೋ ಬಂದಿವೆ, ಈಗಲೂ ಬರ್ತಾ ಇವೆ. ರೇವಪ್ರಸಾದ್ ದ್ವಿವೇದಿಯವರು ಸೀತಾಚರಿತಂ, ಸೀತೋತ್ತರ ಚರಿತಂ ಅಂತ ಕಾವ್ಯ ಎಲ್ಲ ಬರೆದರು. ಹಾಗೆ ರಾಜೇಂದ್ರ ಮಿಶ್ರಾ ಅವರು ಜಾನಕಿ ಜೀವನಂ ಅಂತ ಕಾವ್ಯ ಬರೆದರು. ಅವೆಲ್ಲ ದೊಡ್ಡ ದೊಡ್ಡ ಅಕಾಡೆಮಿ ಪ್ರಶಸ್ತಿಗಳು, ಡಾಲ್ಮಿಯಾ ಪ್ರಶಸ್ತಿ, ಸರಸ್ವತಿ ಸಮ್ಮಾನ, ಈ ಥರದ್ದೆಲ್ಲ ಪುರಸ್ಕಾರಗಳನ್ನು ಪಡ್ಕೊಂಡವು. ಅಂದರೆ ರಾಮಾಯಣ ಬರೆಯೋರಿಗೆ ಇಂದೂ ಕೂಡ ಸಂಸ್ಕೃತದಲ್ಲಿ ಕೊರತೆ ಇಲ್ಲ, ಇನ್ನು ದೇಶ ಭಾಷೆಗಳಲ್ಲಂತೂ ಇನ್ನಿನ್ನೂ ಕೊರತೆ ಇಲ್ಲ ಅನ್ನುವ ಮಟ್ಟಕ್ಕೆ ವಿಸ್ತೃತವಾಗಿ ಬಂದದ್ದಾಗಿದೆ. ಸಂಗೀತವನ್ನು ಅವಲಂಬನ ಮಾಡಿಕೊಂಡೇ ಶ್ರೀರಾಮ ಸಂಗೀತಿಕ ಅನ್ನುವ ಒಂದು ಕಾವ್ಯವನ್ನು ವರ್ಣೇಕರ್ ಅವರು ಬರೆದಿದ್ದಾರೆ. ಇನ್ನು ರಾಮನ ಬಗ್ಗೆ ಸ್ತೋತ್ರಗಳು, ಸುಪ್ರಭಾತಗಳು ಅಸಂಖ್ಯಾಸಂಖ್ಯವಾದದ್ದು ಬಂದಿವೆ. ನಾನು ಅದನ್ನೆಲ್ಲ ತಪ್ಶೀಲನ್ನು ಹೇಳೋಕ್ಕೆ ಹೋಗ್ತಾ ಇಲ್ಲ. ತಾತ್ಪರ್ಯ ಇಷ್ಟೇ, ಈ ಮಟ್ಟಕ್ಕೆ ವ್ಯಾಪ್ತಿಯಲ್ಲಿ ಬಂದಿದೆ ಅಂತಂದರೆ ಏನಿದು ಅರ್ಥ? ದೇಶ ಭಾಷೆಗಳಲ್ಲಿ ತಿಣುಕಿದನು ಫಣಿರಾಯ ಅಂತ ನಮ್ಮ ಕುಮಾರವ್ಯಾಸ ಹೇಳಿಯೇ ಬಿಟ್ಟಿದ್ದಾನೆ. ನಾನು ವಿಸ್ತರಿಸಿಕೊಂಡು ದೇಶ ಭಾಷೆಗಳನ್ನು ಬೆಳೆಸಿಕೊಂಡು ಹೋಗ್ತಾ ಇಲ್ಲ, ಅದು ಒಂದು ಪ್ರತ್ಯೇಕವಾದ ಅಧ್ಯಯನವಾಗುತ್ತದೆ. ಅರೆ, ಎಲ್ಲಿಂದ ಬಂದಿದೆ ನಮ್ಮ ಜನಮಾನಸಕ್ಕೆ ಅಂತಂದರೆ 2000 ವರ್ಷಗಳಿಗೂ ಹಿಂದಿನ ಪ್ರಾಕೃತ ಕಾವ್ಯ, ಮಹಾರಾಷ್ಟ್ರೀಯ ಕಾವ್ಯ ಗಾಹಾ ಸಪ್ತಸಿಯೇ, ಅಲ್ಲಿ ಒಂದು ಸುಂದರವಾದ ಗಾಹೆ ಬರ್ತದೆ. ದೇವರಸ್ಯ ಅಶುದ್ಧ ಮನಸಃ ಕುಲವಧೂಹು ನಿಜ ಕುಡ್ಯ ಲಿಖಿತಾನಿ ದಿವಸಂ ಕಥಯತಿ ರಾಮಾನುಲಗ್ನ ಸೌಮಿತ್ರಿ ಚರಿತಾನಿ ಅಂತ. ಅತ್ತಿಗೆ ಸುಂದರಿ ಹೊಸದಾಗಿ ಮದುವೆ ಆಗಿ ಬಂದಿದ್ದಾಳೆ. ಅವಳ ಕಡೆಗೆ ಅವಳ ಮೈದುನ ಕೆಟ್ಟ ದೃಷ್ಟಿಯಿಂದ ನೋಡ್ತಿದ್ದಾನೆ. ಅವಳಿಗೆ ಹೇಳೋಕ್ಕಾಗೋಲ್ಲ, ಹೇಳದೆ ಇರೋಕ್ಕಾಗೋಲ್ಲ. ಮನೆಯ ಗೋಡೆಗಳ ಮೇಲಿರ್ತಕ್ಕಂಥ ರಾಮಾಯಣದ ಚಿತ್ರದಲ್ಲಿ ಲಕ್ಷ್ಮಣನ ತೋರಿಸಿ, ನೋಡು ಹೇಗಿದ್ದ ಸೀತೆಗೆ ಅವನು ಅಂತ ಹೇಳ್ತಾಳೆ. ನೋಡಿ,
ಸೀತೆಯ ಲಕ್ಷ್ಮಣನ ಸಂಬಂಧದ ಬಗ್ಗೆ ಎಷ್ಟೆಷ್ಟೆಲ್ಲ ಕೆಟ್ಟ ಕೆಟ್ಟ ರೂಪಣಗಳನ್ನು ಮಾಡಿದ್ದಾರೆ ಅಂತ ನಮಗೆ ಗೊತ್ತಿದೆ. ಕನ್ನಡ ನಾಡು ಅಂಥವ್ರನ್ನೂ ಕೂಡ ಹೆತ್ತಿದೆ, ಏನನ್ನೋಣ. ಇರಲಿ, ಭೂಮಿಗೆ ಭಾರವಾದವರು ತೊಲಗಿದ್ರು, ಅದು ಹಾಗಿರಲಿ. ಆದರೆ ಒಂದು ಗಾಹಾ ಸಪ್ತಸಿಯ ಹಳ್ಳಿ ಹೆಣ್ಣು ಮಗಳಿಗೆ 2000 ವರ್ಷಗಳಿಗೂ ಮುಂಚೆ ಗೊತ್ತಾಗಿದ್ದು, ಇಂಗ್ಲಿಷ್ ಪ್ರೊಫೆಸರ್ಗಳಂತೆ ಯೂನಿವರ್ಸಿಟಿಯಲ್ಲಿ ಇದ್ದರಂತೆ, ಮೈಸೂರು ಯೂನಿವರ್ಸಿಟಿಯಲ್ಲಿ ಇದ್ದರಂತೆ, ಪುಸ್ತಕಗಳು ಬರೆದರಂತೆ. ಯಾತಕ್ಕೆ ಬೇಕು ದಂಡಪಿಂಡಗಳು? ಅವ್ರಿಗೆ ಗೊತ್ತಾಗೋಲ್ಲ ಅಂದರೆ ಏನರ್ಥ? ಅವರು ಅವ್ರ ಹೆಂಡತಿ ಬಗ್ಗೆ ಎಂದಾದರೂ ಸರಿಯಾಗಿ ನಡ್ಕೊಂಡಿದ್ರ ಇಲ್ವಾ ಅಂತ ಚಿಂತೆ ಬಂದಿದ್ದರೆ ಆ ಮನುಷ್ಯನಿಗೆ ಖಂಡಿತ ಆ ಕೆಟ್ಟ ಕಲ್ಪನೆ ಬರ್ತಾ ಇರಲಿಲ್ಲ. ಪೋಲಂಕಿ ರಾಮಮೂರ್ತಿ ಅಂತ ಇಂಗ್ಲಿಷ್ ಪ್ರೊಫೆಸರು ಇವತ್ತು ಅವ್ರನ್ನ ಇಂಥ ಸಂದರ್ಭಕ್ಕೆ ನೆನೆಯಬೇಕಾದಂಥ ಸ್ಥಿತಿ ಬಂದಿದೆ ಅಂದರೆ ಅವರ ಯೋಗ್ಯತೆ ಏನಾಗಿರಬೇಕು? ಅಂದರೆ ಒಬ್ಬ ಹಳ್ಳಿ ಹೆಣ್ಣುಮಗಳು, ನೋಡಪ್ಪ ಲಕ್ಷ್ಮಣ ಹೇಗೆ ನಡ್ಕೊಂಡಿದ್ದ, ನಾಹಂ ಜಾನಾಮಿ ಕೇಯೂರೇ ನಾಹಂ ಜಾನಾಮಿ ಕುಂಡಲೆ ನೂಪುರೇತ್ಯಭಿಜಾನಾಮಿ ನಿತ್ಯಂ ಪಾದಾಭಿವಂದನಾಥ್. ಅಣ್ಣ, ನನಗೆ ಹಾರ ಗೊತ್ತಿಲ್ಲ, ತೋಳ್ಬಂದಿ ಗೊತ್ತಿಲ್ಲ, ಬಳೆ ಗೊತ್ತಿಲ್ಲ, ಸರ ಗೊತ್ತಿಲ್ಲ, ಗೊತ್ತಿರೋದೊಂದೇ ನಿತ್ಯ ಅತ್ತಿಗೆ ಕಾಲಿಗೆ ನಮಸ್ಕಾರ ಮಾಡ್ತಾ ಇದ್ರಿಂದ ಕಂಕಣಗಳು ಕಾಣಿಸ್ತಾ ಇತ್ತು, ಗೆಜ್ಜೆ ನನಗೆ ಗುರ್ತಿದೆ, ಕೈಗೆ ಕಣ್ಣಿಗೆ ಎಟಕಿದಂಥದ್ದದು ಅಂತ. ಅಂದರೆ ಈ ಭಾವ ಜನಮಾನಸದಲ್ಲಿ ನಿಷ್ಠವಾಗಿತ್ತು. ಅಂದರೆ ದೇ ಥಾಟ್ ದಟ್ ಒನ್ ಕ್ಯಾನ್ ಹ್ಯಾವ್ ಸಚ್ ಎ ವಂಡರ್ಫುಲ್ ರಿಲೇಷನ್ಶಿಪ್ ವಿತೌಟ್ ಫಿಸಿಕ್ಯಾಲಿಟಿ. ಅತ್ತಿಗೆ ಮೈದುನರ ಸಂಬಂಧ ದೇಹಭಾವ ಇಲ್ಲದೆ ಚೆನ್ನಾಗಿರೋಕ್ಕೆ ಸಾಧ್ಯ ಅನ್ನೋ ಕಲ್ಪನೆ ಒಬ್ಬ ಹಳ್ಳಿ ಹೆಣ್ಣು ಮಗಳಿಗೆ ಗೊತ್ತಿದ್ದು. ಯೂನಿವರ್ಸಿಟಿ ಪ್ರೊಫೆಸರ್ಗೆ ಡಬಲ್ ಡಿಗ್ರಿಗಳು ತಗೊಂಡು ಡಾಕ್ಟರೇಟ್ ತಗೊಂಡು ನೆಕ್ಕದವರಿಗೆ ಆ ಪದವಿ ಪ್ರಶಸ್ತಿಗಳ ಪತ್ರಗಳನ್ನು ಗೊತ್ತಿಲ್ಲ ಅಂದರೆ ಏನಿದು ಅರ್ಥ? ಹೀಗಾಗಿ ರಾಮಾಯಣ ಆ ಮಟ್ಟಕ್ಕೆ ಜನಮಾನಸದಲ್ಲಿ ಅಂತರಂಗದಲ್ಲಿ ನಿಂತಿದೆ. ನಮ್ಮ ಜಾನಪದ ರಾಮಾಯಣಗಳು ಎಷ್ಟು ವಿಸ್ತೃತವಾಗಿವೆ, ಎಷ್ಟು ಹೃದಯವಾಗಿವೆ ಅಂತ ಅನ್ನೋದು ಗೊತ್ತಾಗುತ್ತದೆ. ಇದಲ್ಲದೆ ರಾಮಾಯಣದ ಪರಂಪರೆ ಬೇರೆಯೇ ಇನ್ನೊಂದಿದೆ. ಅದು ರಾಮಾಯಣದ ತತ್ವವನ್ನು ತೋರಿಸೋದು. ಅಧ್ಯಾತ್ಮ ರಾಮಾಯಣ, ಆನಂದ ರಾಮಾಯಣ, ಅದ್ಭುತ ರಾಮಾಯಣ, ಭುಷುಂಡಿ ರಾಮಾಯಣ, ಈ ಥರದ್ದೆಲ್ಲ ಉಂಟು. ಅಧ್ಯಾತ್ಮ ರಾಮಾಯಣ ಅಂತೂ ತುಂಬ ಪ್ರಸಿದ್ಧವಾದದ್ದು. ತುಳಸಿದಾಸರಿಂದ ಮೊದಲುಗೊಂಡು ಅನೇಕರಿಗೆ ಅದೇ ದೊಡ್ಡ ಪ್ರೇರಣೆ. ಅಧ್ಯಾತ್ಮ ರಾಮಾಯಣದಲ್ಲಿ ಒಂದು ಕಡೆ ಬರುತ್ತದೆ, ಸೀತೆ ವನವಾಸಕ್ಕೆ ಹೋಗುವ ರಾಮನನ್ನು ತಡೆದು ನಾನು ಬರ್ತೀನಿ ಅಂತಾಳೆ. ಇಲ್ಲ, ನೀನು ಬರುವಂತೆ ಇಲ್ಲ ಸುಕುಮಾರಿ ಅಂದರೆ, ನಾನು ಕೇಳಿದ ಯಾವ ರಾಮಾಯಣದಲ್ಲೂ ಸೀತೆ ಕಾಡಿಗೆ ಹೋಗದೇ ಇಲ್ಲ, ಅದಕ್ಕೆ ನಾನು ಬಂದೇ ಬರ್ತೀನಿ ಅಂತಾಳೆ. ಸೀತೆಯೂ ರಾಮಾಯಣವನ್ನು ಉಲ್ಲೇಖ ಮಾಡತಕ್ಕಂಥದ್ದು ಅಲ್ಲಿ ಬರುತ್ತದೆ. ಅಲ್ಲಿ ರಾಮ ಮತ್ತು ಸೀತೆಯರ ಮಹತ್ವವನ್ನು ಪಾರ್ವತಿ ಪರಮೇಶ್ವರರ ಸಂವಾದದ ಮೂಲಕವಾಗಿ ತೋರಿಸುವುದಾಗುತ್ತದೆ. ಶಿವನನ್ನೂ ಒಳಗೊಳ್ಳತಕ್ಕಂಥ ರೀತಿಯಲ್ಲಿ ಬಂದಂಥದ್ದಾಗಿದೆ. ಇನ್ನು ಆನಂದ ರಾಮಾಯಣದಲ್ಲಿ ಬೇರೆ 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 ಕಥೆಗಳು ಬರ್ತವೆ. ಅದು ಸ್ವಾರಸ್ಯಕಾರಿಯಾದ ಕಥಾ ಚಮತ್ಕಾರದ ನಿಧಿ ಅಂತನ್ನಬಹುದು. ಇನ್ನು ಅದ್ಭುತ ರಾಮಾಯಣ ಚಿಕ್ಕದು, 1000 ಶ್ಲೋಕಗಳಷ್ಟೇ ಅದರೊಳಗೆ ಬರತಕ್ಕಂಥದ್ದು. ಅದು ಶತಕಂಠ ರಾವಣ ಸಂಹಾರವನ್ನು ಒಳಗೊಂಡದ್ದು. ಸೀತೆಯ ಮಹತ್ವವನ್ನು ಶಾಕ್ತ ದೃಷ್ಟಿಯಿಂದ ನೋಡ್ತಕ್ಕಂಥದ್ದು. ನೋಡಿ, ರಾಮಾಯಣವನ್ನು ಶೈವ ದೃಷ್ಟಿಯಿಂದ ನೋಡುವಂಥ ರೀತಿಯಲ್ಲಿ ಅಧ್ಯಾತ್ಮ ರಾಮಾಯಣ ಅಂತ ಅನ್ಬೋದು. ವೈಷ್ಣವ ದೃಷ್ಟಿಯಿಂದ ಇದ್ದೇ ಇದೆ ರಾಮಾಯಣವಾಗಿ. ಹಾಗಲ್ಲದೆ ಶಾಕ್ತ ದೃಷ್ಟಿಯಿಂದ ನೋಡ್ತಕ್ಕಂಥದ್ದಾಗಿ ಅದ್ಭುತ ರಾಮಾಯಣ ಬಂತು. ವಿದ್ವಾಂಸರು ತ್ಯಾಗರಾಜರು ಸೀತೆಯ ಮೇಲೆ 3 ರಚನೆಗಳನ್ನು ಮಾಡಿದ್ದಾರೆ. ಆ 3 ರಚನೆಗಳು ಕೂಡ ಈ ಶಾಕ್ತ ದೃಷ್ಟಿಯಿಂದ ಬಂದಿರಬೇಕು ಅಂತ ಊಹೆ ಮಾಡ್ತಾರೆ. ಇರಲಿ, ಸೀತೆಯ ದಶಕಂಠ ರಾವಣನಿಗಿಂತ ಮಿಗಿಲಾದ ಶತಕಂಠ ರಾವಣನನ್ನು ಸಂಹಾರ ಮಾಡಿದಳು. ಸೀತಾ ಸಹಸ್ರನಾಮವೂ ಅಲ್ಲಿ ಬರುತ್ತೆ. ಹೀಗೆ ಉಂಟು. ಇನ್ನು ಇದಲ್ಲದೆ ಭುಷುಂಡಿ ರಾಮಾಯಣ ಅಂತ ಒಂದುಂಟು, ಕಾಕ ಭುಷುಂಡಿ ಅಂತ. ಆತ ರೋಮಶ ಮಹರ್ಷಿಯ ಶಾಪದಿಂದಾಗಿ ಹೀಗಾದವನು ಅಂತ, ಅತಿವಾದ ಮಾಡಿದ್ದರಿಂದಾಗಿ ಹಾಗೆ ಶಾಪ ಬಂತು, ಕಾಗೆಯ ರೂಪ ಬಂತು ಅಂತ. ಅವನಿಗೆ ಬ್ರಹ್ಮನೇ ವಿವೇಕವನ್ನು ಹೇಳ್ತಾನೆ, ಕಾಗೆಯ ರೂಪದಲ್ಲಿ ಲೋಕಕಂಟಕನಾಗಿದ್ದಾಗ ನೀನು ರಾಮನ ತತ್ವಚಿಂತನೆ ಮಾಡು ಅಂತ. ಕಡೆಗೆ ಅವನು ರಾಮನ ಜೊತೆಯಲ್ಲೂ ಇರ್ತಾನೆ ಅಂತ. ಆ ಭುಷುಂಡಿ ರಾಮಾಯಣ ಮಧ್ಯಕಾಲೀನ ಕೃತಿ. ಅಲ್ಲಿ ಭಾಗವತವನ್ನು ಸೇರಿಸಿಕೊಳ್ಳೋ ಪ್ರಯತ್ನ, ಅದೊಂದು ರೀತಿ ರಾಮಭಾಗವತ ಅನ್ಬೋದು. ಅಲ್ಲಿ ರಾಮನಿಗೆ ಮೊದಲಿಂದಲೂ ಅಪಾಯ ಬಂದಿದೆ ರಾವಣನಿಂದ ಅಂತ ಬಾಲ್ಯದಲ್ಲಿಯೇ ಗೊತ್ತಾಗಿ ದಶರಥ ಸರಿಯೂ ತೀರದ ಒಂದು ಗ್ರಾಮದಲ್ಲಿ ಇಟ್ಟುಬಿಡ್ತಾನೆ ರಾಮನನ್ನ. ಆಗ ಅಲ್ಲಿ ಗೋಪಿಕಾ ಪ್ರಣಯದಂತೆ ಅಲ್ಲಿ ರಾಸಲೀಲೆಯಂಥದ್ದು ಎಲ್ಲ ಬರುತ್ತದೆ. ಕಾಕಭುಷುಂಡಿಯಲ್ಲಿ ರಾಮನಿಗೆ ಸಹಚಾರಿಯಾಗಿರ್ತಾನೆ ಅಂತ ಗೊತ್ತಾಗುತ್ತದೆ. ಹೀಗೆ ರಾಮನಿಗೆ ಒಂದು ರಾಸಲೀಲಾ ಪ್ರಕರಣವನ್ನು, ಒಂದು ಗೋಕುಲವಾಸವನ್ನು, ಇದನ್ನೆಲ್ಲ ಕಲ್ಪಿಸುವ ಒಂದು ಆಯಾಮ ಬರುತ್ತದೆ. ಚಿತ್ರಕೂಟ ಮಹಾತ್ಮ್ಯ ಅಂತ ಇನ್ನೊಂದು ಗ್ರಂಥ ಇದೆ, ಅಲ್ಲಿಯೂ ಕಾಣಿಸಿಕೊಳ್ಳುತ್ತದೆ ಈ ಥರ. ಹೀಗೆ ರಾಮೋಪಾಸನೆ ಉತ್ತರ ಭಾರತದಲ್ಲಿ ಆ ಥರ ಬಂದರೆ, ದಕ್ಷಿಣ ಭಾರತದಲ್ಲಿ ಉಪನಿಷತ್ ಬ್ರಹ್ಮೇಂದ್ರ ಸರಸ್ವತಿಗಳು ಅಂತ ಪ್ರಸಿದ್ಧರಾಗಿದ್ದರು, ರಾಮಬ್ರಹ್ಮೇಂದ್ರರು ಅಂತ ಮತ್ತೊಬ್ಬರು. ಇವರೆಲ್ಲರ ದೃಷ್ಟಿಯಿಂದಾಗಿ ಒಂದು ರಾಮಭಕ್ತಿ ಬೆಳಕೊಂಡು ಬಂತು. ಶ್ರೀಧರ ಶಾಸ್ತ್ರಿ ಅಯ್ಯಾವಾಳವರು ಈ ಥರದವರೆಲ್ಲ ಸೇರಿಕೊಂಡು ತ್ಯಾಗರಾಜರಂಥವರು ಜನಿಸೋದಕ್ಕೆ ಬೇಕಾದ ಪೂರ್ವ ಭಿತ್ತಿ ತಂಜಾವೂರು ಸಂಸ್ಥಾನದ ನಾಯಕರ ಕಾಲದಲ್ಲಿ ಆಗ ರೂಪುಗೊಂಡಿದ್ದಾಯಿತು. ತಮಿಳುನಾಡಲ್ಲಿ ತುಂಬ ವ್ಯಾಪಕವಾಗಿ ರಾಮಭಕ್ತಿ ಪರಂಪರೆ ಬೆಳೆದು ಬಂತು. ಪ್ರತಿಯೊಂದು ಪ್ರಾಂತಗಳಲ್ಲೂ ನಾವು ನೋಡ್ತೀವಿ.
ನಮ್ಮ ಕನ್ನಡದ ನಾಗಚಂದ್ರನ ಬಗ್ಗೆ ಹೇಳಿದೆ. ಮತ್ತು ನಾವು ನೋಡ್ತಕ್ಕಂಥ ತೊರವೆ ನರಹರಿ ಕುಮಾರ ವಾಲ್ಮೀಕಿ ಇರ್ಬೋದು, ಕೌಶಿಕ ರಾಮಾಯಣ, ಬತ್ತಲೇಶ್ವರ ರಾಮಾಯಣ ಇರ್ಬೋದು, ಅಥವಾ ನಾವು ನೋಡ್ತಕ್ಕಂಥ ಆಂಧ್ರದಲ್ಲಿ ಭಾಸ್ಕರಾದಿಗಳು ಬರೆದ ರಾಮಾಯಣ ಇರ್ಬೋದು, ಅಥವಾ ಗೋನಬುದ್ಧಾರೆಡ್ಡಿ ಬರೆದಂಥ ರಂಗನಾಥ ರಾಮಾಯಣ ಇರ್ಬೋದು. ತಮಿಳಿನ ಕಂಬರಾಮಾಯಣವಂತೂ ಮಹಾವಿಖ್ಯಾತ. ಅವನು ಕಾಳಿದಾಸ, ವಾಲ್ಮೀಕಿ, ಭಾಸಾದಿಗಳು ಇವರೆಲ್ಲರ ಪ್ರೇರಣೆಯಿಂದ ಬರೀತಾ ಇದ್ದೀನಿ ಅಂತಲೇ ಹೇಳ್ತಾನೆ. ಅದು ಶ್ರೀವೈಷ್ಣವ ಮತಾನುಸಾರಿಯಾಗಿಯೂ ಇದೆ ಕೆಲವು ಕಡೆಯಲ್ಲಿ. ಹಾಗಾಗಿ ಗೋವಿಂದರಾಜ ಪ್ರಭಾವ ಇದೆ ಅಂತ ಕೂಡ ಗೊತ್ತಾಗುತ್ತದೆ. ಅದಾದ ಮೇಲೆ ಕೃತ್ತಿವಾಸ ರಾಮಾಯಣ ಇದೆ, ಸರಳದಾಸನ ರಾಮಾಯಣ ಇದೆ. ಕೃತ್ತಿವಾಸನದು ಬಂಗಾಳಿಯಲ್ಲಾದರೆ ಸರಳದಾಸನದು ಒಡಿಯಾದಲ್ಲಿ ಬಂತು. ಕೇರಳದಲ್ಲಿ ಎಳುತ್ತಚ್ಚಾನ್ ಅವನು ಕಿಳಿಪಾಟ್ಟು ಅಂತ ಗಿಣಿಯ ಸಂದೇಶದ ರೂಪದಲ್ಲಿ ಯೋಗ ವಾಸಿಷ್ಠಾದಿಗಳಲ್ಲಿ ಪ್ರಭಾವಿತವಾದಂಥ ಒಂದು ತತ್ವವನ್ನು ಅಂತರಂಗದಲ್ಲಿ ಇಟ್ಕೊಂಡು ಅದ್ವೈತ ವೇದಾಂತವನ್ನು ಅಧ್ಯಾತ್ಮ ರಾಮಾಯಣ ಬರೆದಿದ್ದಾನೆ. ಇನ್ನು ಮರಾಠಿನಲ್ಲಂತೂ ಮೋರೋಪಂತ ಒಬ್ಬರೇ ನಿರೋಷ್ಟ ರಾಮಾಯಣ, ನಿರ್ದಂತ ರಾಮಾಯಣ, ಆರ್ಯ ರಾಮಾಯಣ ಅಂತ ಬೇಕಾದಂಥ ರಾಮಾಯಣಗಳು ಬರೆದಿದ್ದಾನೆ. ಇನ್ನು ಅಲ್ಲಂತೂ ಈ ರಾಮಾಯಣ, ಗೀತ ರಾಮಾಯಣ ಅನ್ನೋದು ಬಹಳ ಬಹಳ ಪ್ರಸಿದ್ಧವಾಗಿದೆ. ಸುಧೀರ್ ಪಡ್ಕೆ ಅಂತವರು ಅದನ್ನು ಶ್ರವಣಾಭಿರಾಮವಾಗೂ ಮಾಡಿದ್ದಾರೆ. ಹೀಗೆ ಪ್ರತಿ ಪ್ರಾಂತದಲ್ಲಿಯೂ ನಾವು ನೋಡ್ತೀವಿ. ಉತ್ತರ ಭಾರತದಲ್ಲಿ ಮಹಾಭಾರತ ಬೆಳೀಲಿಲ್ಲ, ರಾಮಾಯಣ ಬೆಳೀತು. ತುಳಸಿದಾಸರಿಂದ ಮೊದಲುಗೊಂಡು ಪ್ರಸಿದ್ಧಿ ಪಡೆಯಿತು. ಸಾಕೇತದಂಥ ಮೈಥಿಲಿ ಶರಣಗುಪ್ತರ ಆ ರಾಮಾಯಣವನ್ನು ನೋಡ್ತೀವಿ. ಬೃಹತ್ ಭಾರತದಲ್ಲಿ ಬೇಕಾದಷ್ಟಿದೆ. ಶಿಲ್ಪ, ಚಿತ್ರ, ನೃತ್ಯ, ವಾದ್ಯಗಳಲ್ಲಿ ಅಸಂಖ್ಯವಾದಂಥದ್ದು ಬೆಳೆದಿದೆ. ಅವುಗಳ ಸಣ್ಣ ಪರಾಮರ್ಶೆಯನ್ನು ನಾಳೆ ಮಾಡುವ ಮೂಲಕ ನೇರವಾಗಿ ಕಾವ್ಯಕ್ಕೆ ಹೋಗ್ಬೋದು. ಮನೆಗಿಂತ ಮೆಟ್ಲು ದೊಡ್ಡದಾಯ್ತಾ ಅಂತ ಅಂದ್ಕೋಬೇಡಿ. ರಾಮಾಯಣ ಕಥಾ ಗೌರವ ಇಷ್ಟು ದೊಡ್ಡದು. ಬರೆದರೆ ಇಂಥ ಕೃತಿ ಬರೀಬೇಕು. ಯಾವ ಕಾಲಕ್ಕೂ ಬಾಡದೇ ಇರತಕ್ಕಂಥದ್ದು. ಅದೊಂದು ದಿವ್ಯವಾದಂಥ ಒಂದು ಪಾರಿಜಾತ, ದಿವ್ಯವಾದ ಸೌಗಂಧಿಕ ಪುಷ್ಪ, ಮಾಸದ ಬಾಡದ, ಆದರೆ ಎಲ್ಲರೂ ಮೂಸಿ ನೋಡೆಯೂ ಕೂಡ ಸುಗಂಧ ಮಸಕಾಗದಂಥದ್ದು. ನಾಳೆ ನೋಡೋಣ. ನಮಸ್ಕಾರ.